ಶುಭವಂದನೆಯು ನಿಮಗೆಲ್ಲರಿಗೂ ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶ್ರಯ ಟಿವಿ ಅರ್ಪಿಸುವ ಇದು ನನ್ನ ಸಾಕ್ಷಿ ಎನ್ನುವ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪ್ರಿಯರೇ, ಆಶ್ರಯ ಟಿವಿಯಲ್ಲಿ ಪ್ರಸಾರವಾಗುವ ಅನೇಕ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದೀರಿ. ಅದರ ಮೂಲಕವಾಗಿ ನೀವು ಆಶೀರ್ವಾದವನ್ನು ಹೊಂದುತ್ತಿದ್ದೀರಿ ಎಂಬುದನ್ನು ನಾವೀಗ ತಾನೇ ತಿಳಿದು ನಾವು ಬಹಳ ಸಂತೋಷಪಟ್ಟೆವು. ನಾವು ಮಾಡುವ ಕೆಲಸಗಳು, ಕಾರ್ಯಗಳು ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಯಾವುದೇ ಒಬ್ಬ ವ್ಯಕ್ತಿಯು ಪೂರ್ಣ ಹೃದಯದಿಂದ ಸತ್ಯದಲ್ಲಿ ಯಥಾರ್ಥದಲ್ಲಿ ದೇವರ ಮುಂದೆ ಸೇವೆ ಮಾಡುವುದಾದರೆ ಆ ಸೇವೆಯನ್ನು ದೇವರು ಗೌರವಿಸುವಂತನಾಗಿದ್ದಾನೆ. ಪ್ರಿಯರೇ, ಆಶ್ರಯ ಟಿವಿ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೆ ನೀವು ತೋರಿಸುವಂಥ ಪ್ರೋತ್ಸಾಹ, ನೀವು ಯಾವಾಗಲೂ ನಮ್ಮನ್ನು ನಮ್ಮ ಸ್ನೇಹಿತರ ಸಂಧಿಸಿದಾಗಲೆಲ್ಲ ನೀವು ಹೇಳುವಂಥ ಮಾತುಗಳು ನಿಜವಾಗಿ ನಮ್ಮನ್ನು ಆತನ ಸೇವೆಯಲ್ಲಿ ಮುಂದುವರಿಯುವಂತೆ ಸಹಾಯ ಮಾಡಿದೆ. ಪ್ರಿಯರೇ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿರಿ. ಈ ಕಾರ್ಯಕ್ರಮದ ಮೂಲಕವಾಗಿ ಬರುವಂಥ ಅನೇಕ ಸಾಕ್ಷಿಗಳು, ಸುವಾರ್ತಿಕರೊಂದಿಗಿರುವಂಥ ಸಂವಾದಗಳು, ಅನೇಕ ಚರ್ಚೆಗಳು ನಿಮ್ಮ ಬಾಳಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದೆ. ನಿಮ್ಮ ಸಾಕ್ಷಿಗಳನ್ನು ಕೇಳುವಾಗ ನಾವು ಬಹಳ ಸಂತೋಷಿಸ್ತೇವೆ. ಇಂದು ಇನ್ನೊಂದು ಸಾಕ್ಷಿಯೊಂದಿಗೆ ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ಸಾಕ್ಷಿ, ದೇವರ ವಾಕ್ಯ ತಾನೇ ಹೇಳ್ತದೆ, ಕ್ರಿಸ್ತೇಸು ಸ್ವಾಮಿ ಈ ಲೋಕದಲ್ಲಿ ಈ ಸ್ಥಳವನ್ನು ಬಿಟ್ಟು ಹೋಗುವಾಗ, ಈ ಲೋಕವನ್ನು ಬಿಟ್ಟು ಮೇಲೋಕಕ್ಕೇರಿ ಹೋಗುವಂಥ ಸಮಯದಲ್ಲಿ ಆತನ ತಾನೆ, ನೀವು ಲೋಕದ ಕಟ್ಟಕಡೆಗೆ ಹೋಗಿರಿ, ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ. ಯಾವನಾದರೂ ಒಬ್ಬ ವ್ಯಕ್ತಿ ಸಭೆಯ ಮಧ್ಯದಲ್ಲಿ ತನ್ನ ಕೈಗಳನ್ನೆತ್ತಿ ನನ್ನ ರಕ್ಷಕನಾದ ಯೇಸು ಸ್ವಾಮಿ ಮಾಡಿದನ್ನು ನಾನು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಗಟ್ಟಿಯಾಗಿ ಹೇಳುವುದಾದರೆ ನಾವದನ್ನು ಸಾಕ್ಷಿ ಎಂಬುದಾಗಿ ಕರೆಯುತ್ತೇವೆ. ಕ್ರಿಸ್ತೇಸು ಸ್ವಾಮಿ ಹೆಸರಿನಲ್ಲಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಸಾಕ್ಷಿ ಹೇಳುವಂಥದ್ದು ಬಹಳ ಅಗತ್ಯವಾಗಿದೆ. ಪ್ರಿಯರೇ, ಇಂದು ನಮ್ಮ ಮಧ್ಯದಲ್ಲಿ ಮತ್ತೊಬ್ಬ ಸಹೋದರನೊಂದಿಗೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ. ನನ್ನ ಉತ್ತಮ ಸ್ನೇಹಿತರು, ಈಗಾಗಲೇ ಅನೇಕ ವರ್ಷಗಳಿಂದ ನಾವು ಉತ್ತಮ ಸ್ನೇಹಿತರಾಗಿದ್ದೇವೆ. ಮುಂಬೈ ಪಟ್ಟಣದಿಂದ ನಮ್ಮ ಉಡುಪಿ ಪಟ್ಟಣಕ್ಕೆ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ಆಶ್ರಯ ಟಿವಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ನಮ್ಮೊಂದಿಗೆ ಸಹೋದರ ಆಲ್ಬರ್ಟ್ ಕರ್ಕಡರ್ ಅವರು ಇದ್ದಾರೆ. ಬ್ರದರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಬೈ ಅವರು, ನೀವು ಆಮ್ಚಿ ಮುಂಬೈ? ಎಸ್. ಮುಂಬೈ ಪಟ್ಟಣದಲ್ಲಿ ಯಾವ ಸ್ಥಳದಲ್ಲಿದ್ದೀರಿ ನೀವು? ನಾನು ಥಾಣದಲ್ಲಿ ನಾವೀಗ ಇರುವುದು. ಥಾಣದಲ್ಲಿ ಅಂದರೆ ನಾವು ಇದ್ದದ್ದು ಕೆಲವು ವರ್ಷಗಳು, ನಾವು ಮದುವೆ ಆಗುವ ಮೊದಲು ನಾವು ಇದ್ದದ್ದು ಕಲ್ವಾದಲ್ಲಿ ಅಂತ. ಕಲ್ವಾ ಅದು ಬದಿಯಲ್ಲಿ ಇದೆ. ಥಾಣೆ ಕಲ್ವಾ ಬದಿಯಲ್ಲಿ ಇದೆ. ಓಕೆ, ಈಗ ಥಾಣೆಯಲ್ಲಿ. ಥಾಣೆ ಚರ್ಚ್ಗೆ ಹೋಗ್ತಿದ್ದೀರಾ ನೀವು? ನೀವು ಥಾಣೆ ಚರ್ಚ್ ನಮ್ಮ ಸಭೆ ಆಗಿದೆ. ನಿಮ್ಮ ಸಭೆ ಮೊದಲಿಂದ ಅದೇ ಸಭೆಗೆ ಹೋಗ್ತಿದ್ರ? ಹೌದು, ಮೊದಲಿಂದಲೇ ನಾವು ಅದೇ ಸಭೆಯಲ್ಲಿದ್ದೇವೆ, ಥಾಣೆ ಸಭೆಯಲ್ಲಿದ್ದೇವೆ. ಭಾಳ ಸಂತೋಷ. ಮುಂಬೈ ಪಟ್ಟಣದಲ್ಲಿ ನಮಗೆ ಅನೇಕ ಪ್ರಿಯರಿದ್ದಾರೆ, ನಮ್ಮ ಸ್ನೇಹಿತರು, ಕುಟುಂಬಸ್ಥರು ಇದ್ದಾರೆ. ಈ ಸ್ಥಳದಿಂದ ಮಂಗಳೂರು ಪಟ್ಟಣ, ಉಡುಪಿ ಪಟ್ಟಣಗಳಿಂದ ಮೈಗ್ರೇಟ್ ಆಗಿ ಆಚೆಗೆ ಹೋಗಿ ಕೆಲಸಗಳ ನಿಮಿತ್ತದಿಂದಾಗಿ ಅವರು ಹೋದವರಿದ್ದಾರೆ. ಏನೇ, ನೀವು ನಿಮ್ಮ ತಂದೆ ತಾಯಿ ಎಲ್ಲ ಮುಂಬೈ ಪಟ್ಟಣದಲ್ಲೇ ಇದ್ರಾ ಅಥವಾ ಇಲ್ಲಿಂದ ನೀವೇನಾದರೂ ಆಚೆ ಮೈಗ್ರೇಟ್ ಆದ? ಇಲ್ಲ, ನನ್ನ ತಂದೆ ಮುಲ್ಕಿ ಅವರು. ಓಕೆ. ಅವರು ಮನೆ ಬಿಟ್ಟು ಓಡಿ ಮುಂಬೈಗೆ ಹೋದವರು. ಓ, ಹಾಗೆ ಹೋದವರಲ್ಲಿ ಒಬ್ಬರವರು. ಯಾಕಂದರೆ ಅಲ್ಲ, ಅದು ಏನಂದರೆ ಅನೇಕ ಜನರು ಆಗಿನ ಒಂದು ಕಾಲದಲ್ಲಿ ಮನೆ ಬಿಟ್ಟು, ಅಂದರೆ ತಂದೆ ತಾಯಿಗಳು ಬಿಡ್ತಿರ್ಲಿಲ್ಲ, ತುಂಬ ಪ್ರೀತಿ ಮಾಡ್ತಿದ್ರು ಮಕ್ಕಳನ್ನೆಲ್ಲ. ಸೊ ಮನೆಯಲ್ಲಿ ಆಗುವಂಥ ಕಷ್ಟಗಳು ಮತ್ತು ಅನೇಕ ಸ್ಟೋರಿಗಳನ್ನು ಮುಂಬೈಗೆ ಹೋಗಿ ಸ್ವಲ್ಪ ಒಳ್ಳೆ ಆಗಿ ಬಂದದನ್ನು ನೋಡಿ ಆಗಿನ ಕಾಲ ತುಂಬ ಜನರು ಹೋಗಿದ್ದಾರೆ. ಮತ್ತು ಓಡಿ ಹೋದವರೆಲ್ಲರೂ ದೊಡ್ಡ ಜನ ಆಗಿದ್ದಾರೆ. ಅದು ಇನ್ನೊಂದು ವಿಚಿತ್ರ ಆಗಿನ ಕಾಲದಲ್ಲಿ, ಯಾಕಂದರೆ ಆಗಿನ ಪರಿಸ್ಥಿತಿ ಹಾಗಿತ್ತು. ಏನು, ನಿಮ್ಮ ತಂದೆ ಕೂಡ ಮುಲ್ಕಿಂದ ಓಡಿ ಹೋದರು? ಹೌದು, ಅಂದರೆ ನನ್ನ ತಂದೆಯವರು ಹೇಳ್ತಾರೆ ತುಂಬ ಪೋಖ್ರಿ ಇದ್ರಂತೆ ಅವರು, ತಂದೆಯವರು. ಅಜ್ಜನವರು ತುಂಬ ಹೊಡಿತಿದ್ರು, ಹಾಗೆಲ್ಲ ಇತ್ತು. ಹಾಗೆ ಅವರು ಇದು ಬಿಟ್ಟು ಓಡಿದವರು ಮುಂಬೈಯಲ್ಲಿ ಸೆಟಲ್ ಆದರು. ಇಲ್ಲಿಂದ ಯಾವುದೇ ಸುಮ್ಮನೆ ಹೋದವರು ಅಲ್ಲಿಗೆ? ಹೌದು. ಮತ್ತೆ ಅಲ್ಲಿ ಅಣ್ಣನವರು ಇದ್ದರು, ಅವ್ರದ್ದು ಅವರ ಅಣ್ಣನವ್ರಿಗೆ ಮೀಟ್ ಆಗಿ ಹಾಗೆ ಫ್ರೆಂಡ್ಸ್ನವರನ್ನೆಲ್ಲ ಕೂಡಿಸಿ, ಮತ್ತು ನನ್ನ ತಂದೆ ಕೂಡ ಬೈಕಲ ಚರ್ಚಿಗೆ ಸಂಬಂಧಪಟ್ಟ ಅವರಿಗೆ ಅಲ್ಲಿ ಮುಂಬೈಗೆ ಬಂದ ನಂತರ ಕೆಲವು ಜನರು ಕ್ರಿಸ್ತನಲ್ಲಿ ಅವರನ್ನು ನಡೆಸಿದ್ರು. ಹೌದಾ? ಅವರು ಅಲ್ಲಿ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಮತ್ತು ಅವರು ಚರ್ಚಿಗೆ ಸೇರಿಕೊಂಡು ಸೇವೆ ಮಾಡುತ್ತಾ ಹಾಗೆ. ಬ್ಯೂಟಿಫುಲ್. ತಂದೆಯವರ ಹೆಸರೇ ನಿಮ್ಮದು? ನಮ್ಮ ತಂದೆಯವರ ಹೆಸರು ರುಡಾಲ್ಫ್ ಕರ್ಕಡ ಅಂತ. ಆದರೆ ಅವರಿಗೆ ಗುರ್ತಾ ಇರೋದು ಪ್ರಿಯಣ್ಣ ಅಂತ. ಪ್ರಿಯಣ್ಣ ನಮಗೆ ಬಣ್ಣ ನಿಮಗೆಲ್ಲರಿಗೂ ಮಾತಿರಲ್ಲ ಗೊತ್ತಾಗ್ತದೆ. ಒಳ್ಳೆಯದು. ನಿಮ್ಮ ತಾಯಿ ಮುಂಬೈ ಪಟ್ಟಣದವರ? ಇಲ್ಲ, ತಾಯಿ ಇಲ್ಲಿ ಅವರೇ.
ಇಲ್ಲಿಯವರೇ? ಹಾಂ, ಇಲ್ಲಿಯವರೇ, ಕೊರಂಗರಪಾಡಿಯವರು. ಓಕೆ, ಬ್ಯೂಟಿಫುಲ್. ಸೊ ತಾಯಿ ಕೊರಂಗರಪಾಡಿಯವರು, ತಂದೆ ಮುಲ್ಕಿಯವರು, ಇವರು ಮುಂಬೈ ಪಟ್ಟಣದಲ್ಲಿದ್ದರು. ಸೊ ಮುಂಬೈ ಪಟ್ಟಣದಲ್ಲಿ ನೀವೆಷ್ಟು ಮಂದಿ ಮಕ್ಕಳು? ನಾವು 4 ಮಂದಿ ಇದ್ದದ್ದು. 4 ಮಂದಿ. ಓಕೆ. ನೀವು? ನಾನು ಕಡೆಯವರು. ಓಕೆ. ನಿಮಗೆ ಅಕ್ಕ 2 ಅಕ್ಕನವರು ಇದ್ದಾರೆ. ಒಂದು ಅಣ್ಣ ಇದ್ದ, ಅದನ್ನು 93ಯಲ್ಲಿ ಅವರು ತೀರ್ಕೊಂಡು ಕ್ರಿಸ್ತನಲ್ಲಿ ಹೋದರು. ಒಳ್ಳೆಯದು. ಈಗ ನಮ್ಮ 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 ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ನೋಡುವವರು ಇಲ್ಲಿಗೆ ಬರ್ತಾರೆ, ಗೊತ್ತಿರ್ತದೆ. ಆದರೆ ನಿಮಗೆ ಯಾವ ಐಡಿಯಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೀಗ ಮುಂಬೈ ಪಟ್ಟಣದಿಂದ ಬಂದಿದ್ದೀರಿ, ನಮ್ಮ ಆಸರೆ ಟಿವಿಯನ್ನು ನೀವು ಅಲ್ಲಿ ನೋಡಲಿಲ್ಲ. ಅದರಿಂದಾಗಿ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತಾ ಹೋಗುವಾಗ ನಿಮಗೆ ಅರ್ಥ ಆಗ್ತದೆ ನಾವೇನು ಮಾಡ್ಲಿಕ್ಕೆ ಹೋಗ್ತಿದ್ದೆ. ನಿಮ್ಮ ಜೀವಿತದಲ್ಲಿ ಆದಂಥ ಸಾಕ್ಷಿಯನ್ನು ನಾವು ಜನರಿಗೆ ತಿಳಿಸ್ತೇವೆ. ಯಾಕೋಸ್ಕರ ನಿಮ್ಮ ಜೀವಿತದಲ್ಲಿ ಆದ ಸಾಕ್ಷಿಯನ್ನು ಹೇಳಬೇಕು ನಾವು, ಅಲ್ಲ? ಈಗ ಉದಾಹರಣೆಗೆ ಏನಂತ ಹೇಳಿದ್ರೆ ಅನೇಕ ವಿಶೇಷವಾದ ಸಾಕ್ಷಿಗಳನ್ನು ನಾವು ನೋಡ್ತಾ ಬರ್ತೇವೆ. ಅನೇಕ ವಿಶೇಷವಾದ ಸಾಕ್ಷಿಗಳು ನಮ್ಮ ಜೀವಿತದಲ್ಲಿ ಆದಂಥ ಘಟನೆಗಳನ್ನು ನಾವು ಹೇಳ್ತೇವೆ. ಇದರ ಉದ್ದೇಶ ಆಲ್ಬರ್ಟ್ ಕರ್ಕಡ ಹೇಳುವವರನ್ನು ನಾವಿಲ್ಲೇನೋ ಪ್ರಮೋಟ್ ಮಾಡಬೇಕೆನ್ನೋ ಉದ್ದೇಶ ನಮಗಿಲ್ಲ, ಅಥವಾ ನಿಮ್ಮ ಜೀವಿತದಲ್ಲಿ ಆದಂಥ ಕಾರ್ಯಗಳನ್ನು ವೈಭವೀಕರಿಸುವಂಥ ಉದ್ದೇಶವು ನಮಗಿಲ್ಲ. ನಮಗಿರುವ ಉದ್ದೇಶ ಇಷ್ಟೇ: ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಮಾಡಿದ ದೇವರು ಇತರರ ಜೀವಿತದಲ್ಲಿಯೂ ಕೂಡ ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ಇದಕ್ಕೆ ನಾವು ಸಾಕ್ಷಿ ಅಂತೇಳಿ ನಾವು ಹೇಳ್ತೇವೆ. ಆತನ ಬಗ್ಗೆ ನಮ್ಮ ಜೀವಿತದಲ್ಲಿ ಆದಂಥದ್ದು. ಈಗ ನೀವು ಮುಂಬೈ ಪಟ್ಟಣದಲ್ಲೇ ಬೆಳೆದಿರಿ. ಹೌದು. ನೀವು ಎಲ್ಲಿ ಹುಟ್ಟಿದಲ್ಲಿ ಮೊದಲನೇದಾಗಿ? ನಾನು ಹುಟ್ಟಿದ್ದು ಇಲ್ಲಿ ಮಿಷನ್ ಆಸ್ಪತ್ರೆಯಲ್ಲಿ. ಮಿಷನ್ ಹಾಸ್ಪಿಟಲ್, ಲೋಂಬಾರ್ಡ್ ಹಾಸ್ಪಿಟಲ್. ಹಾಗಾದ್ರೆ ಎಲ್ಲರೂ ಅಲ್ಲೇ ಹುಡ್ತಾರೆ ಏನು? ನನ್ನ ತಂದೆಯವರು ಕೂಡ ಅಲ್ಲೇ ಹುಟ್ಟಿದ್ರಂತೆ. ನನ್ನ ಪತ್ನಿ ಎಲ್ಲ ಯಾರ ಹತ್ರ ಹೋಗಿ ಮಾತಾಡಿ ಈಗಾಗಲೇ ಉಡುಪಿ ಪಟ್ಟಣದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವಂಥ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಮಿಷನ್ ಹಾಸ್ಪಿಟಲಲ್ಲೇ ಹುಟ್ಟಿದವರು. ಒಂಥರ ಖುಷಿ ಅಲ್ಲ, ಮಿಷನ್ ಹಾಸ್ಪಿಟಲಲ್ಲೇ ಹುಟ್ಟಿದ. ಭಾಳ ಸಂತೋಷ. ಆಗಿನ ಕಾಲದಲ್ಲಿ ದೇವರು ಮಕ್ಕಳು ಮಾಡಿದ ಸೇವೆ ಆಗ ಭಾಳ ದೊಡ್ಡ ಸೇವೆ. ಅದರ ಅತಿ ಶೀಘ್ರದಲ್ಲಿ ಆಸರೆ ಟಿವಿಯ ಮೂಲಕವಾಗಿ ಲೋಂಬಾರ್ಡ್ ಹಾಸ್ಪಿಟಲ್ನ ಸೇವೆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ. ನೀವು ಇಲ್ಲಿ ಹುಟ್ಟಿ ಮತ್ತೆ ಈಗೇನು ನೀವು ಬ್ಯಾಕ್ ಟು ಮುಂಬೈಗೆ ಹೋದಿರಿ. ನಿಮ್ಮ ಕನ್ನಡ, ನಿಮಗೆ ಕನ್ನಡ ಎಲ್ಲ ಒಳ್ಳೆ ಚೆನ್ನಾಗಿ ಬರ್ತದೆ. ಮನೆಯಲ್ಲಿ ಕನ್ನಡ ಮಾತಾಡ್ತಿದ್ರಿ? ಎಸ್, ನಾವು ಮನೆಯಲ್ಲಿ ಮಾತಾಡೋದು ಕನ್ನಡ. ಅಂದರೆ ತಾಯಿ ಒಟ್ಟಿಗೆ ತುಳು, ಬಾಕಿ ಎಲ್ಲರ ಒಟ್ಟಿಗೆ ಕನ್ನಡ. ತಾಯಿ ತುಳು ಮಾತಾಡ್ತಿದ್ರಾ? ಹಾಗೆ ನಿಮಗೆ 2 ಭಾಷೆಯನ್ನು, ತುಳು ಮತ್ತು ಕನ್ನಡ? ತುಳು ಅಂದರೆ ಸ್ವಲ್ಪ ತುಳುವಲ್ಲಿ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ತುಳು ಹೆಚ್ಚು ಮಾತಾಡೋದು, ಅಂದರೆ ಕನ್ನಡ ಮಾತಾಡ್ತೇವೆ. ನನ್ನದೊಂದು ಯಾವಾಗಲೂ ಕೇಳುವಂಥ ಒಂದು ಪ್ರಶ್ನೆ ಉಂಟು ಜನರಲ್ಲಿ. ನಿಮಗೆ ಬಾಲ್ಯಪ್ರಾಯದ ಬಗ್ಗೆ ಕೇಳುವಾಗ ನನಗೆ ಇದೊಂದು ಕ್ಯೂರಿಯಾಸಿಟಿ, ಮತ್ತೊಂದು ವಿಚಿತ್ರ ಪ್ರಶ್ನೆ. ಅದು ನೋಡಿ, ನೀವು ಬಾಲ್ಯಪ್ರಾಯದಲ್ಲಿ ಚರ್ಚಿಗೆ ಹೋಗ್ತಿದ್ರಿ. ಎಸ್, ರೈಟ್? ಓಕೆ. ಚರ್ಚ್ನಲ್ಲಿರುವಂಥ ಸಂಡೇ ಸ್ಕೂಲ್ ಅದೆಲ್ಲ ಹೋಗ್ತಾ ಇದ್ರಿ. ಈಗ ನೀವು ಬಾಲ್ಯಪ್ರಾಯದಲ್ಲಿ ದೇವರು ಇದ್ದಾನೆ, ದೇವರನ್ನು ನಂಬಬೇಕು, ದೇವರ ದಾರಿಯಲ್ಲಿ ಬಾಳಬೇಕು, ಇಂಥ ಭಾವನೆಯಲ್ಲಿ ನೀವು ಬೆಳೀತಾ ಇದ್ದೀರಾ, ಅಥವಾ ಮನೆಯಲ್ಲಿ ಹೇಳಿದಕ್ಕೋಸ್ಕರ ಸಂಡೇ ಸ್ಕೂಲಿಗೆ? ಯಾಕೆ ಕೇಳ್ತಿದ್ದೇನೆ, ಆ ಬಾಲ್ಯಪ್ರಾಯದಲ್ಲಿ ದೇವರು ಎನ್ನುವಂಥದ್ರ ಮೇಲೆ ನಿಮಗೆ ನಂಬಿಕೆ ಇತ್ತಾ? ಸತ್ಯವಾಗಿ ಹೇಳೋದಂದರೆ ನಂಬಿಕೆ ಅಂತ ಇರಲಿಲ್ಲ. ಮನೆಯವರು ತಾಯಿ ತಗೊಂಡು ಹೋಗ್ತಿದ್ರು. ನಮಗೆ ಚೊಂಬೂರು ಚರ್ಚ್ ಹತ್ತಿರವಾಗಿತ್ತು. ಸಣ್ಣದಿರುವಾಗ ಚೊಂಬೂರಿಗೆ ನಾವು ರಿಲೇಟಿವ್. ಚೊಂಬೂರು ಚರ್ಚ್ ತಾಯಿ ತಗೊಂಡು ಹೋಗ್ತಿದ್ರು, ಬರ್ತಿದ್ರು. ಆದರೆ ಸಂಡೇ ಸ್ಕೂಲ್ ಸಹ ನಾನು ಅಷ್ಟು ಅಟೆಂಡ್ ಮಾಡಲಿಲ್ಲ, ಯಾಕಂದರೆ ನಾವು ಕನ್ನಡ ಮೀಡಿಯಂನವರು, ಮತ್ತು ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಡೀತಿತ್ತು ನಮಗೆ. 2-3 ಮಕ್ಕಳಿಗಾಗಿ ಅವರು ಕನ್ನಡ ಕ್ಲಾಸ್ ತಗೊಳ್ತಿದ್ರು, ಹಾಗೆ ಇಲ್ಲ ಚರ್ಚ್ ಬಿಟ್ಟಿತ್ತು. ಆದರೆ ನಮಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಾವು ಅಲ್ಲಿ ಮುಂಬೈಲಿ ಕನ್ನಡ ಮೀಡಿಯಂ ಸ್ಕೂಲ್ ಇದೆ. ಎಸ್ ಎಸ್. ಹೌದಾ? ಬ್ಯೂಟಿಫುಲ್. ನಾವು ಅಲ್ಲಿ ಕಲ್ತದ್ದು. ಸೊ ಹಾಗೆ ಹೆಚ್ಚು ಮತ್ತೆ ಡಿಸ್ಟೆನ್ಸ್ ತುಂಬ ಇತ್ತು ಕಾಂತ ಚೆಂಬೂರಿನಿಂದ ಅಲ್ಲಿಗೆ ನಿಮ್ಮ ಮನೆಗೆ? ಇಲ್ಲ, ಹೆಚ್ಚು ಡಿಸ್ಟೆನ್ಸ್ ಇರಲಿಲ್ಲ. ಆದರೆ ನಾವು ಕಲ್ವಕ್ಕೆ ಬಂದಾಗ, ಅಂದರೆ ನಮ್ಮ ಪ್ರಾಯ ಬೆಳೆಯುತ್ತಾ ಬರುವಾಗ, ಅಂದರೆ ಒಂದು 19-20 ಇಯರ್ಸ್ ರೀಚ್ ಆಗುವಾಗ ನಾವು ಕಲ್ವಾಕ್ಕೆ ಶಿಫ್ಟ್ ಆದೆವು. ಆಚೆಗೆ ಶಿಫ್ಟ್ ಆದ. ಓಕೆ. ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ಸ್ನವರೆಲ್ಲ ಸ್ವಲ್ಪ ಬೇರೆ ಇದ್ದರು. ಅಂದರೆ ಚರ್ಚ್ ಸ್ವಲ್ಪ ದೂರ ಆಯಿತು. ಅಂದರೆ ನಮಗೆ ವಿಕ್ರೋಳಿ ಚರ್ಚ್ ಅಂತ ಇತ್ತು, ಥಾನಾ ಚರ್ಚ್ ಅಂತ ಇರಲಿಲ್ಲ ಆಗ. ಓಕೆ. ಥಾನಾ ಅದರ ನಂತರ ನಾವು ಬೇರೆ ಮಾಡಿ ಥಾನಾದಲ್ಲಿ ಇದು ಮಾಡಿ. ಸೊ ವಿಕ್ರೋಳಿ ಚರ್ಚ್ ಸ್ವಲ್ಪ ದೂರ ಆಯಿತು, ಮತ್ತು ಫ್ರೆಂಡ್ಸ್ ಸರ್ಕಲ್ಸ್ನವರು ಹೆಚ್ಚಾಯಿತು. ಹಾಗೆ ನಿಧಾನ ಚರ್ಚಿಂದ ಹೊರಗೆ ಹೋಗ್ತಾ ಹೋದೆವು. ಅದು ಗೊತ್ತಾಗಲಿಲ್ಲ.
ನಾವು ಚರ್ಚ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತೇಳಿ. ಅದರ ನಂತರ ಹೇಗಿತ್ತು ಬಾಲ್ಯಪ್ರಾಯ ನಿಮ್ಮದು? ಬಾಲ್ಯಪ್ರಾಯ ಇಸ್ ಗುಡ್. ಅಂದರೆ ನಾನು ಎಂಜಾಯ್ ಮಾಡಿದೆ ಬಾಲ್ಯಪ್ರಾಯದಲ್ಲಿ. ಆದರೆ ನಾನು ಹೇಳ್ಬೋದು, ನಾನು ಯವನ ಪ್ರಾಯವನ್ನು ಎಂಜಾಯ್ ಮಾಡಲಿಲ್ಲ. ಮಾಡಲಿಲ್ಲ ಅಂದರೆ ಆ ಲೋಕದ ಇದರಲ್ಲಿ ನಾನು ಎಂಜಾಯ್ ಮಾಡಿದ್ದೇನೆ. ಆದರೆ ಇವತ್ತು ನಾನು ಅದನ್ನು ನೋಡಿದರೆ ನನಗೆ ನಾಚಿಕೆ ಆಗ್ತದಕ್ಕೆ ನಾನು ಅದು ಇದ್ದೆ ಅಂತ ಒಂದು ಲೈಫ್ ಇತ್ತು, ಅದೊಂದು ಲೈಫ್ ನನ್ನದು ಇತ್ತು ಅಂತ. ಭಾಳ ಏನು ಕೆಲಸ ಮಾಡ್ತಿದ್ರಿ? ಏನು ಕಲ್ತಿದ್ರಿ? ಏನು ಕಲೀಲಿ? ನನ್ನ ಸ್ಟಡೀಸ್ ಹೆಚ್ಚಾಗಲಿಲ್ಲ. ಅಂದರೆ ನಾನು 10th ಮಾಡಿದ ನಂತರ SSC ಮಾಡಿದ ನಂತರ ನಾನು ಸ್ಟಡೀಸ್ ಓಕೆ. ಬಿಟ್ಟ ನಂತರ ಕಾಲೇಜ್ಗೆ ಅಪ್ಪನವ್ರು ಹಾಕಿದರು, ಅಣ್ಣ ಸಹ ಕಲಿ ಅಂತ. ಯಾಕಂದರೆ ಅಣ್ಣ ಸಹ ಶಾಲೆ ಹೆಚ್ಚು ಮಾಡಲಿಲ್ಲ. ಓಕೆ. ನಾನು ತಮ್ಮ ಹೆಚ್ಚು ಕಲೀಲಿ ಅಂತ. ಆದರೆ ನನಗೆ ಅಷ್ಟು ಕನ್ನಡ ಮೀಡಿಯಮಿಂದ ಎಲ್ಲ ಸಬ್ಜೆಕ್ಟ್ ಇಂಗ್ಲೀಷು ಹಾಗೆ ಸ್ವಲ್ಪ ಇಂಗ್ಲೀಷಿಗೆ ಹಾಗೆ ಸ್ವಲ್ಪ ಕಷ್ಟ ಆಗಿ ನಾನು ಕಾಲೇಜ್ ಹೋಗಲಿಲ್ಲ. 3 ತಿಂಗಳಲ್ಲಿ 7 ಡೇಸ್ ಎಂಥದ್ದು ಅಟೆಂಡ್ ಮಾಡಿದೆ ನಾನು ಕಾಲೇಜ್. 3 ತಿಂಗಳಲ್ಲಿ 7 ಡೇಸ್ ಅದು ಅದು ಕಾಲೇಜ್ಗೆ ಮಾಡಿದ ಉಪಕಾರ ನಾನು ಅಲ್ವಾ? ಹಾಗೆ ಮತ್ತೆ ನಾನು ಅಪ್ಪಗೆ ಬಂದು ಹೇಳಿದ್ದಕ್ಕೆ ನಾನು ಹೋಟೆಲಲ್ಲಿ ಬೇಕಾದರೆ ಬಟ್ಟೆ ಹೊಡಿತೇನೆ, ಆದರೆ ನಾನು ಕಾಲೇಜ್ಗೆ ಹೋಗೋದಿಲ್ಲ. ಅಪ್ಪ ಹೇಳಿದ್ರು, ಒಂದು ಕೆಲಸ ಮಾಡಾಗಾದರೆ ನಾನು ನನ್ನ ಫ್ರೆಂಡ್ ಹತ್ರ ನಿಮಗೆ ಇದಕ್ಕೆ ಹಾಕ್ತೇನೆ, ಹೆಲ್ಪರ್ ಅಂತ ನನ್ನನ್ನು ಅಲ್ಲಿ ಟರ್ನರ್ ಫಿಟರ್ಗೆ ಜಾಬಿಗೆ ಹಾಕಿದ್ರು. ಅಂದರೆ ನಾನು ಅಲ್ಲಿ ಗುಡಿಸೋದು ಕೆಲಸ, ಒರೆಸೋದು ಅದೆಲ್ಲ ಮಾಡಿ ಮಷಿನ್ ಕಲಿಸ್ತಾರಂತ ಅವರು. ಸೊ ಹಾಗಾದ್ರೆ ಕಾಲೇಜ್ ಬೇಡ ಅಂತ ಆಯ್ತು ನಿಮಗೆ? ಹಾಂ, ಮೆಕ್ಯಾನಿಕ್ ಹೆಲ್ಪರ್ ಆಗಿ ಸೇರಿದ್ರಿ ನೀವು? ಎಸ್. ಹಾಂ, ಎಂತ ಮಾಡ್ತಿದ್ರಿ ನೀವು ಅಲ್ಲಿ ಕೆಲಸ? ಅದೇ ಬೆಳಿಗ್ಗೆ ಹೋಗಿ ಗುಡಿಸೋದು, ಮತ್ತು ಎಲ್ಲ ಆಯಿಲ್ ಎಲ್ಲ ತುಂಬಿಸಿ ಇಡೋದು. ಅಂದರೆ ಯಾವ ಮಷಿನ್ಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ತಂದಿಡೋದು. ಮತ್ತು ಸಂಜೆಗೆ ಅವರು ವರ್ಕೌಟ್ ಮಾಡೋ ತನಕ ನಿಲ್ಲೋದು, ಮತ್ತು ಅದನ್ನೆಲ್ಲ ಪುನಃ ಸ್ಥಳಕ್ಕೆ ಇಡೋದು. ಓಕೆ. ಹಾಗೆ ಮಾಡಿ ಮತ್ತೆ ಏನು ಮಾಡಿದ್ರು? ಮತ್ತೆ ಹೇಗೆ ಹೋಯ್ತು ನಿಮ್ಮ ಲೈಫ್? ಹಾಗೆ ಮಾಡಿದ ನಂತರ ಅಲ್ಲಿ ನನಗೆ 250 ರೂಪಾಯಿ ಸಂಬಳ ಇತ್ತು, ಅಂದರೆ ತಿಂಗಳಿಗೆ. ಹಾಂ. ಆ ಸಂಬಳಗಿಂತ ಹೆಚ್ಚು ನನ್ನ ತಿನ್ನೋದೇ ಆಗ್ತಿತ್ತು. ಯಾಕಂದರೆ ನನಗೆ 12 hours ಡ್ಯೂಟಿ, ಪ್ರಯಾಸ ಆಗ ಯಂಗ್ ಏಜ್, ಅಂದರೆ 18-19 ಏಜ್ ಇತ್ತು. ಸ್ವಲ್ಪ ಮಷೀನಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆವು. 1-2 ವರ್ಷ ನಾನು ಅಲ್ಲಿ ಇದ್ದೆ. ನಂತರ ನಾನು ಇರುವ ಸ್ಥಳದಲ್ಲಿ ನನಗೆ ಒಂದು ಜನ ಬಂದು ಹೇಳಿದರು ಕಿ ನನ್ನ ಫ್ಯಾಕ್ಟ್ರಿಗೆ ಬಾ, ನಾನು ನಿಮಗೆ 600 ಕೊಡ್ತೇನಂತ. ಹಾಗೆ ನಾನು 250 600 ಆಯಿತು. ಹಾಗೆ ಅಲ್ಲಿ ಹೋದೆ. ಅಲ್ಲಿ ಸ್ವಲ್ಪ 1-2-3 ವರ್ಷ ಮಾಡಿದೆ. ಮತ್ತು ಡ್ಯಾಡಿದು ಕಂಪನಿಗೆ ಸೇರಿದೆ. ಯಾವ ಕಂಪನಿಯಲ್ಲಿ ಡ್ಯಾಡಿ ಇದ್ರು? ಡ್ಯಾಡಿ ಸಾಫ್ಟ್ಸೂಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಕ್ಯಾಪ್ಸೂಲ್ಸ್ಗಳಾಗ್ತದಲ್ಲ, ಹೌದು, ಆ ಕ್ಯಾಪ್ಸೂಲ್ಸ್ಗಳಾಗುವ ಫ್ಯಾಕ್ಟ್ರಿ ಅದು. ನಾವು ಕ್ಯಾಪ್ಸೂಲ್ಸ್ ಮಾಡಿದೆವು, ರಿವೈಟಲ್, ಡೆಕ್ಸೋರೇಂಜ್, ಇದು ಅಂದರೆ ಸಾಫ್ಟ್ ಜಿಲಿಟಿನ್ದು ಕ್ಯಾಪ್ಸೂಲ್. ಅಂದರೆ ನನ್ನ ಡ್ಯಾಡಿ ಅದರಲ್ಲಿ ಆ ಮಷೀನಲ್ಲಿ ಎಕ್ಸ್ಪರ್ಟ್ ಇದ್ದರು, ಆ ಮಷೀನ್ ಮಾಡೋದ್ರಲ್ಲಿ. ಹಾಗೆ ನಾನು ಅಲ್ಲಿ ಡ್ಯಾಡಿ ಒಟ್ಟಿಗೆ ಸೇರಿದೆ. ಮತ್ತು ಅಲ್ಲಿ ಕೆಲಸ ಕಲಿತುಕೊಂಡು ಆ ಕಂಪನಿಯಲ್ಲಿ 1-2-3 ವರ್ಷ ಮಾಡಿದ ನಂತರ ಮಧ್ಯದಲ್ಲಿ ನನ್ನ ಲೈಫ್ ಸ್ವಲ್ಪ ಇನ್ನೂ ಸಹ ಹಾಳಾಯಿತು. ನನ್ನ ಫ್ರೆಂಡ್ ಸರ್ಕಲ್ ನನ್ನ ತುಂಬ ಹಾಳಾಯಿತು. ಹಾಳಂದ್ರೆ ಇದು ಕುಡಿಯೋದೆಲ್ಲ ಎಲ್ಲ? ಹಾಂ, ಕುಡಿಯೋದಂದರೆ ನಾನು ಲಾಸ್ಟಿಗೆ ನಾನು ಅಂದರೆ ಮದುವೆ ಆಗುವ ಟೈಮಿಗೆ ನಾನು 30 ಸಿಗರೇಟ್ ಎಳಿತಿದ್ದೆ ದಿವಸಕ್ಕೆ 30 3 ಪ್ಯಾಕೆಟ್ಸ್. ಹಾಂ, 3 ಪ್ಯಾಕೆಟ್ಸ್. ಅಂದರೆ ಸಿಗರೇಟ್ ಇಲ್ಲದಿದ್ದರೆ ನನ್ನ ಕೈಕಾಲು ಶಿವರ್ ಆಗ್ತಿತ್ತು. ಅಂದರೆ ನಾನು ಬೆಳಿಗ್ಗೆ 5 ಗಂಟೆಗೆ, ನಿಮಗೆ ಪವರ್ ಬೇಕಿತ್ತು. ಹಾಂ, ಅಂದರೆ ಬೆಳಿಗ್ಗೆ 5 ಗಂಟೆಗೆ ನಾನು ಎದ್ದುಕೊಂಡು ಹೋಗಿ ಸಿಗರೇಟ್ದು ಅಂಗಡಿ ಹುಡುಕಿಕೊಂಡು ಹೋಗಿದ್ದೇನೆ, ನನ್ನ ಸ್ಟಾಕ್ ಮುಗ್ದಿದೆ ಅಂತ. ಅಂತ ಲೈಫ್ ಇತ್ತು. ಅಂದರೆ ಅದರ ನಂತರ ನಾನು ಅಲ್ಲಿಂದ ಒಂದು ಫ್ರೆಂಡ್ ಒಟ್ಟಿಗೆ ಸೇರಿ. ಈವನ್ ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿದ್ರಿ ನೀವು? ಆಲ್ಕೋಹಾಲ್ ಅಡಿಕ್ಟ್ ಅಂದರೆ ನೀವು ವಾರಕ್ಕೆ 4 ಸಲ ಕುಡಿತಿದ್ದೆ. ಮತ್ತೆ ಇರೋದು ಪುನಃ ಇರೋದು 3 ಅದಂದರೆ ಮದುವೆ ಆಯ್ತಲ್ಲ, ಅದರ ಮಧ್ಯದಲ್ಲಿ ಬಿಡ್ತಿರ್ಲಿಲ್ಲ ನಾನು. ಅದು ಆ ಟೈಮಲ್ಲಿ ನೋಡಿದರೆ, ಅಂದರೆ ನಾನು ಮದುವೆ ಆಗುವ ಟೈಮ್ ಬಂದಾಗ ನಾನು ನನ್ನ ಮಷೀನ್ ಹಾಕಿದ್ದೆ. ಈಗ ನೀವು ಈ ದಿವಸಕ್ಕೆ 30 ಸಿಗರೇಟ್ ಎಳಿತಿದ್ರಿ, ವಾರಕ್ಕೆ ಬರೀ ಕಡಿಮೆ 4 ದಿವಸ ಕುಡಿತಿದ್ರಿ. ಹೌದು. ಮತ್ತೆ 3 ದಿವಸ ವ್ರತ ಇತ್ತ ಏನಾದರೂ? ಇರಲಿ ಬಿಡಿ. ಇಂಥ ಲೈಫ್ ನಡೆಸ್ತಿರುವಾಗ ಮದುವೆ ಆಯ್ತು ನಿಮಗೆ? ಹಾಂ, ಅಂದರೆ ನಾನು ಮಷೀನ್ ಹಾಕಿದ್ದೆ. ಅದರ ನಂತರ ನಿಮ್ಮದೇ ಓನ್ ಮೆಷಿನ್ ಹಾಕಿದ್ರಿ? ಅದರ ಮಧ್ಯದಲ್ಲಿ ನಮ್ಮ ಅಣ್ಣನವ್ರು ತೀರಿ ಹೋದರು. ಓಕೆ. ಒಂದು ಆಕ್ಸಿಡೆಂಟಲ್ಲಿ.
ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅಂದರೆ ಅವರಿಗೆ ಆ್ಯಕ್ಚುಲಿ ಅವರು ನನ್ನ ಗುರು ಇತ್ತದಲ್ಲ, ಅವರಿಗೆ ಸ್ವಲ್ಪ ಕುಡಿಯೋದು ಅಭ್ಯಾಸ ಇತ್ತು. ಓ, ನೀವು ಒಟ್ಟಿಗೆ ಕುಡಿತಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವನಿಗೆ ಗೊತ್ತಿಲ್ಲ. ಲಾಸ್ಟ್ ತನಕ ಅವ ತಿರುಗಿ ಹೋಗೋ ತನಕ ಅವನಿಗೆ ನೀವು ಕುಡಿತಿದ್ರಿ ಅಂತ ಗೊತ್ತಿಲ್ಲ. ಅವನ ಎದುರಲ್ಲಿ ನಾವು ಏನು ಮಾಡ್ತಿರ್ಲಿಲ್ಲ. ಅಂದರೆ ಅವನಿಗೆ ನಮಗೆ ಸ್ವಲ್ಪ ಭಯ ಇತ್ತು. ಅಂದರೆ ಅವನು 5 ವರ್ಷ ದೊಡ್ಡದಿದ್ದಾರೆ. ಅವರ ಎದುರಲ್ಲಿ ನಾನು ಅವನ ಫ್ರೆಂಡ್ ಸರ್ಕಲೇ ಬೇರೆ, ನನ್ನ ಫ್ರೆಂಡ್ ಸರ್ಕಲೇ ಬೇರೆ ಆಗಿತ್ತು. ಮತ್ತು ಅವನಿಗೆ ತಲೆಗೆ ತಾಗಿ ಬಿದ್ದು ತಲೆಗೆ ತಾಗಿ ಬ್ಲಡ್ ಕ್ಲಾಟ್ ಒಳಗೆ ಆಗಿ ಅವರು ತೀರ್ಕೊಂಡು. ಎಷ್ಟನೇ ಇಸವಿ ಅಲ್ಲ ಅದು? 1993 ಅವರು 93 ಅವ್ರು ತೀರ್ಕೊಂಡ್ರು. ಅವ್ರು ತಿರುಗಿ ಹೋದ ನಂತರ ನನ್ನ ಲೈಫ್ ಇನ್ನೂ ಸಹ ವರ್ಸ್ಟ್ ಆಯಿತು. ಇನ್ನು ಯಾರು ಅಂತ ಒಂದು ಹೌದು, ಭಯ ಇಲ್ಲ. ನಾನು ಓಪನ್ ಆದೆ ಅಲ್ಲ ಸ್ವಲ್ಪ. ಅಂದರೆ ಅಣ್ಣ ಇರುವಾಗ ಸಹ ಅಣ್ಣಗೆ ಸಹ ಗೊತ್ತಿತ್ತು ಎಂತ ಅಂತ. ನಾನು ಹೇಳೋದಾದರೆ 9th ಸ್ಟ್ಯಾಂಡರ್ಡಲ್ಲಿ ನನ್ನ ಚೀಲದಲ್ಲಿ ನಾನು ಚೂರಿ ಇಡ್ತಿದ್ದೆ. ಹೌದಾ? ನನ್ನ ತಂದೆಗೆ ಒಂದು ಸಲ ಸಿಕ್ಕಿದೆ ಸಹ, ಅದು ಸಿಕ್ಕಿಬಿದ್ದಿರಿ. ಅಂದರೆ ನಮ್ಮ ಸ್ಕೂಲ್ ಇದ್ದ ಏರಿಯಾ ಉಂಟಲ್ಲ, ಅದೆಲ್ಲ ಕಂಪ್ಲೀಟ್ ಟೋಟಲ್ ಅಂಡರ್ ವರ್ಲ್ಡ್ನವ್ರದ್ದು ಏರಿಯಾ ಇದ್ದದ್ದು. ಅವರ ಒಟ್ಟಿಗೆ ಸೇರಿ ಅಂದರೆ ನಮಗೆ ಸಹ ಅದೊಂದು ಅಂಡರ್ ವರ್ಲ್ಡ್ ಹಾಗೆ ಆಗಬೇಕಂತ ಹೇಳಿ ಅವರದ್ದೆಲ್ಲ ಇನ್ಫ್ಲುಯೆನ್ಸ್ ಇತ್ತು. ಆದರೆ ಸಹ ನಾನು ಮದುವೆ ಆಗುವಾಗ ನನ್ನದೊಂದು ಇದಿತ್ತು, ಅಂದರೆ ನನಗೆ ಬಿಲಿವರ್ ಹುಡುಗಿ ಬೇಡ ಅಂತ. ಈ ಪ್ರಾರ್ಥನೆ ಮಾಡುವವರು ನನಗೆ ಆಗ್ತಾ ಇರಲಿಲ್ಲ. ಎಲರ್ಜಿ ಅಂದರೆ ಪ್ರಾರ್ಥನೆ ಮಾಡುವವರು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೆಚ್ಚು ಇದು ಮಾತಾಡುವವರು ನನಗೆ ಖುಷಿ ಇರಲಿಲ್ಲ. ಅಂದರೆ ಅವ್ರು ಬೇಡ, ನಮಗೆ ನಮ್ಮ ಲೈನ್ ನಮಗೆ ಸೆಟ್ ಆಗೋದಿಲ್ಲ. ಅಂದರೆ ಹಾಗೆ ಚರ್ಚಿನವರು ಸಹ ಮತ್ತೆ ಥಾನಾ ಚರ್ಚ್ ಬೇರೆ ಆಯಿತು. ಮದುವೆಗೆ ಸ್ಟಾರ್ಟ್ ಮಾಡಿದರು ಹುಡುಗಿ ನೋಡಲಿಕ್ಕೆ ಸ್ಟಾರ್ಟ್ ಆಗುವಾಗ ನಮ್ಮ ಎಲ್ಡರ್ನವರು, ನಾನು ಕ್ಯಾರಲ್ಸ್ ಎಲ್ಲ ಸ್ವಲ್ಪ ಜಾಯಿನ್ ಮಾಡಿದೆ. ಮತ್ತು ಕ್ಯಾರಲ್ಸ್ ಎಲ್ಲ ಜಾಯಿನ್ ಮಾಡಿದ ನಂತರ ಹುಡುಗಿ ಮನೆಗೆ ಎಲ್ಡರ್ನವ್ರು ಹೋದರು. ಹುಡುಗಿ ಮನೆಯವ್ರು ಕೇಳಿದರು, ಆಣೆಂಚ ತೋ ಅವರು ಹೇಳಿದರು, ಆಣು ಎಡ್ಡೆ ಉಳ್ಳೆ ಬೆಲೆ ಮಲ್ಪೆ ಕೆಲಸ ಮಾಡ್ತಿದ್ದೆ. ಕ್ಯಾರಲ್ಸ್ಗೆ ಮಾತ ಬರ್ಪೆ ತೋ ಹುಡುಗಿ ನೋಡಿ ಆದ ನಂತರ ನನಗೆ ನನ್ನ ಹೆಂಡತಿ ಫೋನ್ ಮಾಡಿದ್ರು. ಆಗಿದ್ದಕ್ಕಿಂತ ಮೊದಲು ಅವಳು ನನಗೆ ಫೋನ್ ಮಾಡಿದ್ರೆ ಹೇಳಿದ್ರು, ನಿಮ್ಮ ವಿಷಯದಲ್ಲಿ, ಯಾಕಂದರೆ ನಾನು ಅವಳಿಗೆ ಹೇಳಿದ್ದೆ ನಾನು ಕುಡಿತೇನೆ, ನಾನು ಸಿಗರೇಟ್ ಸಹ ಇಳಿತೇನೆ, ಹೀಗೆ ನನ್ನ ಲೈಫ್ ಉಂಟಂತ. ತೋ ಅವರು ಹೇಳಿದರು, ನಿಮ್ಮ ಎಲ್ಡರ್ಗೆ ಕೇಳಿದ್ರಿ ತೋ ಎಲ್ಡರ್ ಹೇಳಿದರು ಎಡ್ಡೆ ಎಂತ ಮಾಡೋದಿಲ್ಲ. ನಾನು ಹೇಳಿದೆ, ಅವರ ಎದುರಲ್ಲಿ ಎಲ್ಲಿ ಮಾಡ್ತೇನೆ, ಅವ್ರಿಗೆ ಗೊತ್ತಿಲ್ಲ ನಾನು ಎಂತ ಮಾಡ್ತೇನೆ. ಆದರೆ ನಮ್ಮ ಎಲ್ಡರ್ನವರು ನಾನು ಆ್ಯಕ್ಚುಲಿ ಹೊಗಳ್ತೇನೆ. ಅಂದರೆ ಬೆತ್ತೋಲ್ ಅಂಕಲ್ ಅಂತ ಅಂಕಲ್ ಇದ್ದಾರೆ, ಅವ್ರು ನನಗೆ ಬಂದರು. ಒಂದು ದಿವಸ ಹೆಗಲಿಗೆ ಕೈ ಹಾಕಿದರು, ಹೊರಗೆ ತಗೊಂಡೋದ್ರು. ಒಂದು ಮಾತಾ ಬುಡ್ಲ ಐತೆ ಎಂಕಕ್ಕೇನು ಬೇರು ಜನಕ್ಕೂ ಎಂಕ ಸುಲ್ಲುಪ ನೋಡಪ್ಪ ರೈಟ್. ನೀನು ಇದೆಲ್ಲ ಬಿಟ್ಟು ಬಿಡು, ಇದು ನಮಗೆ. ಆದರೆ ಜಸ್ಟ್ ಅದು ಅಷ್ಟೇ ಇತ್ತು ಆದರೆ ನನಗೆ ಬಿಲಿವರ್ ಹುಡುಗಿ ಬೇಡ ಇದು. ಅಂದರೆ ಹುಡುಗಿ ನೋಡಿದ್ದು, ಆ ಹುಡುಗಿ ನನಗೆ ಯಾವಾಗ ಸಹ ಹೇಳಲಿಲ್ಲ ನಾನು ಬಿಲಿವರ್ ಅಂತ. ನೋಡಿದ ಹುಡುಗಿ ಹೇಳಿಲ್ಲ, ಯಾವಾಗ ಸಹ ಹೇಳಿಲ್ಲ. ಆದರೆ ಒಂದು ನೀವು ಪರವಾಗಿಲ್ಲ ಹೇಳಿಬಿಟ್ರಿ, ನಾನು ಕುಡಿತೇನೆ ಸಿಗರೇಟ್ ಹೇಳಿದ್ದೆ ಅಂತ ಅಲ್ಲ? ನಾನೆಲ್ಲ ಹೇಳಿ ಅಡಗಿಸ್ಲಿಲ್ಲ, ಅದು ಹೇಳಲಿಲ್ಲ. ಅದೇ ಕುಡಿತಿದ್ದೆ, ಹೇಳಿದ್ದು ವಾರಕ್ಕೆ 3 ದಿವಸ ಬಿಟ್ಟೆ. ಅದೇ ಅದೊಂದು ಎಂತ ಹೇಳ್ತಾರೆ, ಡಿಸ್ಕೌಂಟ್ ಮಾಡುವಂತ. ಏನಿವೆ ಭಾಳ ಇದನ್ನು ಕೇಳುವಾಗ ಭಾಳ ಸಾಧಾರಣ ಜೀವಿತ. ನಿಮ್ಮಲ್ಲಿ ಅನೇಕ ಜನರು ನೆನೆಸ್ಬೋದು, ಇದೇನು ನನ್ನ ಜೀವಿತ ಕೂಡ ಇದೇ ಇತ್ತು ಅಥವಾ ಇದೇ ಆಗಿದೆ ಎಂಬುದಾಗಿ. ನಾವೀಗ ಏನು ಕೇಳ್ತಾ ಇದ್ದೇವೆ ಆ ಬದುಕಿನ ಬಗ್ಗೆ ಎಲ್ಲ ನಾವೀಗ ಮಾತಾಡಲಿಕ್ಕಿರುವಂಥದ್ದು. ನಾವೇನು ಮಾತಾಡ್ತಿದ್ದೇವೆ ಇದನ್ನು ಕೇವಲ ನಮ್ಮ ಜೀವಿತದ ಬ್ಯಾಕ್ಗ್ರೌಂಡ್ಸ್ ಅಥವಾ ಹಿನ್ನೆಲೆಯನ್ನು ಮಾತ್ರ ನಾವು ಮಾತಾಡ್ತಿದ್ದೇವೆ. ಅವರಿಗೆ ಬಿಲಿವರ್ ಅಂದರೆ ಯೇಸು ಸ್ವಾಮಿಯನ್ನು ನಂಬಿ ಆತನ ದಾರಿಯಲ್ಲಿ ಬಾಳುವಂಥ ಸ್ತ್ರೀ ಅಥವಾ ಪುರುಷ, ಇವರಿಗೆ ಬಿಲಿವರ್ ಅಥವಾ ವಿಶ್ವಾಸಿಗಳೆಂಬುದಾಗಿ ಕರೀತಾರೆ. ದೇವರ ದಾರಿಯಲ್ಲಿ ನಡೆಯುವವರು, ಪ್ರಾರ್ಥನೆ ಮಾಡುವವರು. ಅವರು ಕುಡಿಯುವವರನ್ನು ನೋಡಿದರೆ ಹೇಳ್ತಾರೆ, ಕುಡಿಬೇಡಿ, ಒಳ್ಳೆಯದಲ್ಲ, ಸಿಗರೇಟ್ ಹಿಡಿಬೇಡಿ, ಮತ್ತು ಅದು ಮಾಡಬೇಡಿ, ಇದು ಮಾಡಬೇಡಿ, ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಸೊ ನಮ್ಮ ಸಾಹೇಬ್ರಿಗೆ ಅದು ಅಗತ್ಯ ಇರಲಿಲ್ಲ, ಆಯ್ತಲ್ಲ, ಅದೆಲ್ಲ ಬೇಡ. ಮತ್ತು ಇವರು ತುಂಬ ಭಕ್ತಿ ತೋರಿಸ್ತಾರೆ, ಪ್ರೇಯರ್ ಮಾಡ್ತಾರೆ, ಇವರೇನೋ ಪರಲೋಕದಿಂದ ಇಲ್ದಾಗೆಲ್ಲ ಮಾಡ್ತಾರೆ. ಚರ್ಚ್ಗೆ ನಮಲಪೋಪಾಯ ಅಂತೇಳಿ ಅಲ್ಲ, ಒಂದು ಹಾಗೆ ಅಂತ ಮತ್ತೆ ಅದನ್ನು ಹೇಳಿಕೆ ಉಂಟು, ಚರ್ಚ್ಗೆ ನಮಲಪೋಪಾಯ. ಮತ್ತೆ ಇನ್ನೊಂದು ಡೈಲಾಗ್ ಉಂಟು,
ಬೈಬಲ್ಡ್ ಓಂಡು ಪರ್ರೆ ಬಲ್ಲಿಂದು ಮತ್ತೆ ವೈಪ್ ಸಿಗರೇಟ್ ವೈಪರ್ ಬಲ್ಲಿಂದ ಬೈಬಲ್ಡ್ ಓಂಡು ಅಂತ ಹೇಳಲ್ಲ, ನಮ್ಮದೊಂದು ಕಾಮನ್ ಡಯಲಾಗ್. ನಾವಿದನ್ನು ಕೇಳಿ ಹೇಳಿ ಸಾಕಾಗಿದೆ. ಸೊ ಅದರಿಂದಾಗಿ ಇವರ ಜೀವಿತದಲ್ಲಿ ಬರುವ ಹುಡುಗಿ ಬಿಲಿವರ್ ಆಗಿರಬಾರ್ದು ಅಂತೇಳಿತ್ತು. ಹೌದು. ಸೊ ನಿಮ್ಮ ಹತ್ರ ಹುಡುಗಿ ಸಹ ಹೇಳಲಿಲ್ಲ ನೀವು ಏನು ಅಂತೇಳಿ, ತಾನೇನು ಅಂತೇಳಿ. ಒಟ್ಟು ಕಡೆಗೆ ನಿಮ್ಮದು ಮದುವೆ ಫಿಕ್ಸ್ ಆಯಿತು? ಎಸ್, ಮದುವೆ ಆಯಿತು. ನಮ್ಮ ಮದುವೆಗೆ ಯಾವ ಗೊತ್ತಾಯಿತು ಹೆಂಡತಿ ಬಿಲಿವರ್ ಅಂತ ಹೇಳಿ? ಹೆಂಡತಿ ಬಿಲಿವರ್ ಅಂತ ಹೇಳಿ ಗೊತ್ತಾದದಂದರೆ, ಈಗ ನಿಮಗೆ ಸತ್ಯ ಹೇಳಬೇಕು, ಈಗ ನನಗೆ ಗೊತ್ತುಂಟು ಎಲ್ಲ ಸ್ಟೋರಿ, ಆ ಟೈಮಲ್ಲಿ ಗೊತ್ತಿರಲಿಲ್ಲ. ನಾನು ಕೆಲಸಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ, ನನಗೆ ಲಾಸ್, ಬಿಸ್ನೆಸ್ಸಲ್ಲಿ ನನಗೆ ಲಾಸ್ ಸ್ಟಾರ್ಟ್ ಆಯಿತು. ಲಾಸ್ ಆಗ್ತಾ ಹೋಯಿತು. ಆದರೆ ನನ್ನ ಹೆಂಡತಿ, ನಮ್ಮಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಓಕೆ, ಬೈ ದ ವೇ ನಿಮ್ಮ ಹೆಂಡತಿ ಹೆಸರೇನು? ಅವಳ ಹೆಸರು ಮದುವೆ ಆಗುವ ಮೊದಲು ರೋಸಿ ಐಮನ್ ಅಂತ, ಈಗ ರೋಸಿ ಕರ್ಕಡ. ರೋಸಿ ಕರ್ಕಡ. ಸೊ ಐಮನ್ ಫ್ಯಾಮಿಲಿ ಅವ್ರು ನಿಮ್ಮ? ಎಸ್ ಎಸ್. ರೋಸಿ ಕರ್ಕಡ ನೀವು ಮದುವೆ ಆದಿರಿ. ಸೊ ನಿಮ್ಮ ಬಿಸ್ನೆಸ್ ಲಾಸ್ ಆಗ್ತಾ ಬರಲಿಕ್ಕೆ ಪ್ರಾರಂಭಿಸಿ. ಎಸ್ ಎಸ್. ಹಾಗೆ ಏನು ಹೇಳಿ ನಿಮ್ಮ ವೈಫ್? ನನ್ನ ವೈಫ್ ಆಗ ಕೆಲಸ ಮಾಡ್ತಿದ್ದದು ರಿಸೆಪ್ಷನಿಸ್ಟ್ ಅಂತ ಒಂದು ಕಂಪನಿಯಲ್ಲಿ, ಸಣ್ಣ ಕಂಪನಿಯಲ್ಲಿ 9 to 5 ಅಂತ, ಅದರಲ್ಲಿ ಕೆಲಸ ಮಾಡ್ತಿದ್ಲು ಅವಳು. ನಮ್ಮ ಮನೆ ಹಾಗೆ ಹಿಂದೆ ಮುಂದೆ ಮಾಡಿ ಹೇಗೆ ಸಹ ನಡೀತಿತ್ತು. ಆದರೆ ಬಿಸ್ನೆಸ್ಸಲ್ಲಿ ಲಾಸ್ ಆದ ನಂತರ ನನಗೆ, ಅಂದರೆ ನಾನು ಫ್ರೆಂಡ್ಸ್ನವ್ರ ಹತ್ರ ಹಣ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರ ಹತ್ರ 4,000, ನನಗೆ ಮನೆ ನಡೆಸಬೇಕಾದ್ರೆ ಹಣ ಕೊಡಬೇಕು, ನಾನು ಒಬ್ಬನೇ ಮಗ. ನಾನು ಹಾಗೆ ಹೀಗೆ ಹಣ ಎಲ್ಲ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನಮ್ಮ ಚರ್ಚಿನಲ್ಲಿ ಒಂದು ಪ್ರಾರ್ಥನೆ ಕೂಟ ಇಟ್ಟಿದ್ದರು, ಗ್ಲಾಡ್ಸನ್ ಅಂಚನ್ ಅಂಕಲ್ ಅಂತ, ಬ್ಯಾಂಗ್ಳೂರಿನವರು. ಗ್ಲಾಡ್ಸನ್ ಅಂಚನ್. ಆ ಅಂಚನ್ ಅಂಕಲ್ನವರು, ನಾನು ಹೇಳಿದೆಲ್ಲ ಎಲ್ಡರ್ ಬೆತ್ವೆಲ್ ಅಂಕಲ್ ಅಂತ, ಅವರ ಮನೆಗೆ ಬಂದಿದ್ದರು 3 ದಿವಸದ್ದು ಪ್ರಾರ್ಥನೆ ಕೂಟ. ನನ್ನ ವೈಫ್ ಎಂತ ಮಾಡಿದರು, ಅಂಚನ್ ಅಂಕಲ್ಗೆ ಅಲ್ಲಿ ಫೋನ್ ಮಾಡಿದರು, ಬೆತ್ವೆಲ್ ಅಂಕಲ್ ಮನೆಯಲ್ಲಿ. ಅಂಕಲ್, ನಾನು ಯಾರು ಮಾತಾಡೋದಂತ ನಾನು ಹೇಳುವುದಿಲ್ಲ ನಿಮಗೆ ಹೆಸರು, ಆದರೆ ನನ್ನ ಗಂಡ ತುಂಬ ಕುಡಿತಾರೆ, ನನ್ನ ಗಂಡ ದೇವರ ಮಾರ್ಗದಲ್ಲಿ ಬಂದು ದೇವರ ಸೇವೆ ಮಾಡಬೇಕಂತ ನನಗೆ ಮನಸ್ಸುಂಟು, ತೋ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಂಚನ್ ಅಂಕಲ್ ಹೇಳಿದರು, ಆಯಿತು ನಾನು ಮಾಡ್ತೇನೆ ಅಂತ. ಅದಾದ ನಂತರ ನಾನು ಅಂಡರ್ ವರ್ಲ್ಡಲ್ಲಿ ಇಷ್ಟು ತನಕ ಹೋಗಿದ್ದೆ ಅಂದರೆ, ನಾನು ಗನ್ ತಗೊಂಡು ಸಹ ತಿರುಗಿದ್ದೇನೆ. ಗನ್ ತಗೊಂಡು ಬಾರಿಗೆ ಹೋಗಿ ಗನ್ ತಲೆ ಮೇಲೆ ಇಟ್ಟಿದ್ದೇನೆ ಸಹ. ಗನ್ನೆಲ್ಲ ಇತ್ತು ನಿಮ್ಮ ಹತ್ರ? ಅಂದರೆ ನಮ್ಮ ಅಣ್ಣನವರು ಅದೆಲ್ಲ ಒಂದು ಕಾಲದಲ್ಲಿ ತಂದು ಇಟ್ಟದ್ದು ಅದೆಲ್ಲ ಇತ್ತು. ಎದುರಿಸಿದ್ದೀರಿ? ಹಾಂ, ಅದನ್ನು ತಗೊಂಡೋಗಿ ಎಲ್ಲ ಹೆದರಿಸಿದ್ದೇವೆ. ಅಂದರೆ ಅದೆಲ್ಲ ಕೆಲಸ ಮಾಡಿದ್ದೇವೆ ನಾವು. ಅಷ್ಟೊತ್ತಿಗೆ ಮಾಡಿ ಆಗಿದೆ. ಅಂದರೆ ಒಂದು ಬಿಲ್ಡರ್ಸ್ನವ್ರ ಹತ್ರ ಹಣ ತಗೊಳ್ಳೋದು ಹಾಗೆಲ್ಲ, ಅಂದರೆ ಹಫ್ತಾ ವಸೂಲಿ ಮಾಡೋದು, ಅದು ಆ ಜನರೊಟ್ಟಿಗೆ ಆ ಟೈಮಲ್ಲಿ ಎಲ್ಲ ನಮ್ಮದು ಇತ್ತು. ಅಂದರೆ ತಾಪದು ಹುಡುಗರು ಅಂಥದ್ದೆಲ್ಲ ಹುಡುಗರೊಟ್ಟಿಗೆ ನಾನು ಕೂತ್ಕೊಂಡು ಇದೆಲ್ಲ ಮಾಡ್ತಿದ್ದೆ. ಆದರೆ ಮೆಲ್ಲ ಮೆಲ್ಲ ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಸ್ಟಾರ್ಟ್ ಆದ ನಂತರ, ಅಂದರೆ ನಾನು ಮದುವೆ ಆಗಿರಲಿದ್ದರೆ ಸುಸೈಡ್ ಸಹ ಮಾಡ್ತಿದ್ದೆ. ಆ ಸ್ಟೇಜ್ ತನಕ ಬಂತು. ಅವರು ನನಗೆ ಹೇಳಿದರು, ಪ್ರೇಯರ್ ಮೀಟಿಂಗ್ಗೆ ನೀವು ಬನ್ನಿ ಅಂತ. ನನ್ನ ಹೆಂಡತಿ ಅಸ ತುಂಬ ಹೆದರಿ ಹೇಳಿರಬೇಕು. ಓಕೆ. ಯಾಕಂದರೆ ಪ್ರೇಯರ್ ಮೀಟಿಂಗ್ ಅಂದರೆ ನಮಗೆ ಇಲ್ಲಿ ತನಕ ಇರ್ತದೆ, ಭಕ್ತಿ ಮಾಡೋರು ನೋಡಿದ್ರೆ ಆಗೋದಿಲ್ಲ. ನಾನು ಹೇಳಿದೆ, ನಾನು ಬರುವುದಿಲ್ಲ, ನೀನು ಹೋಗು ಅಂತ ಹೇಳಿದೆ. ಇಲ್ಲ ನೀವು ಒಂದು ಪ್ರೇಯರ್ ಮೀಟಿಂಗ್ಗೆ ಬನ್ನಿ ನನ್ನ ಒಟ್ಟಿಗೆ ಅಂತ. ನಾನು ಒಂದು ಸಲ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ 3 ದಿವಸದಲ್ಲಿ ಪ್ರೇಯರ್ ಮೀಟಿಂಗ್ ಉಂಟು. ನನ್ನ ಮನಸ್ಸಲ್ಲಿ ನಾನು ಹೋಗಬೇಕಾ ಬೇಡವಾ ಅಂತ ಆಗ್ತಾ ಉಂಟು. ನಾನು ಒಂದು ಕಡೆ ನನ್ನ ಪರ್ಸು ನಾನು ಮರೆತು ಬಿಟ್ಟೆ. ನನ್ನ ಪರ್ಸು ಒಂದು ಕಡೆ ನಾನು ಪರ್ಸ್ ತೆಗೆದು ಇಟ್ಟವ ಮರ್ತೋದೆ. ಅಲ್ಲೇ ನನ್ನ ಪರ್ಸ್ ಬಿಟ್ಟ ನಂತರ ಮನೆಗೆ ಬಂದ ನಂತರ ನನ್ನ ಹತ್ರ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲ ಅಂತ ನೋಡಿದಾಗ ನನ್ನ ಮನಸ್ಸಲ್ಲಿ ಆಯಿತು, ನಿನ್ನ ಹತ್ರ ಲೈಸೆನ್ಸ್ ಇಲ್ಲ, ನೀನು ಈಗ ಬೈಕ್ ಬಿಡಲಿಕ್ಕೆ ಸಾಧ್ಯ ಇಲ್ಲ, ನೀನು ಪ್ರೇಯರ್ ಮೀಟಿಂಗ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಆಗ್ತಾ ಉಂಟು, ನೀನು ಪ್ರೇಯರ್ ಮೀಟಿಂಗ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಡನ್ಲಿ ನನಗೆ ಸ್ಟ್ರಕ್ ಆಯಿತು. ನನ್ನ ಲೈಸೆನ್ಸಲ್ಲಿ ನನ್ನ ಕ್ರೆಡಿಟ್ ಕಾರ್ಡ್ ಉಂಟು, ಅದು ಉಂಟು, ಎಲ್ಲ ಉಂಟು, ಆದರೆ ನನಗೆ ಇದೇ ಯಾಕೆ ಆಗ್ತಾ ಉಂಟು ನೀನು ಪ್ರೇಯರ್ ಮೀಟಿಂಗ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯೂಟಿಫುಲ್. ಇದು ಯಾರು ನನ್ನ ಹತ್ರ ಮಾತಾಡೋದು? ಅದೊಂದು ಪ್ರಶ್ನೆ ಬಂತು ಮನಸ್ಸಲ್ಲಿ. ನಾನು ಹೇಳಿದೆ, ಇಲ್ಲ, ನಾನು ಪ್ರೇಯರ್ ಮೀಟಿಂಗ್ಗೆ ಹೋಗ್ತೇನೆ ಅಂತ. ಹಾಗೆ ನನ್ನದು ಆಕ್ಚುಲಿ ಲೈಸೆನ್ಸ್ ಕಾರ್ಡ್ಗಿಂತ ವಿಚಿತ್ರ ವಸ್ತುಗಳು ಉಂಟು. ಅಂದ್ರೆ ಇಷ್ಟು ಪರ್ಸ್ ಬಿಸಿಡು ಹೋದಾಗ ನಾರ್ಮಲಿ ಹೆದರಿಕೆ ಆಗುದು ಕ್ರೆಡಿಟ್ ಕಾರ್ಡ್ ಮತ್ತು ಎಲ್ಲ ಕಾರ್ಡ್ಗಳು. ಲೈಸೆನ್ಸ್ ಕಾರ್ಡ್ ಮಾತ್ರ ಅಲ್ಲ,
ಲೈಸೆನ್ಸ್ ಕಾರ್ಡ್ ಇಲ್ಲ ನಿನ್ನ ಹತ್ರ, ಲೈಸೆನ್ಸ್ ಇಲ್ಲ, ಅದರಿಂದಾಗಿ ನಿಮಗೆ ಪ್ರೇಯರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ವರ್ಡ್ ನಿಮಗೆ ಬರ್ತಾ ಉಂಟು. ಸೊ ನಿಮಗೆ ಆಯಿತು, ಯಾಕೆ ಇದೆಲ್ಲ ಇರುವಾಗ ಅದೊಂದು ಮಾತ್ರ ಯಾಕೆ ನನ್ನ ಹತ್ರ ಮಾತಾಡ್ತಾ ಉಂಟು ಅಂತೇಳಿ. ಸೊ ಮತ್ತೆಂತ ಮಾಡಿದ್ರಿ ನೀವು? ನಾನು ಎನಿಸಿದ್ದೆ ನಾನು ಹೋಗಿ ನೋಡ್ತೇನೆ ಅಂತ ಪ್ರೇಯರ್ ಮೀಟಿಂಗ್. ನನ್ನ ಒಟ್ಟಿಗೆ ನನ್ನ ಒಂದು ಅಣ್ಣನವರು ಇದ್ದರು ಇಲ್ಲಿ, ಅವರೇ ಪ್ರಕಾಶ್ ಸೋನ್ಸ್ ಅಂತ. ಅವರು ಯಾವಾಗ ಸಹ ಮೀಟ್ ಆಗ್ತಿದ್ದು, ನಮ್ಮ ಪ್ಲ್ಯಾನ್ ಆಗ್ತಿತ್ತು ಆ್ಯಕ್ಚುಲಿ ಒಂದು ಪಾರ್ಟಿ ಇತ್ತು, ಒಂದು ಒಟ್ಟರಸೆ ನಮಗೆ ಒಂದು ಇದಾಗಬೇಕು, ಹೇಗೆ ಸಹ ಕುಡಿಲಿಕ್ಕೆ ಒಂದು ಮಾರ್ಗ ಆಗಬೇಕು. ನಮ್ಮ ಪ್ಲ್ಯಾನ್ ಆಗ್ತಿತ್ತು. ನಾನು ಹೇಳಿದೆ ನಾನು ಬರುವುದಿಲ್ಲ. ಅವ್ರು ಹೇಳಿದರೆ ಎಂತ ಆಯ್ತು? ನಾನು ಹೇಳಿದೆ ಇಲ್ಲ, ನಾನು ಪ್ರೇಯರ್ ಮೀಟಿಂಗ್ಗೆ ಹೋಗ್ತೇನೆ, ನಾನು ಪಾರ್ಟಿಗೆ ಬರುವುದಿಲ್ಲ. ನಾನು ನನ್ನ ಮನಸ್ಸಿನಲ್ಲಿ ನನಗೆ ಯಾರ ನಿಲ್ಲಿಸ್ತಾ ಇದ್ದಾರೆ ಪ್ರೇಯರ್ ಮೀಟಿಂಗ್ಗೆ ಹೋಗ್ಲಿಕ್ಕೆ ಅಂತ. ಅವ ಹೇಳಿದ ಯಾರು ಅವನ ಮನಸ್ಸಲ್ಲಿ ಆಯಿತು ಅವನೇ ಅಂತ. ರೈಟ್. ಹೇಳಿದೆ ಇಲ್ಲ, ನಾನು ಹೇಳಿದೆ ನನಗೆ ಆಗ್ತದಕ್ಕೆ ನನ್ನ ಹತ್ರ ಸೈತಾನ ಮಾತಾಡ್ತಾ ಇದ್ದ ನಾನು. ನಿಮಗೆ ಆಯ್ತು, ಅದು ಫೀಲ್ ಆಯಿತು, ಅದೊಂದು ಫೀಲ್ ಆಯಿತು. ಅವ ಹೇಳಿದ ಓಕೆ ನೀನು ಪ್ರೇಯರ್ ಮೀಟಿಂಗ್ಗೆ ಹೋಗಾಗಾದ್ರೆ. ಆದರೆ ಪ್ರೇಯರ್ ಮೀಟಿಂಗ್ಗೆ ಅವ ಸಹ ಬಂದ. ಬ್ಯೂಟಿಫುಲ್. ನಾನು ಪ್ರೇಯರ್ ಮೀಟಿಂಗ್, ಈಗ ನಾಳೆ 7 ಗಂಟೆಗೆ ಪ್ರೇಯರ್ ಮೀಟಿಂಗ್. ನಾನು ಮನೆಯಲ್ಲಿ ಇದ್ದೇನೆ ಅಂತ ಲೈಸೆನ್ಸ್ ಇಲ್ಲ. ನನಗೆ ಬೆಳಿಗ್ಗೆ ಒಂದು ಕಾಲ್ ಬಂತು, सर आपका लाइसेंस मिल गया है मेरे को, मैं आपको दे सकता है. तो मैं ಹೇಳ್ದೆ ಅರೆ पर्स मिल गया, हाँ मेरे को पर्स मिला है, मैं आपको 7 बजे मिलूँगा. ಈಗ ನೋಡಿ ಪ್ರೇಯರ್ ಮೀಟಿಂಗ್ 7 ಗಂಟೆಗೆ, ಇವ ನನ್ನನ್ನು ಕರೆಯೋದು 7 ಗಂಟೆಗೆ. ಅಂದರೆ ಹೇಗೆ ಸಹ ಮಾಡಿ ನಾನು ಅಲ್ಲಿ ಕೂತ್ಕೊಳ್ಬಾರ್ದು. तो ನಾನು ಹೇಳಿದೆ आप एक काम करो, मैं सुबह मिलता हूँ, सुबह दे दो ಅಂತ. ಬೆಳಿಗ್ಗೆ ನನಗೆ ಪರ್ಸ್ ಕೊಟ್ಟು ಬಿಟ್ಟಂತ. ಅವ್ರು ಹೇಳಿದರು ಇಲ್ಲ ಬೆಳಿಗ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಸಂಜೆಗೆ ಆ ರೋಡಿಂದ ಹೋಗೋದು, ನಾನು ಸಂಜೆಗೆ ಕೊಡ್ತೇನೆ ಅಂತ. ನಾನು ಹೇಳಿದೆ ಓಕೆ ನೀವು ಸಂಜೆಗೆ ನನಗೆ ಕೊಡಿ ಅಂತ. ತೋ ನಾನು ಅಲ್ಲಿ ಪ್ರೇಯರ್ ಮೀಟಿಂಗ್ನ ಒಳಗೆ ಹೋದೆ. ಪ್ರಾರ್ಥನೆ ಮಾಡಲಿಕ್ಕೆ ಆಗ ಗೊತ್ತಿಲ್ಲ. ನಾನು ಹೇಗೆ ಸಹ ಹೇಳಿದೆ, ನಾನು ಹೇಳಿದೆ ದೇವರೇ ನಾನು ಇಲ್ಲಿ ಬಂದಿದ್ದೇನೆ, ನಾನು ಹೋಗ್ತಾ ಇದ್ದೇನೆ, ಆದರೆ ನಾನು ನಾಳೆ ಬರ್ತೇನೆ ಅಂತ. ನಾನು ಹೋಗಿ ಅಲ್ಲಿ ನಾನು ಅವನಿಗೆ ಸಿಕ್ಕಿದೆ. ಸೊ ಅಲ್ಲಿಂದ ಡೈರೆಕ್ಟ್ ಪುನಃ ಬಾರಿಗೆ ಹೋದೆ. ಬಾರಿಗೆ ಹೋಗಿ ಎಲ್ಲ ಇದು ಮಾಡಿ ಮನೆಗೆ ಹೋಗಿ ನಾನು ಹೆಂಡತಿಗೆ ಹೇಳಿ ನಂಗೆ ಪರ್ಸ್ ಸಿಕ್ಕಿತ್ತಂತ. ಸೊ ನಾನು ನೆಕ್ಸ್ಟ್ ಡೇ ಮೀಟಿಂಗ್ಗೆ ಹೋದೆ. ಅಂಚನ್ ಅಂಕಲ್ನವರು ಮೀಟಿಂಗ್ ನಡೆಸ್ತಾಯಿದ್ರು. ಮೀಟಿಂಗ್ ಮುಗಿಯುವಾಗ ಅವ್ರು ಕೇಳಿದರು ಯಾರೆಲ್ಲ ಕ್ರಿಸ್ತನನ್ನು ಸೇವೆ ಮಾಡಬೇಕಂತ ಮನಸ್ಸು ಮಾಡ್ತೀರಿ ಕೈ ಎತ್ತಿ ಅಂತ. ನನಗೆ ಅದರಲ್ಲಿಗೆ ಆಯಿತು. ಅಂದರೆ ನಾನು ಕೈ ಎತ್ತಿದ ನಂತರ ಸೇವೆ ಮಾಡಲಿಲ್ಲ ಆದರೆ ಒಂದು ಆಗೋದು ಬೇಡ ಅಂತ ನಾನು ಕೈ ಎತ್ತಲಿಲ್ಲ. ಕಣ್ಣು ತೆರೆದು ನೋಡ್ತಾ ಇದ್ದೆ ಯಾರು ಎತ್ತಾರ. ಅದರ ನಂತರ 3ನೇ ದಿವಸ ನಾನು ಪುನಃ ಅಟೆಂಡ್ ಮಾಡಿದೆ. 3ನೇ ದಿವಸ ಅಟೆಂಡ್ ಮಾಡಿದ ಅವ್ರು ಹೇಳಿದರು ನಾನು ಸೇವೆ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಮನಸ್ಸಿನ ಒಳಗೆ ಇದ್ದವರು ಕೈ ಎತ್ತಬಹುದು ಅಂತ. ನಾನು ಸಹ ಮೆಲ್ಲ ಕೈ ಎತ್ತಿದೆ. ನನಗೆ ಸ್ವಲ್ಪ ಸೇವೆ ಮಾಡೋ ಮನಸ್ಸುಂಟ ಅಂತ. ತೋ ಕೈ ಎತ್ತಿದ ನಂತರ ನಾನು ನೋಡಿದೆ ಯಾರು ನನ್ನ ಒಟ್ಟಿಗೆ ಇದ್ದಾರಂತ. ಒಂದು ಇಬ್ಬರು ಇದ್ದರು. ಪ್ರೇಯರ್ ಮೀಟಿಂಗ್ ಮುಗೀತು. ಅವರು ಪ್ರೇಯರ್ ಮೀಟಿಂಗ್ ಮುಗಿದ ನಂತರ ಬರ್ತಾರಲ್ಲ ಜನರು ಬಂದು ಹೇಳಿದರು ಯಾರು ಕೈ ಎತ್ತಿದಿರಿ ಮರಿಬೇಡಿ, ನೀವು ದೇವರ ಸೇವೆ ಮಾಡಲಿಕ್ಕಂತ ನೀವು ಕೈ ಎತ್ತಿದ್ದೀರಿ. ಓಕೆ ಅದೆಲ್ಲ ಆಯಿತು. ಅಲ್ಲಿ ಅದು ಇದು ಕಿವಿಯಿಂದ ಹೋಯಿತು, ಇದು ಕಿವಿಯಿಂದ ಹೊರಗೋಯ್ತು. ಪುನಃ ಅದೇ ಲೈಫಿಗೆ ನಾನು ಬಂದಿದ್ದೆ. ಅಷ್ಟರಲ್ಲಿ ನಾನು ಮತ್ತೆ ಡ್ಯಾಡಿಯೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ತೋ ನಮ್ಮ ಕಲ್ವದಲ್ಲಿ ಒಂದು ಮರಣ ಆಯಿತು. ಒಂದು ಯವನಸ್ಥ ತೀರಿಯೋದ. ತೋ ಡ್ಯಾಡಿ ಆ ಮರಣಕ್ಕೆ ಹೋಗಿ ಬಂದರು. ಮರಣಕ್ಕೆ ಹೋಗಿ ಬಂದರೆ ನಾನು ಕಂಪನಿಯಲ್ಲಿ ನಾನು ಮತ್ತು ನನ್ನ ಅಣ್ಣ ಹೇಳಿದೆಲ್ಲ ನಾವಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡೋದು, 3 ಸಹ, ನನ್ನ ಡ್ಯಾಡಿ ಸಹ. ತೋ ನಾವು ಕೆಲಸ ಮಾಡ್ತೇವೆ. ಅಪ್ಪ ಹೋಗಿ ಬಂದರು. ನಾನು ಹೇಳಿದೆ ಅಪ್ಪ ಎಂತ ಆಗಿತ್ತು? ಅಪ್ಪ ಹೇಳಿದ ಅವನಿಗೆ ಏಡ್ಸ್ ಆದದ್ದು ಮಗ. ಯಾಕಂದರೆ ನಾನು ಕೇರಳದಲ್ಲಿ ಒಂದು 3-4 ವರ್ಷ ಅವರ ಮನೆಗೆ ಹೋಗಿದ್ದೀನಿ. ಆ ಹುಡುಗ ನನ್ನನ್ನು ಯಾವಾಗ ನೋಡಲೇ ಇಲ್ಲ. ಆ ಮನೆಯಲ್ಲಿ ಹುಡುಗ ಇದ್ದಾನಂತ ನಮಗೆ ಗೊತ್ತುಂಟು. ಅದ್ರ ಕ್ಯಾರಲ್ಸ್ ಬರುವಾಗ 1 ಆಗ್ತದೆ 2 ಆಗ್ತದೆ ರಾತ್ರಿಗೆ. ಆ ಹುಡುಗ ನಾನು 1-2 ಗಂಟೆಗೆ ಸಹ ನಾನು ನೋಡಲಿಲ್ಲ. ತೋ ನಾನು ಅಪ್ಪಗೆ ಕೇಳಿದೆ. ಅಪ್ಪ ಹೇಳಿದ್ರೆ ನಾನು ತೀರಿ ಹೋದದ್ದು ದೊಡ್ಡದಲ್ಲ ಮಗ, ಆದರೆ ಅವ ತೀರಿ ಹೋಗುವಾಗ ಅವನ ಸ್ಟೇಟ್ಮೆಂಟ್ ಇತ್ತು. ಅವನಿಗೆ ಚರ್ಚಿದ್ದು ಎಲ್ಡರ್ಸ್ನವ್ರು ಹೋಗಿ ಕೇಳಿದ್ರಂತೆ, ಮಗ ನೀನು ಇಷ್ಟು ವರ್ಷ ನಿನ್ನ ಜೀವನ ಮಾಡಿದ್ಯಲ್ಲ, ಇದು ಜೀವನ ಯಾರಿಗೆ ಮಾಡಿದ್ದೆ ಅಂತ. ಅವ ಡೈರೆಕ್ಟ್ ಹೇಳಿದಂತೆ ನಾನು ಜೀವಿಸಿದ್ದು ಸೈತಾನನಿಗಾಗಿ. ಆ ವರ್ಡ್ ಉಂಟಲ್ಲ, ಆ ವರ್ಡ್ ನನಗೆ ಡ್ಯಾಡಿ ಹೇಳಿದ ನಂತರ ಆ ವರ್ಡ್ ನನ್ನ ಹತ್ರ ಮಾತಾಡಿತು. ಅವ ಡೈರೆಕ್ಟ್ ಹೇಳಿದ ಕಿ ನಾನು ಜೀವಿಸಿದ್ದು ಸೈತಾನನಿಗಾಗಿ ಅಂತ. ಆದರೆ ನನ್ನ ಮನಸ್ಸಲ್ಲಿ ಆಯಿತು ನಾನು ಯಾರಿಗೆ ಜೀವಿಸ್ತಾ ಇದ್ದೇನೆ. ನಾನು ಹೋಗಿ ನಾನು ಅಣ್ಣನಿಗೆ ಹೇಳಿದೆ ಕಂಪನಿಯಲ್ಲಿ, ಅರೆ ಯಾರು ಓದ್ತು ಐಸ ಬೋಲ್ ದಿಯಾ, ನಾವು ತಿರಿಯೋದ್ರೆ ನಮ್ಮದೇ ಎಂತ,
ನಾವೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ ನೀವು ಎಂತ ಮಾಡ್ತಾ ಇದ್ದೀರಿ. ನಾವು ಮಾಡಿದ ಪಾಪ ನಮಗೆ ಬೇರೆಯವರು ಹೇಳ್ಬೇಕಂತ ಇಲ್ಲ, ಗೊತ್ತು, ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತುಂಟು ನಾವು ಎಲ್ಲಿ ಹೋಗುವವರು, ಎಲ್ಲಿಗೆ ಸಿದ್ಧರಾಗ್ತಾ ಇದ್ದೇವಂತ. ನಾನು ಹೇಳಿದೆ, ಇದರ ಮಧ್ಯದಲ್ಲಿ ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಬಾತ್ರೂಮಲ್ಲಿ ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡೋದು, ಅವಳು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇರೋದು. ನಾನು ಎಂಥ ಪ್ರೇಯರ್ ಮಾಡ್ದೆ ನಾನು ಇಷ್ಟು, ಎಂತ ಇಲ್ಲ ನಾನು ಬರುವಾಗ ಅವಳು ಪ್ರೇಯರ್ ಮುಗಿಸ್ತಾಳೆ, ನಾನು ಅಂದರೆ ನನ್ನ ಎದುರಲ್ಲಿ ಮಾಡೋದಿಲ್ಲ. ನನ್ನ ಹೆಂಡತಿಗೆ ಒಂದು ಫ್ರೆಂಡ್ ಇದ್ದಾರೆ ಸೆಲ್ಲಿ ಮತ್ತು ಐರಿಶ್ ಅಂತ. ಅವರನ್ನು ನೋಡಿದರೆ ನನಗೆ ಆಗೋದಿಲ್ಲ. ಹಾಳು ಮಾಡ್ತಿದ್ದಾರೆ ಅಂತೇಳಿ ಇಲ್ಲ, ಅವರಂದ್ರೆ ಅವರು ಚರ್ಚಲ್ಲಿ ಬರುವಾಗಲ್ಲ, ಅವರು ಪ್ರೈಸ್ ದ ಲಾರ್ಡ್ ಅಂದ್ರೆ ನಾವು ಭಾಷನ್ ಮಿಷನ್ ನಾವು ನಮ್ಗೆ ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರೆ ಅದು ನಾವು ಸಲಾಮ್ ಹೇಳುವವರಲ್ಲ, ಸಲಾಮ್ ಹೇಳು ನಮ್ಗೆ ಅದು ಹಿಡಿಯುವುದಿಲ್ಲ. ಅದು ನಮ್ಮ ಅಪ್ಪನವ್ರು ಸಹ ಯಾವಾಗ ಹೇಳಲಿಲ್ಲ, ಕಷ್ಟ ಅಂದ್ರೆ ಅವ್ರು ಯಾಕೆ ಎಷ್ಟು ವಿಚಿತ್ರ ಮಾಡ್ತಾರೆ ಅಂದ್ರೆ, ಮತ್ತೆ ಅವ್ರ ಹತ್ರ ತೋರಿಸ್ತಾರೆ. ಮತ್ತೆ ಅವ್ರ ಹತ್ರ ಸಿಕ್ಕಿದ್ರಲ್ಲ, ಅವ್ರ ಹತ್ರ ಯಾವಾಗ ನೀ ಸಿಕ್ಕಿ ಯೇಸು ಸ್ವಾಮಿ ಹೀಗೆ ಮಾಡಿದಾನೆ, ಯೇಸು ಅದು ನಮಗೆ ಇದು ಇಷ್ಟು ವಿಚಿತ್ರ ಯಾಕೆ ಮಾಡಬೇಕು ಯಾವಾಗ ಸಹ ಯೇಸು ಅಂತ. ಅವರಿಗೆ ನಂಗೆ ಹಿಡಿತು. ಅವರು ಬಂದು ನನ್ನ ಹೆಂಡತಿಗೆ ಹೇಳಿದ್ರಂತೆ, ನಿನ್ನ ಗಂಡನನ್ನು ನಾನು ಸೇವೆ ಮಾಡುವುದನ್ನು ನೋಡಿದ್ದೇವೆ ಅಂತ ನನಗೆ ದೇವರು ತೋರಿಸಿದ್ದಾನಂತ. ನನ್ನ ಹೆಂಡತಿ ಮನಸ್ಸಿನಲ್ಲಿ ತುಂಬ ನೆಗಡಿದ್ಲಂತೆ. ಯಾಕಂದರೆ ನನ್ನ ಹೆಂಡತಿ ಗೊತ್ತಿತ್ತು ಇವರು ಎಂಥ ಡಾನ್ಸ್ ಮಾಡ್ತಾರೆ, ಎಂಥ ಟ್ಯೂನಿಗೆ ಎಲ್ಲಿ ಡಾನ್ಸ್ ಮಾಡ್ತಾರೆ ಅಂತ. ಹಾಗೆ ಆದರೆ ಸಹ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಇಲ್ಲಿ ನಾನು ಕಂಪನಿಯಲ್ಲಿ ಆ ಪ್ರಶ್ನೆ ಬಂದ ನಂತರ ನನಗೆ ತುಂಬ ಇದಾಯಿತು, ಅಂದರೆ ನಾನು ಎಲ್ಲಿ ಹೋಗ್ತೇನಂತ. ಅದರ ಮಧ್ಯದಲ್ಲಿ ನಾನು ಒಂದೆರಡು ಪ್ರೀಚರ್ನವರನ್ನು ಕೇಳಿದೆ, ಬ್ರದರ್ ರಾಂಬಾಬು ಹಾಗೆಲ್ಲ ಪ್ರೀಚರ್ನವ್ರನ್ನ ಅಟೆಂಡ್ ಮಾಡಿ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡಿ ಅದು ಕಾರ್ಯ ಮಾಡ್ತಾ ಇತ್ತು. ಒಂದು ದಿವಸ ನನ್ನ ಅದು ಒಟ್ಟಿಗೆ ಅಣ್ಣ ಇದ್ದಾರಂತ ಹೇಳಿದ್ರಲ್ಲ, ಅವರ ಮನೆಯದು ಪರಿಸ್ಥಿತಿ ಸಹ ಒಳ್ಳೆಯದಿರಲಿಲ್ಲ ಆ ಸಮಯದಲ್ಲಿ. ಅವರಿಗೆ ಸಹ ಕಳವಳ ಮನಸ್ಸಿನಲ್ಲಿ, ಅವರು ಡೈಲಿ ಕುಡಿಯುವವರು, ನಾನು 4 ದಿವಸ ಅವರು ಡೈಲಿ. ಅವರ ಮನೆಗೆ ಇದು ಐರಿಸ್ ಅಂತ ನಾನು ಹೇಳಿದ್ದೆಲ್ಲ, ಅವರು ಹೋಗಿದ್ರು, ನೀನು ಕುಡಿಯೋದನ್ನು ಬಿಡ್ತೀಯಾ ಅಣ್ಣ. ಅವರಿಗೆ ಸಿಟ್ಟು ಬಂದು ಅವರನ್ನು ನೋಡಿ. ಅವ್ರು ಹೇಳಿದ್ರು, ನಾನು ಬಿಡುವುದಿಲ್ಲ, ನೀವು ಸುಮ್ಮನೆ ಇದು ಮಾಡಿಬಿಡಿ ಅಂತ. ಅವ್ರು ಹೇಳಿದ್ರೆ, ನೀವು ಯೇಸು ಸ್ವಾಮಿ ಬಂದು ನಿಮಗೆ ಹೇಳಿದ್ರಿ, ತಾವ ಹೇಳಿದ ಯೇಸು ಸ್ವಾಮಿ ಬಂದರೆ ನಾನು ಮಾತಾಡ್ತೇನೆ ಅಂತ, ನೀವು ನನಗೆ ಹೇಳೋದು ಬೇಡ ಅಂತ. ಅವನಿಗೆ ಸಹ ಮನಸ್ಸಿನಲ್ಲಿ ಗಳವಳೆ ಉಂಟಾಗಿ ಅವ ಒಂದು ದಿವಸ ರಾತ್ರಿಗೆ 11 ಗಂಟೆಗೆ ಅವರಿಗೆ ಫೋನ್ ಮಾಡಿದಂತೆ, ಐರಿಶ್ ಅಕ್ಕನವರಿಗೆ, ನೀವು ನನ್ನ ಮನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ಬೋದಾ, ಮನೆಯಿಂದ ಓಡಿಸಿದವ ಅವರನ್ನು ಕರೆದ. ಅವ್ರು ಹೇಳಿದ, ಅಣ್ಣ ರಾತ್ರಿ 11 ಆಗಿದೆ, ನಾವು ಈಗ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾವು ನಿಮ್ಮ ಮನೆಯಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಇಡ್ತೇವಂತ. ಆ ಪ್ರೇಯರ್ ಮೀಟಿಂಗ್ ಅವರು ಇಟ್ಟರ ನಂತರ ನನಗೆ ಫೋನ್ ಮಾಡಿದ್ದು ಕಂಪನಿಗೆ, ಅಣ್ಣ ನೀವು ಸಹ ಪ್ರೇಯರ್ ಮೀಟಿಂಗ್ಗೆ ಬನ್ನಿ ಅಂತ. ನನಗೆ ಮೊದಲೇ ಹಿಡಿತಿರ್ಲಿಲ್ಲ ಅವರದಂತೆ. ಆ ದಿವಸ ನನಗೆ ಲೂಸ್ ಮೋಷನ್. ನಾನು ಅವಳಿಗೆ ಹೇಳಿದೆ, ಇಲ್ಲ ಆಗೋದಿಲ್ಲ, ನನಗೆ ಲೂಸ್ ಮೋಷನ್ಸ್ ಆಗ್ತಾ ಉಂಟು, ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಳು ಫೋನಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ದು. ಅದು ನಾನು ಫಸ್ಟ್ ಟೈಮ್ ಅಷ್ಟು ವಿಚಿತ್ರ ಕೇಳಿ, ಫೋನಲ್ಲಿ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಆದರೆ ಅದು ಮೋಷನ್ ನಿಂತೋಯ್ತು ನನಗೆ. ನಾನು ಸ್ವಲ್ಪ ಹೆದರಿದೆ. ನಾನು ಹೇಳಿದೆ, ಚಲೋ ಹೋಗುವ, 7 ಗಂಟೆಗೆ ಕರೆದಿದ್ದಾರೆ. ಫೋನಲ್ಲಿ ಪ್ರೇಯರ್ ಮಾಡುವಾಗ ಬಹಳ ವಿಚಿತ್ರ ಆಗಿರ್ಬೋದಲ್ಲ, ಸತ್ಯ ಹಾಗೆ ಆಯ್ತು ನನಗೆ. ಯಾಕಂದ್ರೆ ನಾವು ಅದೆಲ್ಲ ಕೇಳಲಿಲ್ಲ, ನಾವು ಅಯ್ಯನವರನ್ನು ಕೇಳಿದ್ದು, ನಾವು ಚರ್ಚಿಗೆ ಹೋದದ್ದು, ನಾವು ಹೀಗೆ ಯಾರಂತ ಎಕ್ಸ್ಟ್ರಾ ಕೇಳಲಿಲ್ಲ. ಇದು ನಾನೊಂದು ಜೋಕ್ ಕೇಳ್ತೇನೆ ಇದ್ರ ಮಧ್ಯೆ, ತುಂಬ ತಮಾಷೆ ಇದೆ. ನನ್ನ ಸ್ನೇಹಿತನ ಅಂಕಲನ್ನು ಉಡುಪಿಗೆ ಕರ್ಕೊಂಬಂದರು ಪ್ರೇಯರಿಗೆ. ಭಾಳ ಕುಡಿಯೋದಂತೆ, ಭಾಳ ಕುಡಿಯೋದು ಅಂದರೆ ಈ ಪ್ರಾಟೆಸ್ಟೆಂಟ್ ಹೇಳ್ತೇವಲ್ಲ, ಈ CSI ಭಾಷನ್ ಮಿಷನ್ ಇಂಥ ಒಂದು ಸೆಟಪ್ನಲ್ಲಿ ನಮ್ಮಲ್ಲಿ ಒಂದು ಸ್ವಭಾವ ಇದೇನೆಂದರೆ, ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಮೌನವಾಗಿ ಗೌರವಯುತವಾಗಿ ಕುತ್ಕೊಳ್ಬೇಕು. ಪ್ರಾರ್ಥನೆ ಮಾಡಿದ ನಂತರ ಆಮೇಲೆ ಹೇಳೋದು, ಇದು ನಮ್ಮ ನೇಚರ್. ಎಂತ ಇದ್ರೂ ಒಳಗೆ ಇರ್ತದೆ. ಪ್ರಾರ್ಥನೆ ಮಾಡುವಾಗ ಯಾರು ಮಾತಾಡಬಾರ್ದು. ನಮಗೆ ಸಣ್ಣ ಪ್ರಾಯದಲ್ಲಿ ಅದನ್ನು ಕಲಿಸಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಪಾತ್ರ ಬರಲಿ ಅಂತೇಳಿ. ಸೊ ಇವರನ್ನು ಕರ್ಕೊಂಡು ಇಲ್ಲಿ ಉಡುಪಿಗೆ ಕರ್ಕೊಂಡ್ಬಂದರು. ಇವರೊಂದು ಬಿಲೀವರ್ ಚರ್ಚ್ನೊಳಗೆ ಕರ್ಕೊಂಡು ಹೋದರು. ಬಿಲೀವರ್ ಚರ್ಚ್ ಅಲ್ಲ, ಒಂದು ಪ್ರೇಯರ್ ಗ್ರೂಪ್ನೊಳಗೆ. ಸೊ ಇವರು ಸ್ವಲ್ಪ
ಕುಡ್ದಿದ್ರಲ್ಲ, ಸೊ ಕರ್ಕೊಂಡು ಕೂತ ಕೂಡಲೇ ಅಲ್ಲಿ ಪ್ರೇಯರ್ ಸ್ಟಾರ್ಟ್ ಆಯಿತು. ಪರಲೋಕ ಕರ್ತನಾದ ಯೇಸು ಸ್ವಾಮಿಯೇ ಯೇಸುವೆ ಸ್ತೋತ್ರ. ಆಗ ಉಳಿದವರೆಲ್ಲ ಎಸ್ ಲಾರ್ಡ್, ಆಮೇನ್ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೇನ್, ಎಸ್, ಓ ಎಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿದ್ದಾರೆ. ಈ ಜನಕ್ಕೆ ಅದೆಂತ ಅರ್ಥ ಆಗ್ತಿಲ್ಲ, ಇವರು ಎಂತ ಮಾಡ್ತಿದ್ದಾರೆ. ಏನು ಹೀಗೆ ಕೂತ್ಕೊಂಡು ಆಚೆ ನೋಡೋದಂತೆ ಈಚೆ ನೋಡೋದು, ಎಲ್ಲರೂ ನೋಡ್ತಾ ಇದ್ದಾರಂತೆ. ಆ ಜನ ಪ್ರೇಯರ್ ಮಾಡೋ ಜನ ಪ್ರೇಯರ್ ಮಾಡ್ತಾ ಉಂಟು, ಅದರ ಮಧ್ಯದಲ್ಲಿ ಇದೆಲ್ಲ ಶಬ್ದ. ಈ ಜನಕ್ಕೆ ಕೋಪ ತರ್ಕೊಳ್ಳಿಕ್ಕಾಗಲಿಲ್ಲ. ಏನು ತೆಗ್ದಿಡ್ದು ಏನು ಪ್ರೇಯರ್ ಮಾಡ್ಕೊಂಡಾಗ ಪಾತ್ಯರು ಅಂತೇಳಿ. ಅಂದರೆ ಈ ವ್ಯಕ್ತಿಗೆ ಯಾವ ಐಡಿಯಾ ಇಲ್ಲ. ಪ್ರೇಯರ್ ಮಾಡುವಾಗ ಅದರ ಮಧ್ಯದಲ್ಲಿ ಉಳಿದವರು ಕೂಡ ಈ ಬಿಲಿಯರ್ ಗ್ರೂಪ್ನಲ್ಲಿ ಸ್ತೋತ್ರ, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಇಂಥದ್ದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತದೆ ಅಂತ ಇವರಿಗೆ ಗೊತ್ತಿಲ್ಲ. ಈ ವ್ಯಕ್ತಿ ಅಂದ್ಕೊಂಡ ಪ್ರೇಯರ್ ಮಾಡ್ಕೊಂಡು ಪಾತ್ರದ, ಇವರಿಗೆ ಅದೆಲ್ಲ ವಾಕ್ಯಗಳೆಂತ ಅಂತ ಗೊತ್ತಿಲ್ಲ. ಸೊ ಈ ಅಂದರೆ ಈಗ ನಿಮಗೆ ನಾನು ನೆನೆಸೋದು, ನಿಮ್ಮ ಪರಿಸ್ಥಿತಿ ಸಹ ಹಾಗೆ ನಿಂತಿರ್ಬೋದು. ಸಡನ್ ನಿಂತ ಫೋನಲ್ಲಿ ಪ್ರೇಯರ್ ನಮ್ಮದು ನೋಡಿದ್ದು ನಾರ್ಮಲಿ ಇಂಥ ಮನೆಗಳಲ್ಲಿ ಅದೆಲ್ಲ, ಇದು ಫೋನಲ್ಲಿ ಪ್ರೇಯರ್ ಆಗೋ ತುಂಬಾ ಶಾಕ್ ಆಗಿರ್ಬೋದು ನಿಮಗೆ. ತುಂಬಾ ಶಾಕ್ ಆಯ್ತು ಆಕ್ಚುಲಿ. ಆದ್ರೆ ಅಲ್ಲಿಗೆ ನಿಮ್ಮದು ಅದಕ್ಕಿಂತ ಹೆಚ್ಚು ಶಾಕ್ ಆದದಂದ್ರೆ ಅದು ಸ್ಟಾಪ್ ಆಯ್ತು. ಅಂದ್ರೆ ಆ ಪ್ರಾರ್ಥನೆ ಕಾರ್ಯ ಮಾಡಿದ್ರು ನೋಡಿ ಸ್ವಲ್ಪ ಹೆದರಿದೆ, ರೈಟ್, ಹೋಗುವ ಅಂತ. ಆ ದಿವಸ ನಾನು ಅಲ್ಲಿ ಮನೆಗೆ ಹೋದೆ ಪ್ರೇಯರ್ ಮೀಟಿಂಗ್ಗೆ. ಪ್ರೇಯರ್ ಮೀಟಿಂಗ್ ಹೋದ್ರೆ ಸೆಲ್ಲಿಸ ಬಂದಿದ್ದಾಳೆ, ಐರಿಸ್ ಸಹ ಬಂದಿದ್ದಾಳೆ. ಪಾಪ ಅವಳ ಕಾಲಿನಲ್ಲಿ ಒಂದು 2 ವರ್ಷದ ಮಗು ಉಂಟು, ಹುಡುಗಿ, ಐರಿಸ್ದು ಕಾಲಿನಲ್ಲಿ. ಅವಳು ಹೀಗೆ 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 ಮಾಡಿಕೊಂಡು ಬೈಬಲ್ ತೆರೆದು ನಾವು ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡುವ ಅಂತ. ಅವ್ರು ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ಪ್ರೇಸ್ ಆ್ಯಂಡ್ ವರ್ಷಿಪ್ ಸ್ಟಾರ್ಟ್ ಆಯಿತು. 3 ಮಂದಿ ಇದ್ದರು. ಪ್ರೇಸ್ ಆ್ಯಂಡ್ ವರ್ಷಿಪ್ ಸ್ಟಾರ್ಟ್ ಮಾಡುವಾಗ ಅವ್ರು ಇಬ್ಬರು ಹಾಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ ಅಂತೂ ಯಾವುದು ರಾಗ ಯಾವುದು. ನಾವು ಇಬ್ಬರು ಸಹ ಕೂತ್ಕೊಂಡಿದ್ದೇವೆ, ಅಂದರೆ ಸಿಕ್ಕಿ ಬಿದ್ದ ಹಾಗೆ ಆ ಮನೆಯಲ್ಲಿ ಕೂತ್ಕೊಂಡಿದ್ದೇವೆ. ಅವರು ರಾಗ ಮಾಡ್ತಾರೆ. ಅವರು ರಾಗ ಮಾಡಿದ್ದು ಐರಿಸ್ ಇದ್ದಾರಲ್ಲ, ಅವರು ಕೂಗ್ತಾ ಇದ್ದಾರೆ ಕಂಟಿನ್ಯೂ. ನಾನು ಸ್ವಲ್ಪ ಹೆದರಿದೆ, ಅಂದರೆ ಇವಳು ಯಾಕೆ ಕಂಟಿನ್ಯೂ ಕೂಗ್ತಾ ಇದ್ದಾಳೆ. ನಾನು ನನ್ನ ಲೈಫಲ್ಲಿ ಯಾರನ್ನು ಸಹ ಹಾಗೆ ನೋಡಲಿಲ್ಲ. ಅವಳು ಮಗುವನ್ನು ಇದು ಮಾಡ್ತಾ ಇದ್ದಾಳೆ. ಅವಳು ಪ್ರೇಸ್ ಆ್ಯಂಡ್ ವರ್ಷಿಪ್ ಆಯಿತು, ಅವಳು ಕಣ್ಣು ತೆರೆದು. ನನಗೆ ಈಗ ಕ್ವಶನ್, ಅವಳು ಕೂಗುದು ಯಾಕೆ ಅಂತ. ನಾನು ಕ್ವಶನ್ ಕೇಳುವ ಮೊದಲೇ ಅವಳು ಹೇಳಿದರು, ನಾನು ಕೂಗಿದ್ದು ಯಾಕೆ ನಿಮಗೆ ಗೊತ್ತುಂಟಾ? ಇಲ್ಲ, ನನ್ನ ದೇವರು ನಿಮ್ಮ ಜೀವಿತವನ್ನು ನೋಡಿ ಕೂಗ್ತಾನೆ. ನನ್ನ ದೇವರು ಕೂಗುವಾಗ ನಮಗೆ ಅಳ್ಳಿಕೆ ಬಂದು, ನಿಮ್ಮ ಜೀವಿತವನ್ನು ನೋಡಿ ದೇವರು ಕೂಗ್ತಾನೆ ಅಂತ. ನನಗೆ ಆ ವರ್ಡ್ ಉಂಟಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಯಾರಾದರೂ ಹೇಳಿದರು ಕಿ ದೇವರು ನನಗೋಸ್ಕರ ಕೂಗ್ತಾ ಇದ್ದಾನೆ, ನನ್ನ ದೇವರು. ನನಗೆ ಅದು ಹೊಡೆದಾಗೆ ಆಯಿತು ಆ್ಯಕ್ಚುಲಿ. ಅವರು ನನಗೆ ಕೇಳಿದರು ಆ ದಿವಸ, ನೀನು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತೀಯಾ ಅಂತ. ನೋಡಿ, ಇನ್ನು 30 ವರ್ಷ ಪ್ರಾಯ ಆಗಿದೆ, ಮದುವೆ ಆಗಿದೆ, ದೃಢೀಕರಣ ಎಲ್ಲ ಆಗಿದೆ. ಅದು ಕ್ರಿಸ್ತನನ್ನು ಅಂಗೀಕಾರ ಮಾಡೋದು 30ನೇ ಪ್ರಾಯದಾಗ, ಅಂದರೆ 2013 ಮದುವೆ ಆಗಿ 1 ವರ್ಷ ಆಗಿದೆ. ಮದುವೆ ಆಗಿ 2ನೇ ವರ್ಷ ನಡೀತಾ ಇದೆ. 2003 ಕಾಣ್ತು. ಹಾಂ, 2003 ಅಂದರೆ 2003 ನಾನು ಹೇಳಿದೆ, ನಾನು ಎಕ್ಸೆಪ್ಟ್ ಮಾಡ್ತೇನೆ ಜೀಸಸನ್ನು ಅಂತ. ಅವರೊಂದು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆ ನಾನು ಅವರ ಹಿಂದೆ ಮಾಡಿದೆ. ಆ ದಿವಸ, ಆ ಕ್ಷಣ, ಆ ಗಳಿಗೆ ದೇವರು ನನ್ನನ್ನು ಸ್ಪರ್ಶಿಸಿದ್ದು ನನಗೆ ಗೊತ್ತಾಯಿತು. ಆ ಮನೆಯಿಂದ ಹೊರಗೆ ಕಾಲಿಡುವಾಗ 11 ಗಂಟೆ 7 ಗಂಟೆಗೆ ನಾವು ಕೂತ್ಕೊಂಡಿದ್ದೇವೆ, ರಾತ್ರಿ 11 ಆಗಿದೆ. ನಾನು ಆ ಮನೆಯಿಂದ ಹೊರಗೆ ಕಾಲಿಡುವ ನನ್ನ ಹೆಂಡತಿಗೆ ಹೇಳಿದೆ, ನಾನು ಇನ್ನು ಮುಂದೆ ಕುಡಿಯುವುದಿಲ್ಲ. ಅವಳಿಗೆ ಎಲ್ಲಿಂದ ಒಂದು ಸಂತೋಷ ಆಯಿತು. ನಾನು ಹೇಳಿದೆ, ನನಗೆ ಈಗ ಸಹ ಮನಸ್ಸುಂಟು ಕುಡಿಲಿಕ್ಕೆ. ಆದರೆ ಪ್ರಕಟಣೆ 3:20 ಹೇಳ್ತದಕ್ಕಿಂತ ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. 3:20 ಈ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ನನಗೆ ನನ್ನ ಮನಸ್ಸಲ್ಲಿ ಆಯಿತು ಕಿ ನಾನು ಸ್ವಾಮಿಯವರ ಒಟ್ಟಿಗೆ ಇದ್ದೇನಂತ. ಅವ್ರು ನನ್ನ ಸಂಗಡ ಊಟ ಮಾಡಲಿಕ್ಕೆ ಸಿದ್ಧ, ನಾನು ಕುಡಿಯುವುದಿಲ್ಲ ಅಂತ. ಆ ದಿವಸ ನನ್ನದು, ಜನರು ಹೇಳ್ತಾರೆ ಸಿಗರೇಟ್ ಕುಡಿಯುವಾಗ ನೀನು ಸ್ವಲ್ಪ ಕಡಿಮೆ ಮಾಡು ಮತ್ತೆ ಬಿಡು. ನಾನು ಡೈರೆಕ್ಟ್ ಹೇಳ್ತೇನೆ ಕಿ ಅದು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡದಿದ್ದರೆ ನೀವು ಆ ಸಿಗರೇಟ್ ಇರಲಿ, ಆ ಕುಡಿಯುವಂಥದ್ದಿರಲಿ, ಅದು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ಓಪನ್ ಹೇಳ್ತೇನೆ. ಯಾಕಂದರೆ ನಾನು 30 ಸಿಗರೇಟ್ ಬೆಳಿಗ್ಗೆ 5 ಗಂಟೆಗೆ ಎದ್ದುಕೊಂಡು ಹೋಗಿದ್ದೇನೆ. ನನ್ನ ಕೈಕಾಲು ಹಲ್ಲಾಡ್ತಿತ್ತು. ಯಾರಿಗೆ ಮನೆಯವರಿಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅಂದರೆ ನನಗೆ ಸಿಗರೇಟ್ ಎಳಿಯೋದಿದ್ರೆ ಆಗ್ತಿಲ್ಲ. ನನಗೆ ಒಳ್ಳೆ ಸಿಗರೇಟ್ ಸ್ಮೋಕರ್ಸ ಬಂದು ಹೇಳ್ತಿದ್ದು, ಕೈಸಾ ಸಿಗರೇಟ್ ಪೀತಾ ಯಾರು,
ಹಾಗೆ ಆ ದಿವಸ ಆ ಕ್ಷಣದಲ್ಲಿ ನಾನು ಬಿಟ್ಟದ್ದನ್ನು ನಾನು ಬಿಟ್ಟೆ. ಅದರ ನಂತರ ನಾನು ದೇವರ ವಾಕ್ಯವನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಅವರ ಸಾಕ್ಷಿಗಳನ್ನು ಕೇಳ್ತಿದ್ದೆ. ಅಂದರೆ ಆ 2 ಸಿಸ್ಟರ್ನವರ ಮನೆಯಲ್ಲಿ ಹೀಗೆ ಆಯಿತು, ಹಾಗೆ ಆಯಿತು, ಅಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೆವು, ಹೀಗೆ ಅಂದರೆ ನನ್ನ ಹೆಸರಿನಲ್ಲಿ ದುಷ್ಟಾತ್ಮಗಳು ಓಡುವವು. ಅದೆಲ್ಲ ನನಗೆ ನೋಡಲಿಕ್ಕಿತ್ತು. ಅದಕ್ಕೆ ಅದಕ್ಕೆ ಎಂಥದ್ದು ಆಗ್ತದೆ ಅಂತ ನಾನು ಬೈಬಲ್ ಸ್ವಲ್ಪ ಇದು ಸ್ಟಾರ್ಟ್ ಮಾಡಿದೆ. ಒಂದು ಆಗ್ತಿತ್ತು ಅಂದರೆ ನಾನು ಯಾವಾಗ ಸಹ ಇದು ಮಾಡ್ತಿದ್ದೆ, ಅಂದರೆ ಅವ್ರ ಹತ್ರ ಹೋಗಿ ಸಾಕ್ಷಿ ಕೇಳುವಾಗ ಅವರ ಮನೆಗೆ ನಾನು ಕಂಟಿನ್ಯೂ ಮತ್ತೆ ಟಚ್ಚಲ್ಲಿದ್ದೆ. ಅವರ ಮನೆಯಲ್ಲಿ ಅವರು ಪ್ರೇಯರ್ ಮೀಟಿಂಗ್ಸ್ ಎಲ್ಲ ಮಾಡ್ತಾರೆ. ಅವರ ಮನೆಯಲ್ಲಿ ನಾನು ಹೋಗುವ ಮೊದಲು ಎಂಥದ್ದು ಆಗ್ತಿತ್ತು, ಇಲ್ಲದ್ರ ನಂತರ ನನಗೆ ನೋಡಲಿಕ್ಕಿತ್ತು ಆ ದುಷ್ಟಾತ್ಮಗಳು ಹೇಗೆ ಓಡ್ತವೆ ಅಂತ. ನಾನು ಸಹ ನನ್ನ ಬೈಬಲ್ ತೆಗೆದು ಇದು ಮಾಡ್ತಾಯಿದ್ದೆ. ಅದರ ಮಧ್ಯದಲ್ಲಿ ನಾನು ಊರಿಗೆ ಬಂದೆ. ಊರಿಗೆ ಬರುವಾಗ ಊರಿನವರಿಗೆಲ್ಲ ಗೊತ್ತಿಲ್ಲ ಎಂತ ಆಗಿದೆ ಅಂತ. ಒಂದು ಮದುವೆಗೆ ಬಂದಿದ್ದೆ. ಮದುವೆಗೆ ಬಂದಾಗ ಎಲ್ಲ ನನಗೆ ನನ್ನದು ಸ್ಟಫ್ ಎಲ್ಲ ರೆಡಿ ಉಂಟು. ಅವ್ರಿಗೆ ಗೊತ್ತಿಲ್ಲ ಅಂದರೆ ಎಂತ. ನಾನು ಹೇಳಿದೆ ನಾನು ಕುಡಿಯೋದಿಲ್ಲ, ನಾನು ಬಿಟ್ಟಿದ್ದೇನೆ ಅಂತ. ಅವ್ರು ಹೇಳಿದರು ಇಲ್ಲ ನಾವು ನಿನ್ನನ್ನು ತೆಗೆದಿಟ್ಟಿದ್ದೀವಿ. ನಾನು ಹೇಳಿದೆ ನಂಗೆ ಕುಡಿಯೋದಿಲ್ಲ. ಒಬ್ಬ 3rd ಟೈಮ್ ಬಂದ ನನ್ನ ಹತ್ರ. ಅಣ್ಣ ನೀವು ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಇಲ್ಲಿ ಕುಡ್ದದ್ದು ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನಾನು ಹೇಳಿದೆ ನಾನು ಕುಡಿಯುವಾಗ ನಾನು ನನ್ನ ಅಪ್ಪನಿಗೆ ಸಹ ಹೆದರಲಿಲ್ಲ, ಬಿಟ್ಟ ನಂತರ ಯಾರಿಗೆ ಹೆದರ್ಬೇಕು. ನಾನು ಹೇಳಿದ್ರೆ ನಾನು ಅದು ಬಿಟ್ಟಿದ್ದೇನೆ, ಅದು ಮಾರ್ಗವೇ ನಾನು ಬಿಟ್ಟಿದ್ದೆ. ಹಾಗೆ ದಟ್ಸ್ ಬ್ಯೂಟಿಫುಲ್. 2003 ಸೆಪ್ಟೆಂಬರ್ ಅಪ್ರಾಕ್ಸ್ 28 2003ನೇ ಇಸವಿ ಸೆಪ್ಟೆಂಬರ್ 28ನೇ ತಾರೀಕಿನಂದು ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಅರ್ಪಿಸಿದಿರಿ. ಎಸ್. ನೀವು ಮೊದಲು ಜೀವಿಸ್ತಿದ್ದಂಥ ಪಾಪದ ಜೀವಿತನು ಒಂದೇ ರಾತ್ರಿಯಲ್ಲಿ ಬಿಟ್ಟಿರಿ. ಒಂದೇ ರಾತ್ರಿ, ಒನ್ ನೈಟ್ ಹೇಳಿ. ಎಸ್, ಒಂದೇ ನೈಟ್. ಸಿಗರೇಟ್ ಹಿಡಿಯೋದನ್ನು ಬಿಟ್ಟಿರಿ ಒಂದೇ ನೈಟ್, ಒಂದೇ ರಾತ್ರಿಯಲ್ಲಿ ಅದನ್ನು ಕಡಿಮೆ ಇದನ್ನು ನಾನು ಹೇಳಿಕ್ಕಿರ್ತೇನೆ. ಯಾಕಂದ್ರೆ ಅನೇಕ ಜನರು ನನಗೆ ಸಿಗರೇಟ್ ಬಿಡ್ಲಿಕ್ಕೆ ಆಗೋದಿಲ್ಲ, ಮದ್ಯಪಾನ ಬಿಡ್ಲಿಕ್ಕೆ ಆಗೋದಿಲ್ಲ. ಎಸ್. ಸೊ ಏನು ಹೇಳ್ತೀರಿ ಅವರಿಗೆ? ಇದು ನಿಮ್ಮ ಸಂಗಡ ಸೈತಾನ ಮಾತನಾಡೋದು. ಇನ್ ಶಾರ್ಟ್, ನಿಮ್ಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ನೀನು ಮೆಲ್ಲ ಆಗಿ ಬಿಡು, ನೀನು ಇದು ಮಾಡು. ಇದು ನಿಮ್ಮ ಸಂಗಡ ಸೈತಾನ ಕ್ಲಿಯರ್ಲಿ ಮಾತಾಡ್ತಿರುವ. ನೀನು ನನ್ನ ಮಾತನ್ನು ಒಪ್ಪಿ ಅಥವಾ ಒಪ್ಪದೆ ಕೂತ್ಕೊಳ್ಳಿ. ಆದರೆ ಯಾವುದು ದೇವರು ಸ್ಟ್ರೈಟ್ ಮಾತನಾಡಲಿಕ್ಕೆ ಹೇಳ್ತಾರೆ ಅದನ್ನು ಸ್ಟ್ರೈಟೇ ಮಾತನಾಡಬೇಕು. ಇದು ನಿಮ್ಮ ಜೀವನವನ್ನು ಅವ ಬಲ್ಲವನಾಗಿದ್ದಾನೆ. ಅವ ನಿಮಗೋಸ್ಕರ ಕಲ್ವಾರಿ ಕ್ರೂಜಿಯಲ್ಲಿ ತಮ್ಮ ರಕ್ತವನ್ನು ಸುರಿಸಿದವನಾಗಿದ್ದಾನೆ. ಹಾಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೇನೆ ಕಿ ನೀವು ಇದು ಎನಿಸ್ತೀರಿ ಕಿ ನಾನು ನಾಳೆ ಬಿಡ್ತೇನೆ, ನಾಳ್ದು ಬಿಡ್ತೇನೆ, ಸೈತಾನಿಗೆ ಬೇಕಾದದ್ದು ಇದೇ, ನೀವು ಲೈಫಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದಿದ್ದರೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತ ಯೇಸು ಸ್ವಾಮಿಯನ್ನು 2003ನೇ ಇಸವಿ ಸೆಪ್ಟೆಂಬರ್ 28ನೇ ತಾರೀಕಿನಂದು ಅಂಗೀಕರಿಸಿದ ಅದೇ ರಾತ್ರಿ ದಿವಸಕ್ಕೆ 30 ಸಿಗರೇಟ್ಗಳನ್ನು ಎಳೆಯುತ್ತಿದ್ದ ವ್ಯಕ್ತಿ, ವಾರದಲ್ಲಿ 4 ದಿವಸ, ಹೆಚ್ಚಿಲ್ಲ 4 ದಿವಸ ಮದ್ಯಪಾನ ಮಾಡುತ್ತಿದ್ದಂಥ ವ್ಯಕ್ತಿ ಕುಡಿಯುವುದನ್ನು, ಸಿಗರೇಟ್ ಹಿಡಿಯುವುದನ್ನು ನಿಲ್ಲಿಸಿದರು. ಕ್ರಿಸ್ತ ಯೇಸು ಸ್ವಾಮಿ ನೀವು ಅಂಗೀಕರಿಸಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಏನು ಬದಲಾವಣೆಗಳಾಯಿತು? ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಫುಲ್ ಬದಲಾವಣೆ ಆಯಿತು. ಸಮಾಧಾನ ಸಿಕ್ಕಿತ? ಒಂಥರ ಸಮಾಧಾನ ಅಂದರೆ ನನಗೆ ತುಂಬ ಸಮಾಧಾನ ಆಯಿತು. ಒಂಥರ ಹಗುರವಾದ ರೀತಿ. ಎಸ್, ರಿಯಲಿ. ಅಂದರೆ ಒಂದು ಮನಸ್ಸಿನಲ್ಲಿ ಒಂದು ಪೀಸ್ ಆಯಿತು ಫಸ್ಟ್ ಆಫ್ ಆಲ್. ಇನ್ನೊಂದು ಮಾತು ಕೇಳ್ತೇನೆ, ಯಾಕಂದರೆ ನಮ್ಮ ಸ್ನೇಹಿತರು ಅನೇಕರು ಕೇಳುವಂಥ ಮಾತುಗಳನ್ನು ನಿಮ್ಮ ಹತ್ರ ಕೇಳ್ತೇನೆ. ನಿಮಗೆ ಸತ್ಯ ಹೇಳಿ, ಕುಡಿಯುತ್ತಿದ್ದಂಥ ದಿವಸ ಮತ್ತು ಕುಡಿಯುವುದನ್ನು ಬಿಟ್ಟ ನಂತರದ ದಿವಸಗಳಲ್ಲಿ ನೀವು ಯಾವುದನ್ನು ಉಲ್ಲಾಸಿಸ್ತೀರಿ? ನೋ ಡೌಟ್. ನಾನು ಕುಡಿಯುತ್ತಿದ್ದ ದಿವಸಗಳನ್ನು ಇವತ್ತು ಸಹ ಎನಿಸಿದರೆ ನನಗೆ ಈಗ ನಾಚಿಗೆ ಆಗ್ತದೆ. ಯಾಕಂದರೆ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಅನೇಕರು ಸ್ನೇಹಿತರು ನನ್ನ ಹತ್ರ ಕೇಳ್ತಾರೆ, ನೀನು ಕುಡಿಯದೇ ಕೂಡ ಹೇಗಿಷ್ಟು ಖುಷಿಯಲ್ಲಿ ಸಂತೋಷದಲ್ಲಿ, ಈವನ್ ಅನೇಕ ಪಾರ್ಟಿಗಳಲ್ಲಿ ನಾವಿರುವಾಗ, ನಾವು ತಮಾಷೆಯಲ್ಲಿ ಖುಷಿಯಲ್ಲಿರುವಾಗ ಅನೇಕರು ಹೇಳ್ತಾರೆ, ನಿಮಗೆ ಅದು ಹೇಗಾಗ್ತದೆ? ಇವರು ಯೋಚಿಸ್ತಾರೆ ನಾವೇನೋ ಗುಪ್ತವಾಗಿ ಏನೋ ಕುಡಿದು ಅಂತ ಭಯ ನಮಗೂ ಇಲ್ಲ ಬಿಡಿ. ಮತ್ತು ಯಾರಿಗೋಸ್ಕರ ನಾವು ಬದುಕುವುದಲ್ಲ, ನಮ್ಮದು ವೈಯಕ್ತಿಕ ಜೀವಿತ. ಆದರೆ ಒಂದು ಮಾತ್ರ ಸತ್ಯ, ಕುಡಿಯುವುದನ್ನು ಬಿಟ್ಟು
ಯೇಸು ಸ್ವಾಮಿನ ಅಂಗೀಕರಿಸಿ ಕುಡಿಯೋದನ್ನು ಬಿಟ್ಟ ನಂತರ ಬದುಕಿ ತೋರಿಸ್ಬೇಕು. ಏನಂತ ಹೇಳಿದರೆ ಸಂತೋಷದ ನಿಜ ಸಂತೋಷ ಅಂದರೆ ಏನು ಅಂತ. ಎಸ್, ರೈಟ್, ಫೈನ್. ನೀವೀಗ ತಾನೇ ಹೇಳಿದಿರಿ ಯೇಸು ಸ್ವಾಮಿ ಅಂಗೀಕರಿಸಿದ ನಂತರ ನಿಮ್ಮ ಜೀವಿತದಲ್ಲಾದ ಬದಲಾವಣೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮ ವೈಫನ್ನು. ಯಾಕೆ ಹೇಳ್ತಿದ್ದೇನೆಂದರೆ, ನಾನು ನಮ್ಮನ್ನು ವೀಕ್ಷಿಸ್ತಿರುವಂಥ ಪ್ರಿಯರ ಮನೆಯಲ್ಲಿ ಒಂದೊಳ್ಳೆ ಸ್ತ್ರೀಯರು ನೀವು ಇರುವುದಾದರೆ ನಿಮಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಎಸ್, ಈ ಮಾತನ್ನು ನಿಮಗೆ ಹೇಳ್ತೀನಿ, ಕೇಳಿ. ನೋಡಿ, ನನ್ನ ತಾಯಿ ನನ್ನ ಜೀವಿತ ಇಷ್ಟು ಕೆಟ್ಟದಿತ್ತು, ಅಸಹ್ಯ ಆಗ್ತದೆ ಈಗ ನೆನೆಸುವಾಗ. ಯಾವ ಕಾರಣಕ್ಕೂ ನನ್ನ ತಾಯಿ ನನ್ನ ಹತ್ರ ಬಂದು ಒಂದೇ ಒಂದು ಬುದ್ಧಿವಾದ ಹೇಳಲಿಲ್ಲ. ಯಾಕಂದರೆ ಅವ್ರು ಬುದ್ಧಿವಾದ ಹೇಳುವ ಸಮಯ ಆಗಿತ್ತು. ಆದರೆ ಇದು ಒಂದು ಮಾತ್ರ ಸತ್ಯ, ನನ್ನ ತಾಯಿ ಪ್ರತಿದಿನ ತಂದೆ ತಾಯಿ ಮೊಣಕಾಲಾಕಿ ನನಗೋಸ್ಕರ ಪ್ರಾರ್ಥಿಸ್ತಿದ್ರು. ಎಸ್, ದಟ್ ಇಸ್ ದ ಮೇನ್ ಥಿಂಗ್. ನಾನು ನೆನೆಸ್ತೇನೆ, ಸುಮ್ಗೆ ಕುಡಿದು ಬಂದ ವ್ಯಕ್ತಿ ಹತ್ರ ನೀವು ಕುಡಿಬೇಡಿ ಹೇಳಿದರೆ ಅವನು ರೇಗ್ತಾನೆ ಹೊರತು ಅವನಲ್ಲಿ ಬದಲಾವಣೆ ಆಗೋದಿಲ್ಲ. ನಮ್ಮ ಸ್ತ್ರೀಯರು ಮಾಡುವಂಥ ಒಂದು ದೊಡ್ಡ ತಪ್ಪು. ಒಂದು ದಿವಸ ಒಂದು ಕುಟುಂಬ ಗಲಾಟೆ ಆಗಿ ನನ್ನ ಹತ್ರ ಬಂದಿತ್ತು. ಹೊಡೆದಾಡಿಕೊಳ್ಳೋದಲ್ಲ, ಗಂಡ ಹೊಡೆದಿದ್ದಾನೆ ಸರಿ. ಆ ತಾಯಿ ಆ ಅಮ್ಮ ನನ್ನ ಹತ್ರ ಬಂದರು. ನಾನು ತುಂಬ ಯವನಸ್ಥ ಆಗ, ನನಗಾಗ 22 ವರ್ಷ ಪ್ರಾಯ ಕಾಣ್ತಿತ್ತು. ನನ್ನ ಮನೆಗೆ ಬಂದರು. ಮನೆಗೆ ಬಂದಾಗ ಹೇಳಿದ್ರು, ನಾನು ಕೇಳಿದೆ ಏನು? ಅವರು ನನ್ನ ಗಂಡ ಸರಿ ಹೊಡಿತಾರೆ ನನಗೆ. ಆ ಗಂಡನು ಇದ್ದಾನೆ ಅಂತ ದೈತ್ಯ. ಅವನು ಬೇರೆ ನಮಗೆ ಮಂಗಳೂರು ಪಟ್ಟಣದಲ್ಲಿರುವ ಜನರಿಗೆ ಗೊತ್ತುಂಟು ಅವನು ಯಾರು ಅಂತೇಳಿ, ವಿಚಿತ್ರ ಮನುಷ್ಯ ಅವನು ಸರಿ ಹೊಡಿತಾನಂತ. ನಾನು ಆ ತಾಯಿ ಹತ್ರ ಕೇಳಿ, ಆ ಸ್ತ್ರೀ ಹತ್ರ ಹೇಳಿದೆ, ನೋಡಿ ಅಮ್ಮ ಒಂಚೂರು ಬನ್ನಿ, ನಿಮಗೆ ನಾನು 20 ದಿವಸ ಕೊಡ್ತೇನೆ ಹೇಳಿದೆ. 20 ದಿವಸದಲ್ಲಿ ನಿಮ್ಮ ಮನೆ ಈ ಗಲಾಟೆ ಸ್ಟಾಪ್ ಆಗ್ತದೆ ಹೇಳಿದೆ. ಅವ್ರಿಗೆ ಕೇಳಿದ್ರು ಏನು ಮಾಡಬೇಕು? ನಾನು ಹೇಳಿದೆ, ಒಂದೇ ಪ್ರಾಕ್ಟೀಸ್ ಮಾಡಲಿಕ್ಕೆ. ನಿಮ್ಮ ಗಂಡ ಮನೆಗೆ ಬಂದ ನಂತರ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನೀವು ಅಂತ ಹೇಳಿದೆ. 20 ದಿವಸ ನೀವು ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕು. ಗಂಡ ನೋಡಿದ ಕೂಡ ಬಾಯದಲ್ಲ, ಮನಸ್ಸಲ್ಲಿ ಪ್ರೇಯರ್ ಮಾಡ್ಕೊಂಡಿರ್ಬೇಕು, ಎಂತಕ್ಕೆ ಮಾತಾಡಬಾರ್ದು ಹೇಳಿದೆ. 20 ದಿವಸದ ನಂತರ ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಬಂದರು ನನ್ನ ಹತ್ರ. ಈಗ ನನ್ನ ಗಂಡ ಹೊಡೆಯೋದೇ ಇಲ್ಲ ಅಂತೇಳಿ. ನಾನು ಹೇಳಿದೆ, ಇನ್ನೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ಕೇಳಿದೆ. ನಾನು ಹೇಳಿದೆ, ವೆರಿ ಸಿಂಪಲ್, ನಿಮಗೆ ಅವನು ಸ್ಟ್ರೈಟ್ ಇರುವಾಗ ಮಾತಾಡೋದಿಲ್ಲ, ಅವನ ಹತ್ರ ಕುಡಿದು ಬಂದಾಗ ಅವನ ಹತ್ರ ಮಾತಾಡ್ತೀರಿ, ಅದರಿಂದಾಗಿ ಆತ ವ್ಯಕ್ತಿ ರೇಗ್ತಾನೆ. ರೇಗೋದ್ರಿಂದ ಹೊಡಿತಾನೆ. ದಟ್ಸ್ ಸಿಂಪಲ್. ಇದಕ್ಕೇನು ದೊಡ್ಡ ಜ್ಞಾನ ವಿವೇಕ ಏನು ಬೇಕಂತೇಳಿಲ್ಲ. ನಾನು ಹೇಳಿದೆ, ಅಮ್ಮ ನೀವು ಇಷ್ಟೇ ಮಾಡಿದ್ದು, ಪ್ರತಿ ಸಲ ಆ ವ್ಯಕ್ತಿ ಕುಡಿದು ಬಂದಾಗ ಅವನೇನೋ ಬೈತಾನೆ, ನೀವು ಹಿಂದೆ ಮಾತಾಡ್ತೀರಿ, ಅಲ್ಲಿಗೆ ಗಲಾಟೆಗಳು ಪ್ರಾರಂಭವಾಗ್ತದೆ. ಅದರ ಬದಲು ಅವನು ಕುಡ್ದವನ ಹತ್ರ ಎಂತ ಮಾತಾಡ್ಲಿಕ್ಕೆ ಉಂಟು, ಹೋಗಿ ಮೊಣಕಾಲು ಹಾಕಿ ದೇವ್ರ ಹತ್ರ ಮಾತಾಡಿ, ದೇವರೊಂದಿಗೆ ಪ್ರಾರ್ಥಿಸಿ. ನಾನು ನೆನೆಸ್ತೇನೆ, ನಿಮ್ಮ ಪತ್ನಿ ನಿಮ್ಮನ್ನು ಮದುವೆ ಆದಾಗಿನಿಂದಲೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತಾನೆ ಇದ್ರು. ಶ್ಯೂರ್, 100%. ಆ ಪ್ರಾರ್ಥನೆ ಫಲ ನಿಮ್ಮ ಜೀವಿತದಲ್ಲಿ ನೀವು ಕಂಡಿರಿ. ಸರಿ, ಎಷ್ಟು ಸಲ ನಿಮ್ಮ ಹತ್ರ ಕುಡಿಬೇಡಿ ಅಂತ ಹೇಳಿದ್ದಾರೆ ಅವರು? ಒಂದು ಸಲ ಸಹ ಇಲ್ಲ. ನಾನು ಅದನ್ನೇ ಸಾಕ್ಷಿಯಾಗಿ ಹೇಳ್ತಿದ್ದೇನೆ, ಹೇಳಿಲ್ಲ. ಯಾಕಂದರೆ ನಿಮ್ಮ ಹತ್ರ ಹೇಳಿದ್ರೆ ಅದರಿಂದ ಆಗುವಂಥದ್ದೇನಿಲ್ಲ. ಅವರಿಗೆ ಗೊತ್ತುಂಟು ಯಾರ ಹತ್ರ ಹೇಳಬೇಕು, ಯಾರು ಬದುಕುಗಳನ್ನು ಬದಲಾಯಿಸುವವನು ಅವನ ಹತ್ರ ಹೇಳುವ. ಇದು ನಿಜವಾದ ಸಾಕ್ಷಿ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬದಲಾವಣೆ ಆಗಬೇಕಾದರೆ ಆ ವ್ಯಕ್ತಿ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಬದಲಾಗಿ ಆತನ ವ್ಯಕ್ತಿಯ ಜೀವಿತಗಳನ್ನು ಬದಲಾಯಿಸುವವನೊಬ್ಬನಿದ್ದಾನಲ್ಲ, ಅವನ ಹತ್ರ ಮಾತಾಡಬೇಕು, ಅವನ ಮುಂದೆ ಮೊಣಕಾಲು ಹಾಕಬೇಕು. ಅದು ಬದುಕುಗಳನ್ನು ಬದಲಾಯಿಸಿ. ನಿಮ್ಮ ಸಾಕ್ಷಿ ಮೂಲಕ ನಾನು ಆಗದಿಂದ ನೋಡ್ತಾ ಇದ್ದೆ, ನೀವು ಮಾತಾಡುವಾಗ ನೀವು ಯಾವ ಕಾರಣಕ್ಕೆ ಹೇಳಲಿಲ್ಲ ನಿಮ್ಮ ಪತ್ನಿ ನಿಮ್ಮ ಹತ್ರ ಬಂದು ಕುಡಿಬೇಡಿ, ಹಾಗೆ ಮಾಡಬೇಡಿ, ಹೇಳಲೇ ಇಲ್ಲ ಅಲ್ಲ. ಮತ್ತೆ ಧೈರ್ಯ ಸೇರ್ಲಿಕ್ಕಿಲ್ಲ, ಅದು ನೆಕ್ಸ್ಟ್. ಆದರೂ ಕೂಡ ಪ್ರೀತಿಯಲ್ಲಿರುವಾಗ ಹೇಳ್ಬೋದಿತ್ತು, ಬಟ್ ಹೇಳಲಿಲ್ಲ. ಯಾಕಂದರೆ ಗೊತ್ತಿತ್ತು ಪ್ರಯೋಜನ ಇಲ್ಲ. ಅದರಿಂದ ನಾವು ಅಪೇಕ್ಷಿಸ್ತೇವೆ, ಪ್ರಿಯರೇ, ನಿಮ್ಮ ಪತಿ ಮದ್ಯಪಾನದಲ್ಲಿರೋದಾದರೆ, ನಿಮ್ಮ ಮಕ್ಕಳು ಮದ್ಯಪಾನದಲ್ಲಿ ವ್ಯಸನಿಗಳಾಗಿರೋದಾದರೆ ಅವ್ರ ಹತ್ರ ಏನು ಮಾತಾಡ್ತೀರಿ? ಕುಡಿಬಾರದು ಎಂಬುದು ಅವರಿಗೂ ಗೊತ್ತಿದೆ ಅಲ್ವಾ? ಅದೇನು ನಿಮಗೆ ಕುಡಿಬಾರ್ದು ಅಂತ ಗೊತ್ತಿತ್ತಾ? ನಿಮಗೆ ಕುಡಿಬಾರ್ದು ಅಂತ ಗೊತ್ತಿಲ್ಲ, ಆದರೆ ನಾನು ಎಂಜಾಯ್ ಮಾಡ್ತಿದ್ದೆ, ನಾನು ಅದರ ವಿಷಯ ಚಿಂತಿಸಲ್ಲ. ಕುಡಿಬಾರ್ದು ಅಂತ ಗೊತ್ತಿತ್ತು. ಮದ್ಯಪಾನ ಈವನ್ ನಿಮ್ಮ ಸಿಗರೆಟ್ ಪ್ಯಾಕೆಟಲ್ಲಿ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತದೆ. ಅದರಿಂದಾಗಿ ಎಲ್ಲರಿಗೂ ಗೊತ್ತುಂಟು ಕುಡಿಯೋದು ಸಿಗರೇಟ್ ಇಲ್ಲಿ ತಪ್ಪು. ಪುನಃ ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಹೇಳುವ ಆತನಲ್ಲಿ ಹೇಳಿರಿ, ನಿಮ್ಮ ಬದುಕು ಬದಲಾಗ್ತದೆ, ನಿಮ್ಮ ಕುಟುಂಬದ ಸಮಾಧಾನ ನೀವು ಪಡೆದುಕೊಳ್ಳುತ್ತೀರಿ.
ಆತನು ಮಾತ್ರ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇಲೆ 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 ಅಂದಿನಿಂದ ನಿಮ್ಮ ಜೀವಿತವು ಬದಲಾಯಿತು. ಎಸ್. ನಿಮ್ಮ ಪತ್ನಿ ಸಂತೋಷಪಟ್ಟರು. ಪತ್ನಿ ಸಂತೋಷಪಟ್ಟರು. ಮತ್ತು ನಾ ಹೇಳಿದೆನಾ, ನಾನು ದೇವರ ವಾಕ್ಯದಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅದು ಎಲ್ಲ ನೋಡಲಿಕ್ಕಿತ್ತು, ಅಂದರೆ ದೇವರ ಶಕ್ತಿಯನ್ನು. ಅದು ಯಾವಾಗ ಸಹ ನೋಡಲಿಕ್ಕೆ ಸಿಗಲಿಲ್ಲ ನನಗೆ. ಒಂದು ದಿವಸ ನಾನು ಮಲಗಿದ್ದೆ, ನನಗೆ ಮನಸ್ಸಲ್ಲಿ ಆಯಿತು ನೀನು ಪ್ರಾರ್ಥನೆ ಮಾಡೋದು ಗೊತ್ತು. ನಾನು ಎದ್ದು ಕೂತ್ಕೊಂಡೆ, ಪ್ರಾರ್ಥನೆ ಮಾಡಿದೆ. ಅದೇ ದಿವಸ ಸಂಜೆಗೆ ನನಗೆ ಒಂದು ಮನೆಗೆ ಹೋಗ್ಲಿಕ್ಕಿತ್ತು. ಇದು ದೇವರು ಮಾಡಿದ ಒಂದು ದೊಡ್ಡ ಬದಲಾವಣೆ ಅಂದರೆ ನಾನು ನಿಮಗೆ ಹೇಳ್ತೇನೆ. ನಾನು ಮೊದಲು ಹೋಗುವಾಗ ನನ್ನ ಯಾವುದು ಫೇವ್ರೆಟ್ ಡ್ರಿಂಕ್ಸ್ ಉಂಟಾ ಮನೆಯವರೆಲ್ಲ ತಂದು ಇಡ್ತಿದ್ರು. ಹೌದಾ? ಇವ ಬರ್ತಾ ಇದ್ದಾನೆ ಇವತ್ತು ಇದು ಕುಡಿತಾನಂತ. ಆದರೆ ಅದರ ನಂತರ ಒಂದು ಆದ ಬದಲಾವಣೆ ಅಂದರೆ ಇವತ್ತು ನಾನು ಮನೆಗೆ ಹೋದರೆ ನೀನು ಒಂದು ಪ್ರಾರ್ಥನೆ ಮಾಡಿ ಹೋಗುವಂಥ ಜನರು ಕೇಳ್ತಿದ್ದೆ. ಅದು ಅಂದರೆ ಅಷ್ಟು ಬದಲಾವಣೆ ಆಗ್ತದಂತ ನಾನು ನನ್ನ ಜೀವನದಲ್ಲಿ ಯಾಕೆ ನಿಮ್ಮ ಹತ್ರ ಹೇಳ್ತಾರೆ ಪ್ರಾರ್ಥನೆ ಮಾಡಿ ಹೋಗು. ಹಾಂ, ಯಾಕಂದರೆ ನಾನು ಅದು ಯಾವಾಗ ಎನಿಸ್ಲೇ ಇಲ್ಲ ನಾನು ಇಲ್ಲಿ ತನಕ ಬರ್ತೇನೆ, ನಾನು ಯಾವಾಗ ಚರ್ಚಲ್ಲಿ ನಿಲ್ತೇನೆ, ನಾನು ದೇವರ ವಾಕ್ಯವನ್ನು ಹೇಳ್ತೇನೆ ಬೇರೆ ಜನರಿಗೆ. ಅದು ನಾನು ಯಾವಾಗ ಇವನ್ ನೀವು ಹೇಳಿದ ಹಾಗೆ ನಾವು ವಿದೌಟ್ ಕುಡ್ದು ಎಂಜಾಯ್ ಹೇಗೆ ಮಾಡ್ತಾರೆ ಅಂದರೆ, ನಾವು ಚರ್ಚಲ್ಲಿ ಬೆತುಲ್ ಅಂಕಲ್ನವರನ್ನು ಇವರನ್ನೆಲ್ಲ ನೋಡ್ತಿದ್ದೆವು. ಅವರು ಪಿಕ್ನಿಕ್ ಹೋಗ್ತಾರೆ, ನಾನು ಮತ್ತು ನನ್ನ ಅಣ್ಣ ವಿಚಾರ ಮಾಡೋದು, ಇವರು ಕುಡಿಯೋದಿಲ್ಲ ಮಾರಾಯ, ಪಿಕ್ನಿಕ್ ಹೋಗಿ ಅಲ್ಲಿ ಎಂತ ಉಂಟಂತ. ಆದರೆ ಇವತ್ತು ನಮಗೆ ಗೊತ್ತಾಗ್ತದೆ ನಿಜವಾದ ದೇವರಲ್ಲಿ ಇದ್ದ ಅದು ಒಂದು ಇದು ಉಂಟಲ್ಲ, ಅದು ಎಲ್ಲಿ ಸಹ ಸಿಕ್ಕುವುದಿಲ್ಲ. ನೀವು ಕುಡೀರಿ, ಎಂಜಾಯ್ ಬೇರೆ, ಆದರೆ ದೇವರಲ್ಲಿ ನೀವು ಎಂಜಾಯ್ ಮಾಡಿದರೆ ನಿಮಗೆ ಬೇರೆ ಯಾವುದು ಸಹ ಎಂಜಾಯ್ ಬೇಡ ಅಂತ ಇವತ್ತು ಗೊತ್ತಾಗ್ತದೆ. ಆದರೆ ನಾನು ಆ ಪವರ್ ನೋಡ್ಲಿಕ್ಕೆ ಅಂತ ಹೇಳಿದೆಲ್ಲ, ಆ ದಿವಸ ನಾನು ಪ್ರೇಯರ್ ಮಾಡಿದ ನಂತರ ನನಗೆ ಒಂದು ಮನೆಗೆ ವಿಸಿಟ್ ಮಾಡಲಿಕ್ಕಿತ್ತು. ನನ್ನ ಹೆಂಡತಿ ನಾನು ಹೋದ ನಂತರ ಅಲ್ಲಿ ಕೂತ್ಕೊಂಡೆವು, ಮಾತಾಡಿದೆವು. ಅವರಿಗೆ 2 ಮಕ್ಕಳಿದ್ದಾರೆ, ಗಂಡ ಇರಲಿಲ್ಲ. ನಾನು ಹೇಳಿದೆವು ಚಲೋ ನಾ ಬರ್ತೇವೆ. ಅವ್ರು ಹೇಳಿದ ಒಂದು ಪ್ರೇಯರ್ ಮಾಡಿ ಅಂತ. ನಾನು ನನ್ನ ಹೆಂಡತಿಗೆ ಹೇಳಿದೆ ಒಂದು ವರ್ಷಿಪ್ ಮಾಡಂತ. ಅವಳು ಒಂದು ವರ್ಷಿಪ್ ಮಾಡಿದ್ಲು. ನಾನು ಎದ್ದೆ, ಪ್ರೇಯರ್ ಮಾಡಿದೆ. ನಾನು ಹಿಂದಿಯಲ್ಲಿ ಮಾಡಿದ್ದು ಪ್ರೇಯರ್ ಮಾಡುವಾಗ ನಾನು ಎಂಥ ಉದ್ದ ಪ್ರೇಯರ್ ಎಂತ ಮಾಡಲಿಲ್ಲ, ನನಗೆ ಅಷ್ಟು ಎಂತ ಗೊತ್ತಿಲ್ಲ ಅಂತ. ನನಗೆ ಇಷ್ಟೊಂದು ಗೊತ್ತಿತ್ತು, ಈ ಎಲ್ಲ ದುಷ್ಟಾತ್ಮಗಳನ್ನು ಯೇಸುವಿನ ಹೆಸರಿನಲ್ಲಿ ಈ ಮನೆಯಿಂದ ತೆಗೆದು ಬಿಡ್ತೇನೆ ನಾನು. मैं कमांड करता हूँ हर एक दुष्ट आत्मा को इस घर को छोड़ और निकल जा. ಇಷ್ಟೊಂದು ಪ್ರೇಯರ್ ಮಾಡಿದೆ ನಾನು. ಇಷ್ಟೊಂದು ಪ್ರೇಯರ್ ಮಾಡಿ ಆ 2 ಮಕ್ಕಳಿಗೆ ಸಹ ಸಲಾಮ್ ಮಾಡಿದೆ. ನಾನು ಆ ಹೆಂಗಸಿದು ಕೈ ಹಿಡಿದದು, ಆ ಹೆಂಗಸು ಬಿದ್ದಳು. ಆ ಹೆಂಗಸಿದು ವಾಯ್ಸ್ ಚೇಂಜ್ ಆಗಿದೆ, ಅಂದರೆ ಇದನ್ನೆಲ್ಲ ಬಂದ್ ಮಾಡಿ ಅಂತ. ನಾನು ಅಲ್ಲಿ ಫಸ್ಟ್ ಟೈಮ್ ನಾನು ಅಲ್ಲಿ ನೋಡಿದ್ದು, ಅಂದರೆ ಎಂತ ಆಗ್ತದೆ. ನಾನು ಹೇಳಿದೆ, ನೀನು ಹೆಂಗಸನ್ನು ಬಿಡು, ಯೇಸುವಿನ ಹೆಸರಿನಲ್ಲಿ ನಿಮಗೆ ಅಪ್ಪಣೆ ಕೊಡ್ತೇನೆ ಹೋಗಂತ. ಅದು ಹೋಯ್ತು. ಅದು ಹೋದ ನಿಮಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಅಲ್ಲಿ ನೀವು ನೋಡ್ಲೂ ಇಲ್ಲ ಇದಕ್ಕಿಂತ ಮೊದಲು? ಇಲ್ಲ ನೋಡ್ಲಿ. ಹೆದರಿಕೆ ಆಗ್ಲಿಲ್ವಾ? ಇಲ್ಲ, ನಂಗೆ ಇಲ್ಲ, ಯಾಕೆ ಗೊತ್ತಿಲ್ಲ. ಆದರೆ ನಾನು ಯಾಕೆ ಹೇಳ್ತೇನೆ, ನನ್ನ ಲೈಫಲ್ಲಿ ಇದು ಹಾಗೆ ಆಯಿತು. ಒಮ್ಮೆ ಇದೇ ರೀತಿ ಆದಾಗ ಅಯ್ಯೋ ನಾನು ಭಯಪಟ್ಟೆ. ಆ ವ್ಯಕ್ತಿ ನಾನು ಪ್ರೇಯರ್ ಮಾಡಲಿಕ್ಕೆ ಕರೆದ್ರು, ಅವನು ಇದೇ ಬೊಬ್ಬೆ ಎಲ್ಲ ಹಾಕಿ, ಅವನು ಬೇರೆ ಎಕ್ಸ್ ಮಿಲಿಟ್ರಿ ಆತ, ಎಲ್ಲ ಬೊಬ್ಬೆ ಎಲ್ಲ ಹಾಕಿದ್ದು ಕೆಳಗೆಲ್ಲ ಬಿದ್ದ ಆತ. ನನಗೆ ಆಯಿತು, ಆ ಕೆಳಗೆ ಬಿದ್ದಲ್ಲ, ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ವ್ಯಕ್ತಿ ಎದ್ದು ಕೈ ಹಿಡ್ಕೊಂಡು ಬಂದಿದ್ದು ಕುತ್ತಿಗೆ ಹತ್ರ ತಂದೆಯ. ನಾನು ಎನ್ಸೋದಿಗೆ ಕುತ್ತಿಗೆ ಒತ್ತಾನೆ ಅನಿಸ್ತ. ನಾನು ಯೇಸುವೇ ಸ್ತೋತ್ರ 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 ಹೇಳ್ತಿದ್ರು, ಕುತ್ತಿಗೆ ಇಲ್ಲಿವರೆಗೆ ತಂದ. ಮತ್ತೆ ಪುನಃ ಗಟ್ಟಿ ನೆಗಡಿಕೆ ಪ್ರಾರಂಭಿಸಿದ. ಮತ್ತೆ ನನ್ನ ಹತ್ರ ಕೇಳಿದ, ಹಾಗಾದ್ರೆ ಹೆದರಿಕೆ ಆಗ್ತದಲ್ಲ ನಿಮಗೆ ಕೇಳಿದ. ಸೊ ಆಗ ನಂಗೆ ಗೊತ್ತಾಯ್ತು ಇದು ವಂಚನೆ. ನಾನು ಭಯಪಟ್ಟೆ, ಅದರಿಂದ ತಪ್ಪಾಯಿತು. ಸೊ ಮತ್ತೆ ಅಗೇನ್ ನಾವು ಪ್ರಾರ್ಥನೆ ಮಾಡಿದೆವು, ಆತನ ಬಿಟ್ಟೋಯ್ತು. ಆದರೆ ನನ್ನ ಲೈಫಲ್ಲಿ ಸಣ್ಣ ಪ್ರಾಯದಿಂದಲೂ ನಾನು ಇದನ್ನೆಲ್ಲ ನೋಡಿಕೊಂಡೆ ಬಂದವ. ಯಾಕೆ ನನ್ನ ತಂದೆ ಮಿಷನರಿ, ನಾನು ಬಿಲಿವರ್ ಚರ್ಚಿಗೆ ಹೋಗ್ತಿದ್ದವ. ನನಗೆ ಇದನ್ನೆಲ್ಲ ನಾವು ಸಣ್ಣ ಪ್ರಾಯದಿಂದಲೂ ನೋಡಿಕೊಂಡೇ ಬಂದವರು. ಆದರೆ ನನ್ನ ಮೂಲಕ ನಾನು ಪ್ರೇಯರ್ ಮಾಡುವಾಗ ಇದೆಲ್ಲ ಆದದ್ದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್. ಆದರೆ ನಿಮಗೆ ಅಂತ ಅನುಭವ ಇಲ್ಲದವರು ನೀವು ಧೈರ್ಯ ಬಂತು, ಹಾಗೆಲ್ಲ ಬೀಳೋಕೆ ಹೆದರಿ ಹೋಗ್ಲಿಲ್ಲ ನೀವು? ಇಲ್ಲ ಹೆದರಿಲಿಲ್ಲ. ಆದರೆ ನಾನು ಅದು ಆದ ನಂತರ ನಾನು ಡೈರೆಕ್ಟ್ ಅವರ ಮನೆಗೆ ಹೋದೆ. ಇಲ್ಲಿ ನನಗೆ ವಚನ ಕೊಟ್ಟಿದ್ರಲ್ಲ, ಐರಿಷ್ನವರ ಮನೆಗೆ.
ಅವರ ಮನೆಗೆ ನಾನು ಹೋದೆ. ನಾನು ಹೇಳಿದೆ ಹೀಗೆ ಹೀಗೆ ಆಯ್ತಕ್ಕ ಅಂತ. ಅವ್ರು ಹೇಳಿದರು, ನೀನು ಯಾವಾಗ ಸಹ ಇದನ್ನು ಕರೀಲಿಕ್ಕೆಲ್ಲ ಹೋಗಬೇಡ, ದುಷ್ಟಾತ್ಮ ಹೊರಗೆ ಬಾ ಅದೆಲ್ಲ, ನೀನು ಅಷ್ಟು ಇದು ಆಗಲಿಲ್ಲ, ನೀವು ಪ್ರೇಯರ್ ಮಾಡಿ ಬಂದು ಬಿಟ್ಟಿಯಲ್ಲ, ಅಲ್ಲೇ ಬಿಟ್ಟು ಬಿಡು ಅದನ್ನು, ದೇವರ ಕಾರ್ಯ ಮಾಡ್ತಂದ. ಅದರ ನಂತರ ನಾನು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆದೆ. ಮತ್ತು ಚರ್ಚಲ್ಲಿ ಎಲ್ಡರ್ ಆಗಬೇಕಂತ ಕೆಲವರು ಹೇಳಿದರು ಆ ಸಮಯದಲ್ಲಿ. ಆದರೆ ನಾನು ಆಗಲಿಲ್ಲ. ಅಂದರೆ ನನಗೆ ಬೇಡ ಇತ್ತು ಅದು, ನನ್ನ ಮನಸ್ಸಲ್ಲಿ ಇದು ಚರ್ಚಿದ್ದೆಲ್ಲ ಕೆಲಸ ಬೇಡ, ಅದು ಇಷ್ಟು ದೊಡ್ಡ ಜವಾಬ್ದಾರಿ. 4 ವರ್ಷ ಹೋಯಿತು. ಅದರಲ್ಲಿ 4 ವರ್ಷ ಹೋದ ನಂತರ ಪುನಃ ಒಂದು ಸಲ ಎಲೆಕ್ಷನ್ ಬಂತು. ನನಗೆ ಹೇಳಿದರು ಎಲ್ಲರೂ, ಈಗ ನಾನು ಸ್ವಲ್ಪ ಆ್ಯಕ್ಟಿವ್ ಇದ್ದೆ ಅಲ್ಲ ಪ್ರೇಯರ್ ಹೇಳಿದೆ, ಎಲ್ಲರೂ ಹೇಳಿದರು ನೀನು ನಿಲ್ಲಬೇಕು ಇಲೆಕ್ಷನಿಗೆ. ನಾನು ಹೇಳಿದೆ ನಾನು ನಿಲ್ಲುವುದಿಲ್ಲ, ನನಗೆ ಇದು ಬೇಡ, ನಾನು ಇದ್ದೇನೆ, ನಾನು ಹಿಂದಿಂದ ಸಪೋರ್ಟ್ ಮಾಡ್ತೇನೆ. ನಮ್ಮ ಚರ್ಚಲ್ಲಿ ಒಂದು ಪ್ರಾಯದ ಹೆಂಗಸುಂಟು, ಇಡೀ ತಂಟೆ ಅಂತ ಆಂಟಿ, ಪ್ರೇಯರಲ್ಲಿ ಇರುವವರು. ಅವ್ರು ಹೇಳಿದ, ಮಗ ಸ್ವಲ್ಪ ನಿಲ್ಲು, ನಿನ್ನ ಹತ್ರ ಮಾತಾಡಲಿಕ್ಕೆ ಉಂಟು. ನಾನು ನಿಂತೆ ಚರ್ಚ್ ಬಿಡುವಾಗ. ಆಂಟಿ ಹೇಳಿದರು, ನಾನು ದೇವರ ಹತ್ರ ಪ್ರಾರ್ಥನೆಯಲ್ಲಿ ಇಟ್ಟಿದ್ದೆ ಕಿ ನನಗೆ ಇಬ್ಬರು ತೋರಿಸು, ನೀನು ಈ ಚರ್ಚಿಗೆ ಸೇವೆ ಮಾಡಲಿಕ್ಕೆ ನಿಲ್ಲುವವರನ್ನು. ಮಗ, ದೇವರು ನಿನ್ನ ಮುಖ ನನಗೆ ತೋರಿಸಿದನು, ನಿನ್ನ ಹೆಸರು ನನಗೆ ಹೇಳಿಕೊಟ್ಟ, ನೀನು ಇಲ್ಲ ಅಂತ ಹೇಳಬೇಡ. ನಾನು ಹೇಳಿದೆ, ಆಂಟಿ ನೀವು ನನ್ನನ್ನು ಎಲ್ಲಿ ಸಿಕ್ಕಿಸಿ ಹಾಕಿದ್ವಿ, ಅದು ನಿನವೆಗೆ ಹೋಗುವ ತಾರ್ಷೀಸಿಗೆ ಹೋದಾಗ ಆಯಿತು, ಈಗ ನನಗೆ ಬೇಡ ಅಂತ ನಾನು ಬಿಟ್ಟಿದ್ದೇನೆ. ಇಲ್ಲ ನನಗೆ ದೇವರು, ಮತ್ತು ನಾನು ತುಂಬ ಭಯಪಟ್ಟೆ. ಅಂದರೆ ದೇವರು ತೋರಿಸಿದ ನಂತರ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಾನು ಹಾಂ ಅಂತ ಹೇಳಿದೆ. ಅದರ ನಂತರ ನಾನು ಎಲ್ಡರ್ ಆದೆ. ಎಲ್ಡರ್ ಆದ ನಂತರ ಅದು ಸೈತಾನ ಬಿಡುವುದಿಲ್ಲ ಹೇಳ್ತಾನೆ. ಒಂದು 6 ವರ್ಷ ಕೆಲಸ ಮಾಡಿದೆ ನಾನು ಎಲ್ಡರ್ ಆಗಿ. ಓಕೆ, ಈಗ ನೀವು ಎಲ್ಡರ್ ಆದಿರಿ. ಇತ್ತೀಚೆಗೆ 2013ನೇ ಇಸವಿಯಲ್ಲಿ ಕಾಣ್ತದೆ, 13-14 ನಾನು ನಿಮ್ಮನ್ನು ಫಸ್ಟ್ ಸಂಧಿಸಿದೆ ಅಲ್ಲ? ಎಸ್ ಮಂಗಳೂರಲ್ಲಿ ನಾವು ಸಂಧಿಸಿದೆ. ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಚೇಂಜ್ ಓವರ್ ಆಯಿತು. ಎಸ್, ನಿಮ್ಮ ಪ್ರಶ್ನೆಗಳು ದೇವರ ಸನ್ನಿಧಾನದಲ್ಲಿ ಒಂದು ವಿಚಿತ್ರ ಘಟನೆ ನಿಮ್ಮ ಜೀವಿತದಲ್ಲಿ ನಡೆಯಿತು. ಅಂದರೆ ನಾನು ಕೇಳಿದ್ದೇನೆ, ನನಗೆ ಗೊತ್ತಿದೆ, ನಾವೀಗ ವೀಕ್ಷಕರಿಗೆ, ನಮ್ಮ ಪ್ರಿಯರಿಗೆ ಇದನ್ನು ತಿಳಿಸ್ಬೇಕು. ಒಂದು ಏನು ಹೇಳ್ತಾರೆ, ಶೋಧನೆಯನ್ನು ನೀವು ದಾಟಿ ಬರಬೇಕಾಗಿ ಬಂತು. ಸೊ ಏನು ಆ ದಿವಸದ ಆ ಕಾರ್ಯವನ್ನು, ಅಂದರೆ ನೀವು ನನ್ನ ಹತ್ರ ನಾವು ಮೊದಲ ಬಾರಿಗೆ ಅದನ್ನು ಸಂಧಿಸಿದೆವು, ದಯಮಾಡಿ ಆ ಘಟನೆಯನ್ನು ನಮಗೆ ಹೇಳಿ. 2013 11ನೇ ತಾರೀಕು, ಅಕ್ಟೋಬರ್ 11ನೇ ತಾರೀಕು ನಮ್ಮ ಚರ್ಚಿನಲ್ಲಿ ಬೆಳೆಕಾಣಿಕೆ ಹಬ್ಬ ಇರ್ತದಲ್ಲ, ನಮಗೆ ತೆನೆಗಳು ಬೇಕಿರ್ತದೆ. ಇಲ್ಲಿ ನಿಮಗೆ ತೆನೆಗಳು ಸಿಗ್ತದೆ. ನಮಗೆ ಅಲ್ಲಿ ಮುಂಬೈ ಪಟ್ಟಣದಲ್ಲಿ ತೆನೆ ಬೇಕಾದರೆ ಸ್ವಲ್ಪ ದೂರ ಹೋಗ್ಬೇಕು ನಾವು. ನನ್ನ ಫ್ರೆಂಡ್ಸ್ನವರು ಕೊಡ್ತಾರೆ, ಅಲ್ಲಿ ಒಂದು 40 ಕಿಲೋಮೀಟರ್ ದೂರದಲ್ಲಿ ನಮಗೆ ತೆನೆಗಳು ಸಿಗ್ತದೆ. ನಾನು ಯಾವಾಗ ಸಹ ಅದು ತರುವುದು, ನಾನು ಚರ್ಚಲ್ಲಿ ನಾನು ಅದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೇನೆ, ಅದಕ್ಕೆ ನಾನು ತರ್ತೇನೆ. ಆ ದಿವಸ ಫ್ರೈಡೇ ನಮ್ಮ ಕಂಪನಿಗೆ ಆ್ಯಕ್ಚುಲಿ ರಜೆ. ನಾನು ಮೇಂಟೆನೆನ್ಸ್ಗಾಗಿ ಇದ್ದೇನಂತ ಈಗ ಹೋಗ್ತಿರೋ ಕಂಪನಿಯಲ್ಲಿ. ನಾನು ನನ್ನ ಹುಡುಗರನ್ನು ಕರಿತೇನೆ, ನನ್ನ ಅಸಿಸ್ಟೆಂಟ್ನವರನ್ನು, ನನಗೆ ಬೇಕಾದವರನ್ನು ನಾನು ಕರಿತೇನೆ. ನಾನು ಒಬ್ಬನಿಗೆ ಹೇಳಿದೆ, ನನ್ನ ಹಿಂದೆ ನೀನು ಕೂತ್ಕೊಳ್ಬೇಕು ಬೈಕಲ್ಲಿ, ನನಗೆ ತೆನೆ ತರಲಿಕ್ಕೆ ಉಂಟು. ಆ ದಿವಸ ಎಂತಾಯಿತು, ಅಕ್ಟೋಬರ್ 2013 ಫ್ರೈಡೇ. ನಮ್ಮ ಕಂಪನಿಯಲ್ಲಿ ಆ ಟೈಮಲ್ಲಿ ಫಂಕ್ಷನ್ಸ್ ಇರ್ತದೆ, ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಡೆಕೋರೇಟ್ ಮಾಡಲಿಕ್ಕೆ. ಫ್ರೈಡೇ ಬಾರದವರು ಸಹ ಫ್ರೈಡೇ ಬಂದರು. ಅದರಲ್ಲಿ ನನ್ನ ಸೀನಿಯರ್ಸ್ನವರು ಸಹ ಇದ್ದರು. ನನ್ನ ಸೀನಿಯರ್ಸ್ ಒಬ್ಬ ಇದ್ದಾನೆ, ನಾವು ಒಟ್ಟಿಗೆ 6 ವರ್ಷದಿಂದ ನಾವು ಒಟ್ಟಿಗೆ ಹೋಗೋದು ಬರೋದು. ಅದೇ ಓನ್ಲಿ ಫ್ರೈಡೇ ಅವರು ಇರುವುದಿಲ್ಲ, ಫ್ರೈಡೇ ನಾನು ಒಬ್ಬನೇ ಇರ್ತೇನೆ, ಸಂಡೇ ನಾನು ಇರುವುದಿಲ್ಲ, ಅವರೊಬ್ಬರೇ ಬರ್ತಾರೆ. ಆ ದಿವಸ ಎಂತಾಯಿತು, ಆ ಸೀನಿಯರ್ಸ ಬಂದಿದ್ದರು ಡೆಕೋರೇಷನ್. ಅಮರ್ ಯಾದವ್ ಅಂತ ಅವರ ಹೆಸರು, ಅಮರ್ ಯಾದವ್. ಅವರು ಹೇಳಿದರು, ಆಲ್ಬರ್ಟ್ ನಾನು ನಿನ್ನ ಹಿಂದೆ ಬರ್ತೇನೆ ಅಂತ. ನಾನು ಹೇಳಿದೆ, ಸರ್ ನೋಡಿ, ನೀವು ಮತ್ತೆ ಬರುವುದಿಲ್ಲ ಅಂತ ಹೇಳಬೇಡಿ, ಯಾಕಂದರೆ ಅವರಿಗೆ ನಾನು ಆರ್ಡರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನನ್ನ ಅಸಿಸ್ಟೆಂಟ್ಗೆ ಆರ್ಡರ್ ಕೊಡ್ಬೋದು. ಹೇಳಿದೆ, ನಾನು ಹುಡುಗನಿಗೆ ಬಾ ಅಂತ ಹೇಳಿದ್ದೇನೆ, ಅವ ಬಂದಿದ್ದಾನೆ. ಇಲ್ಲ ನಾನು ಬರ್ತೇನೆ ನಿನ್ನೊಟ್ಟಿಗೆ ತೆನೆ ತರಲಿಕ್ಕೆ ಅಂತ. ನಾವು ತೆನೆ ತರಲಿಕ್ಕೆ ಹೋದೆವು. ತೆನೆ ಎಲ್ಲ ಕಟ್ಟಾಯಿತು. ತೆನೆ ಕಟ್ಟಾಗಿ ನಾವು ಬ್ಯಾಗಿಗೆ ಹಾಕಿದೆ. 2 ಚೀಲ, 1 ಚೀಲ ಅವನ ಕೈಯಲ್ಲಿ ಉಂಟು, 1 ಚೀಲ. ನಾವು ಹೈವೇಲಿ ಬರ್ತಾ ಇರುವಾಗ ನನ್ನ ರೈಟ್ ಸೈಡಲ್ಲಿ ಟ್ರಕ್ ಇತ್ತು, ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಜೀಪ್ ಪಾರ್ಕ್ ಆಗಿತ್ತು. ಅಂದರೆ ಜೀಪ್ ಪಾರ್ಕಿಂಗಲ್ಲಿ ನಿಂತಿದ್ದು, ನಾನು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೆ. ಸಡನ್ಲಿ ಅವನು ಡೋರ್ ಓಪನ್ ಮಾಡಿದ, ಲೆಫ್ಟ್ ಸೈಡ್ನವ ನಿಂತ ಜೀಪ್.
ಡೋರ್ ಓಪನ್ ಮಾಡಿದಾತು ನಾನು ಎನ್ಸಿದ್ದು ನಾನು ಹೋಗ್ತೇನಂತ ಅದರ ಮಧ್ಯದಿಂದ ಸಹ. ಅಷ್ಟರಲ್ಲಿ ಟ್ರಕ್ ಉಂಟಲ್ಲ ಬದಿದು, ಆ ಟ್ರಕ್ ಎದುರಿಂದ ಒಂದು ಮಗು ಬಂತು. ಓಕೆ. ಆ ಗಾಡಿಯವರಿಗೆ ನೀರು ಕೊಡಲಿಕ್ಕೆ ಬಂದದ ಅಂತ ಗೊತ್ತಿಲ್ಲ. ನನಗೆ ಏನು ಪ್ಲ್ಯಾನ್ ಇಲ್ಲ, ಅಂದರೆ ನಾನು ಆ ಮಗುವನ್ನು ಹಾರಿಸಬೇಕು, ಇಲ್ಲಾಂದರೆ ಬ್ರೇಕ್ ಹೊಡಿಬೇಕು. ನಾನು ಬ್ರೇಕ್ ಹೊಡೆದೆ. ಬ್ರೇಕ್ ಹೊಡೆದ ನಂತರ ನಾನು ಬಿದ್ದಾಗ ನಂಗೆ ಗೊತ್ತಾಯಿತು ಕಿ ನನ್ನ ತಲೆ ಮೇಲೆಯಿಂದ ಟ್ರಕ್ ಹೋಗ್ತದಂತ. ನಾನು ತಲೆಯನ್ನು ಹೀಗೆ ಬೆಂಡ್ ಮಾಡಿ ಹೀಗೆ ನನ್ನ ತಲೆಗೆ ಟೈರ್ ಬ್ರಷ್ ಆಗಿ ಟೈರ್ ಟ್ರಕ್ಕಿದು ಟೈರ್ ಬ್ರಷ್ ಆಗಿ ಹೋಯಿತು. ನಾನು ಎದ್ದು ನೋಡ್ತೇನೆ, ನನ್ನ ಹಿಂದಿನವನು ಇಲ್ಲ, ಅವನ ತಲೆ ಮೇಲಿಂದ ಕಂಪ್ಲೀಟ್ ತಲೆ ಮೇಲಿಂದ ಹೋಯ್ತು, ಟ್ರಕ್ ಹೋಗಿದ್ದು. ಅಂದರೆ ಆ ಸೀನ್ ನಾನು ನನ್ನ ಲೈಫಲ್ಲಿ ನಾನು ಯಾವ ಸಹ ಅಷ್ಟು ಹೆದರಲಿಲ್ಲ. ಆ ಒಂದು ರಾತ್ರಿ ಆ ಸೀನ್ ನೋಡಿದ ನಂತರ ನನ್ನ 2 ತೆನೆಗಳ ಚೀಲ ಸಹ ರಕ್ತದಿಂದ ತುಂಬಿದೆ. ನಾನು ಗಾಡಿ ಸೈಡಲ್ಲಿ ನಿಲ್ಲಿಸಿದೆ, ನಾನು ಫೋನ್ ಮಾಡಿದೆ, ನಾನು ಯಾರ ಮನೆಗೆ ಹೋಗಿದ್ದೆಲ್ಲ ಅವರ ಮನೆಗೆ ಫೋನ್ ಮಾಡಿ ನನ್ನ ಆಕ್ಸಿಡೆಂಟ್ ಆಗಿದೆ, ನಾನು ಪೊಲೀಸ್ಗೆ ಕಾಲ್ ಮಾಡಿದೆ. ಆದರೆ ಒಂದು ಪ್ರಶ್ನೆ ನನ್ನ ಮನಸ್ಸಿನೊಳಗೆ ಬಂತು, ನಾನು ಕುಡಿದು ಟಿಬಲ್ ಸೀಟ್ ಬುಲೆಟಲ್ಲಿ ಒಂದಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೆ, ಮೋರ್ ದೆನ್ 100 ಕಾಣ್ತದೆ. ನನಗೆ ಎಂತ ಆಗಲಿಲ್ಲ. ನಾನು ದೇವರಿಗೆ ಹೇಳಿದೆ, ನೀನು ಇರೋದಾದರೆ ನಿನ್ನ ಸೇವೆ ಮಾಡುವಾಗ ನನಗೆ ಹೀಗೆ ಯಾಕೆ ಆಯಿತು. ಅವನ ಏನು ಕೆಲಸ ಇರಲಿಲ್ಲ. ಅಂದರೆ ಇಷ್ಟು ದೊಡ್ಡ ಟ್ರೆಜಡಿ ಆಯಿತು ಅಂದರೆ ಅವನ ಮರಣದ ನ್ಯೂಸ್ ಅವನ ಮನೆಗೆ ಹೋಗುವಾಗ ಅವನ ಅತ್ತೆ ಅಲ್ಲಿ ಹಾರ್ಟ್ ಅಟ್ಯಾಕಿಂದ ತೀರಿಯೋದು ಒಂದೇ ದಿವಸದಲ್ಲಿ. ಹೌದಾ? ಹಾಂ. ಅಂದರೆ ಅವನ ಹೆಂಡತಿಗೆ ಈಗ ಯಾರೂ ಇಲ್ಲ, ತಾಯಿಯೂ ಇಲ್ಲ, ಗಂಡನೂ ಇಲ್ಲ, 3 ಮಕ್ಕಳುಂಟು. ಅಂದರೆ ಆ ಪರಿಸ್ಥಿತಿಯಲ್ಲಿ ಅದು ಆಯಿತು. ಅಂದರೆ ನನ್ನ ಒಟ್ಟಿಗೆ ನನ್ನ ಹೆಂಡತಿ ಇದ್ಲು ಆ ದಿವಸ. ಅವಳು ಬಂದಳು ಆ ಆಕ್ಸಿಡೆಂಟ್ ಸ್ಪಾಟಿಗೆ. ಅವಳು ಬಂದು ಹೇಳಿದರು, ನೀವು ಹೆದರಬೇಡ, ನಾನು ಕೂಗ್ತಾ ಇದ್ದೆ. ನನ್ನ ಲೈಫಲ್ಲಿ ಕೂಗಿದ್ದು ಸಣ್ಣ ಮಕ್ಕಳ ಹಾಗೆ, ಅಂದರೆ ಅದೇ ದಿವಸ. ಸೊ ಅವಳು ಬಂದು ಹೇಳಿದರು, ಎಲ್ಲ ದೇವರು ಸರಿ ಮಾಡ್ತಾನೆ. ಹೇಳಿದೆ, ದೇವರ ಹೆಸರು ತೆಗಿಬೇಡ. ಅವಳಿಗೆ ಶಾಕ್ ಆಯಿತು. ಅಂದರೆ ಈ ಜನ ಹೇಗೆ ಮಾತಾಡಿದ್ರು, ದೇವರ ಹೆಸರು. ನಾನು ಹೇಳಿದ್ದು, ನೀನು ದೇವರ ಹೆಸರು ತೆಗಿಬೇಡ, ನೀನು ಎಂಥ ಸಹ ಮಾತಾಡು, ದೇವರ ಹೆಸರು ತೆಗಿಬೇಡ. ಹಾಗೆ ಅಲ್ಲ ನಾವು ಹಾಸ್ಪಿಟಲ್ ಹೋದೆವು. ನನ್ನ ಕೈಗೆ ಸಹ ತಾಗಿತ್ತು. ಅಂದರೆ ನಾವು ಮೀಟ್ ಆಗುವಾಗ ನಿಮ್ಮ ಕೈಯಲ್ಲಿ ಬ್ಯಾಂಡೇಜ್ ಇತ್ತು. ನನ್ನ ಕೈಗೆ ತಾಗಿತ್ತು. ನಾನು ಹಾಸ್ಪಿಟಲ್ ಹೋದೆವು. ಹಾಸ್ಪಿಟಲ್ ಹೋಗಿ ನಾನು ಮನೆಗೆ ಬಂದೆ. ಮನೆಗೆ ಬಂದು 2 ದಿವಸ ಕೂಗುದ್ರಲ್ಲೇ ಹೋಯಿತು. ಅಂದರೆ ಅವನ ಮರಣ ಎಲ್ಲ ಆಯಿತು. ಅವನನ್ನು ಕಂಪನಿಯವರೆಲ್ಲ ಬಂದರು. ಮತ್ತು ನನ್ನ ಮನೆಗೆ ಜನರು ಬರಲಿಕ್ಕೆ ಇಷ್ಟ. ನನಗೆ ಚರ್ಚ್ನವ್ರು ತುಂಬ ಬಂದರು, ತುಂಬ ಪ್ರಾರ್ಥನೆ ಮಾಡಿದರು. ಅಂದರೆ ನಾನು ದೇವರ ವಾಕ್ಯ ಸಾರಿದ ಹುಡುಗರು ಸಹ ಬಂದು ನನಗೆ ಪ್ರಾರ್ಥನೆ ಮಾಡಿದರು. ಅದೊಂದು ನನಗೆ ತುಂಬ ಖುಷಿ ಆಯಿತು. ಅಂದರೆ ನಾನು ಎನಿಸಿರಲಿಲ್ಲ ಕಿ ಈ ಹುಡುಗರು ಯಾವಾಗ ನನಗೆ ಬಂದು ಪ್ರಾರ್ಥನೆ ಮಾಡೋದು. ನನ್ನ ಬಾಯಿಂದ ಅವರು ದೇವರ ವಾಕ್ಯನ ಕೇಳಿದ್ದಾರೆ. ಆದರೆ ಅವರು ಬಂದು ನನಗಾಗಿ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯಲ್ಲಿ ನಾನು ಸ್ವಲ್ಪ ಬಲ ಹೊಂದಿತ್ತು. ಮತ್ತು ನಾನು ಹೀಗೆ ಕೂತ್ಕೊಂಡಿರುವಾಗ ನನ್ನ ಹತ್ರ ಒಂದು CD ಇತ್ತು. ಯಾಕೋ ಗೊತ್ತಿಲ್ಲ, ಆ CD ನಾನು ಯಾವಾಗ ನೋಡಲಿಲ್ಲ. ತಂದು ತುಂಬ ನಾನು CD ಹಾಕಿದೆ. ಅದು ಆ CD ಹಾಕುವಾಗ ಪ್ರೀಚರ್ ಡೈರೆಕ್ಟ್ ಹೇಳ್ತಾ ಇದ್ದಾರೆ, ಯು ಡೋಂಟ್ ಕೀಪ್ ಆಸ್ಕಿಂಗ್ ಆಲ್ವೇಸ್ ವೈ ಮೀ, ಟೆಲ್ ಗಾಡ್ ವೈ ನಾಟ್ ಮೀ ಲಾರ್ಡ್. ದೇವರು ಕೊಡುವ ಸಮಾಧಾನವನ್ನು ಲೋಕವು ನಿಮ್ಮನ್ನು ತೆಗೆಯಲಾರದು. ಅಂದರೆ ಆ ವಾಕ್ಯದ ಅರ್ಥ ನಿಮಗೆ ಗೊತ್ತಿದ. ನಿಮ್ಮ ಒಟ್ಟಿಗೆ ಎಷ್ಟೋ ದೊಡ್ಡ ಇನ್ಸಿಡೆನ್ಸ್ ಆಗಲಿ, ಆದರೆ ನಿಮ್ಮಲ್ಲಿದ್ದ ಸಮಾಧಾನ ಲೋಕ ನೋಡಿ ನಿಮ್ಮನ್ನು ಹೇಳಬೇಕು. ಇಷ್ಟು ದೊಡ್ಡ ಇವನ ಸಂಗಡ ಇಷ್ಟು ದೊಡ್ಡ ಒಂದು ಆಯಿತು, ಆದರೆ ಇವನ ಮುಖದಲ್ಲಿ ಒಂದು ಸಮಾಧಾನ ನೋಡಿ ಈಗ ಹೀಗೆ ಇರ್ತಾನೆ. ನೀವು ಕೂಗ್ತಾ ಇರುವವರಲ್ಲ, ದೇವರು ಕೊಟ್ಟ ನಮಗೆ ಅದೊಂದು ಸಮಾಧಾನ. ಅರೆ ನಾನು ಹೇಳಿದೆ, ದೇವರು ನನಗೆ ಸಮಾಧಾನ ಕೊಟ್ಟಿದ್ದಾನೆ. ಅದು ಆಗುವಂಥದ್ದು ಆಯಿತು. ಮತ್ತು ನಾನು ಊರಿಗೆ ಬಂದ ನಂತರ ನಿಮಗೆ ಮೀಟ್ ಆದೆ. ನಿಮ್ಮ 1-2 ಸಾಕ್ಷಿಗಳನ್ನು ಕೇಳಿದೆ. ನನ್ನ ಪ್ರಕಾರ, ಇಫ್ ಐ ಆಮ್ ನಾಟ್ ರಾಂಗ್, 6 ತಿಂಗಳ ಹಿಂದೆ ನಿಮ್ಮನ್ನು ಮೀಟ್ ಮಾಡುವ 5 ತಿಂಗಳ ಹಿಂದೆ ನನಗೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಸೊ ಆ ಆಕ್ಸಿಡೆಂಟ್ನ ಸಾಕ್ಷಿ ನಿಮಗೆ ನಾನು ಹೇಳ್ತಾ ಇದ್ದೆ. ನನಗೂ ಪ್ರಶ್ನೆ ಬಂತು, ದೇವರೇ ನನ್ನ ಕಾರ್ ಹೇಗೆ ಆಕ್ಸಿಡೆಂಟ್ ಆಗೋದು ಅಂತೇಳಿ. ಆ ದಿವಸದ ಸಾಕ್ಷಿ ನಿಮ್ಮ ಕೈಯಲ್ಲಿ ನಾನು ಕೇಳಿದೆ, ನಿಮ್ಮ ಕೈಯಲ್ಲಿ ಅದು ಏನಾಯಿತು ಗಾಯ, ಯಾಕೆ ನೀವು ಬ್ಯಾಂಡೇಜ್ ಹಾಕಿದ್ರಿ? ಆಗ ನೀವು ಹೇಳಿದ್ರಿ ನಾನು ಆಕ್ಸಿಡೆಂಟ್ ಆಯಿತು ಅಂತ. ಸೊ ಆಗ ನನ್ನ ಸಾಕ್ಷ್ಯ ನಾನು ಹೇಳಿದೆ. ಸತ್ಯ, ಅನೇಕ ಸಲ ನಮ್ಮ ಜೀವಿತಗಳಲ್ಲಿ ಆಗುವಂಥ ಘಟನೆಗಳು ಇತರರನ್ನು ಸಮಾಧಾನ ಪಡಿಸುವುದಕ್ಕೋಸ್ಕರ ದೇವರು ಅನೇಕ ಸಲ ನಮ್ಮನ್ನು ಉಪಯೋಗಿಸ್ತಾನೆ. ಯಾಕಂತ ಹೇಳಿದ್ರೆ, ಈಗ ತಾನೇ ನೀವು ಕೇಳಿದ್ರಿ, ಎಲ್ಲರಿಗೂ ಬರುವ ಪ್ರಶ್ನೆ, ಒಂದು ವೇಳೆ ಪ್ರಶ್ನೆ ಬರದಿದ್ದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಎಂಥ ಮನಸ್ಸು ಅಂತೇಳಿ. ಪ್ರಶ್ನೆ ಬರುವುದು ಸಹಜ, ಆದರೆ ಆ ಪ್ರಶ್ನೆಗಳು ನಮ್ಮ ಜೀವಿತಗಳನ್ನು ಆಳಬಾರದು. ಎಸ್, ಪ್ರಶ್ನೆ ಎಲ್ಲರಿಗೂ ಬರ್ತದೆ,
ಈಗ ನನಗೂ ಬರ್ತದೆ, ಭೂಕಂಪ ಆದರೆ ಯಾಕೆ ಭೂಕಂಪ ಆಯಿತು ಅಂತ ನನಗೂ ಬರ್ತದೆ. ಆದರೆ ಆ ಪ್ರಶ್ನೆಗಳು ನನ್ನ ಬದುಕನ್ನು ಆಳಬಾರದು, ನನ್ನ ಮತ್ತು ದೇವರಿಗಿರೋ ಸಂಬಂಧವನ್ನು ಕೆಡಿಸಬಾರದು. ಯಾಕಂದರೆ ಕ್ರಿಸ್ತೇಸು ಸ್ವಾಮಿಯ ಸಮಾಧಾನ ನಮ್ಮ ಜೀವಿತಗಳನ್ನು ಆಳುವುದಂದರೆ ಹಾಗೆ. ಪ್ರಶ್ನೆ ಬರುವುದು ತಪ್ಪಲ್ಲ, ಆದರೆ ಆ ಪ್ರಶ್ನೆಗಳು ನಮ್ಮ ಜೀವಿತಗಳನ್ನು ಆಳಬಾರ್ದು. ದೇವರ ಸಮಾಧಾನ ಮಾತ್ರ ನಮ್ಮನ್ನು ಆಳ್ಬೇಕು. ಫೈನಲಿ ದೇವರು ನಿಮ್ಮ ಜೀವಿತಗಳಲ್ಲಿ ಆ ಒಂದು ಟ್ರಾಜಿಡಿ, ಆ ಒಂದು ಘಟನೆಯ ಮೂಲಕವಾಗಿ ಘಟನೆ ಆಯಿತು, ಆದರೂ ದೇವರು ನಿಮಗೆ ಸಮಾಧಾನವನ್ನು ಕೊಟ್ಟನು, ದೇವರು ನಿಮ್ಮ ಹತ್ರ ಮಾತಾಡಿದನು. ಹೌದಲ್ಲ? ಬಹಳ ಸಂತೋಷ. ಈಗ ಹೇಗೆ ಆಗ್ತಾ ಇದೆ? ಎಷ್ಟು ಮಂದಿ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳಿದ್ದಾರೆ. ಎಷ್ಟು ದೊಡ್ಡವರು? ಒಬ್ಬ 6th ಅಲ್ಲಿ ಇದ್ದಾನೆ, ಮತ್ತೊಬ್ಬಳು 3rd ಅಲ್ಲಿ ಇದ್ದಾಳೆ. 2ನೇದು ಮಗಳು ನೀವು? ಹೌದು, 3rd ಅಲ್ಲಿ ಇದ್ದಾಳೆ. ಬ್ಯೂಟಿಫುಲ್. ಖುಷಿಯಲ್ಲಿದ್ದೀರಿ ಈಗ? ಎಸ್. ಸಮಾಧಾನದಲ್ಲಿದ್ದೀರಿ? ಎಸ್. ಅಂದರೆ ದೇವರು ನಮಗೆ ಕೊಟ್ಟ ಆಶೀರ್ವಾದ ಉಂಟಲ್ಲ, ಜನರು ಹೇಳ್ತಾರೆ ಕಿ ಹಣದಲ್ಲಿ ಕೌಂಟ್ ಮಾಡಬಾರ್ದು, ಆದರೆ ನಾನು ಮಾಡಿದ್ದ ಆಶೀರ್ವಾದವನ್ನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮದು ಫಸ್ಟ್ ಆಫ್ ಆಲ್ ನನ್ನದು ಫೈನಾನ್ಷಿಯಲ್ ತುಂಬ ಒಳ್ಳೆಯದಾಯಿತು. ಒಳ್ಳೆಯದಾದ್ರೆ ನಾನು ಹೇಳಿದಲ್ಲ, ನಾನು ಎಲ್ಲರ ಹತ್ರ ಹಣ ಕೇಳ್ತಾ ಇದ್ದೆ. ನಾನು 3,000 ಇದು ರೈಟ್. ನನಗೆ ಅದನ್ನು ಕೇಳಬೇಕಿತ್ತು. ನೀವು ಬಿಸ್ನೆಸ್ ಫುಲ್ ಲಾಸ್ ಆಗ್ತಾ ಹೋಗ್ತಿರುವಾಗ ಮತ್ತೆ ನೀವು ಯೇಸುವನ್ನು ಅಂಗೀಕರಿಸಿದ್ರಲ್ಲ. ಸಿ ದಟ್ಸ್ ಅ ಬ್ಯೂಟಿ. ಈಗ ನೋಡಿ, ಅನೇಕ ಸಲ ಹೇಳ್ತಾರೆ ಎಲ್ಲ ಟ್ರೈ ಮಾಡಿದ ಕಡೆಗೆ ಏನೂ ಆಗಲಿಲ್ಲ ಅಂತ ಪ್ರೇಯರ್ಗೆ ಬಂದ. ಹಾಗಲ್ಲ, ಬೇರೆ ಎಲ್ಲಿಯೂ ಆಗೋದಿಲ್ಲ, ಮತ್ತೆ ಗೊತ್ತಾಗೋದು ಅವನಿಗೆ ನಾನು ಫಿಟ್ ಫಾರ್ ಓನ್ಲಿ ಫಾರ್ ದಿಸ್ ಅಂತ ಹೇಳಿ. ಸೊ ನಿಮಗೆ ಮತ್ತೆ ಫೈನಾನ್ಷಿಯಲ್ ನೀವು ಬ್ಲೆಸ್ ಆಗಲಿ ಸ್ಟಾರ್ಟ್ ಆದ್ರಿ? ಇಲ್ಲ, ನಾನು ದೇವರನ್ನು ಅಂಗೀಕಾರ ಮಾಡಿದ ನಂತರ ನನಗೆ ಕಾಲ್ ಬಂತು. ನಾನು ಮೊದಲು ಡ್ಯಾಡಿಯೊಟ್ಟಿಗೆ ಕೆಲಸ ಮಾಡಿದ ಕಂಪನಿ ಉಂಟಲ್ಲ, ಆ ಕಂಪನಿಯಿಂದ ಮೆಕ್ಯಾನಿಕ್ ಬಿಟ್ಟು ಹೋದ ಅಲ್ಲಿ ಇದ್ದವ. ನನಗೆ ಹೇಳಿದರು ನೀನು ಬರ್ಬೋದಾ? ನಾನು ಹೇಳಿದೆ ನಾನು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ನನಗೆ ಕಾಂಟ್ರಾಕ್ಟ್ ಕೊಡಿ, ನಾನು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತೇನೆ. ಯಾಕಂದ್ರೆ ನಂಗೆ ಗೊತ್ತಿತ್ತು ಆ ಕಂಪನಿ ಸಂಬಳ ಕೊಡೋದಿಲ್ಲ ಅಂತ. ನಾನು ಹೇಳಿದೆ ನನಗೆ ಕಾಂಟ್ರಾಕ್ಟ್ ಕೊಡಿ, ನಾನು ಕೆಲಸ. ಅವ್ರು ಹೇಳಿದರು ಓಕೆ ನೀನು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡೋದು. ಹಾಗೆ ನನ್ನದು ಇದರಲ್ಲಿ ಒಳ್ಳೇದಾಗ್ತಾ ಹೋಯಿತು. ಮತ್ತು ನನ್ನ ಹೆಂಡತಿಗೆ ಎಷ್ಟು 1,500 ಅಂತದ ಸಂಬಳ ಇತ್ತು, ಅಂದರೆ 2,000. ನಾನು ಅವಳಿಗೆ ಹೇಳಿದ್ದೆ ಈ ಜಾಬ್ ಬಿಟ್ಟು ಬಿಡು, ನೀನು ನನ್ನದು ಕೆಲಸ ಮಾಡು, ಅದರಲ್ಲಿ ಸ್ವಲ್ಪ ಹೆಚ್ಚು ಸಿಗ್ಬೋದು ಅಂತ. ಹಾಗೆ ಅವಳು ಸಹ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟಳು. ನೋಡಿ, ಆಗ ನಂಗೆ ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ಗೊತ್ತಾಗ್ತಾ ಇತ್ತು ಕಿ ದೇವರ ಆಶೀರ್ವಾದ ಎಂಥದ್ದು ಅಂತ. ಅವಳು ಬೇರೆ ಕಂಪನಿ ಜಾಯಿನ್ ಆದಳು. ಬೇರೆ ಅಲ್ಲಿ ಅವಳಿಗೆ 6,000 ಅಂತ ಸಂಬಳ ಅಂತ ಇದಾಯಿತು. ಅವಳಿಗೆ ಅಲ್ಲಿ ಸಹ ಪರ್ಮನೆಂಟ್ ಮಾಡಲಿಲ್ಲ, ಅಂದರೆ ಅವಳಿಗೆ ಕಾಂಟ್ರಾಕ್ಟಲ್ಲಿ. ಅವಳು ಹೇಳಿದ್ದು ನನಗೆ ಪರ್ಮನೆಂಟ್ ಆಗಲಿಕ್ಕೆ ಉಂಟು. ನಾನು ಹೇಳಿದ್ರೆ ನೋಡು, ನೀನು ದೇವರ ಹತ್ರ ಅದು ಬೇಡಕಿ ನಿನಗೆ ಇದು ಕಂಪನಿಯಲ್ಲಿ ಪರ್ಮನೆಂಟ್ ಆಗಲಿಕ್ಕೆ ಉಂಟಂತ. ದೇವರು ನಿನಗೆ ಇದಕ್ಕಿಂತ ಹೆಚ್ಚು ಆಶೀರ್ವಾದ ಇಟ್ಟಿರುವರು. ನೀನು ಇದರ ಹಿಂದೆ ಹೋಗಬೇಡ. ದೇವರು ಹೇಳು ನೀನು ಏನು ಇಟ್ಟಿದ್ದಿ ಅದು ನಮ್ಮ ಜೀವಿತದಲ್ಲಿ ಆಗಲಿ ಅಂತ. ಯು ವಿಲ್ ನಾಟ್ ಬಿಲೀವ್, ನನ್ನ ಮನೆಯಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಗಾಡ್ಫ್ರೇ ಸೋನ್ಸ್ ಅಂತ. ಅವ ಸಹ ನಮ್ಮ ಒಟ್ಟಿಗೆ ಚೇಂಜ್ ಆದವ, ಅಂದರೆ ಅವ ಬೇರೆ ಕಡೆಯಲ್ಲಿ ಚೇಂಜ್ ಆದದ್ದು. ಅಂದರೆ ನಾವೆಲ್ಲ ಮತ್ತೆ ಗ್ರೂಪ್ ನಮ್ಮದು ಒಂದಾಯಿತು. ಅವ ಸಹ ನಮ್ಮ ಮನೆ ಆಚೆ ಬಂದ. ಅವ ಬಂದು ಕೇಳಿದಾನೆ ನೀ ಎಲ್ಲಿ ಕೆಲಸ ಮಾಡಿ? ನಾ ಹೇಳಿ ಒಂದು ಇಂಟರ್ವ್ಯೂ ಕೊಡಲ್ಲ ಇದು ಕಂಪನಿಯಲ್ಲಿ ಅಂತ. ಹಾಗೆಯೇ ಹೋಗಿ ಎಕ್ಸೆಂಚರ್ ಅಂತ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟಿವಿ. ಅಲ್ಲಿಂದ ಅವಳದು ಇದೇ ಚೇಂಜ್ ಆಯಿತು, ಕಂಪನಿ ಚೇಂಜ್ ಆಯಿತು. ಮತ್ತು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕಂಪ್ಲೀಟ್ ಚೇಂಜ್ ಆಗ್ತಾ ಬಂತು. ಅಂದರೆ ಅದರ ನಂತರ ನಾನು ದೇವರಲ್ಲಿ ಸಹ ಕೆಳಗೆ ಹಾಕಲಿಲ್ಲ. ಒಂದು ಗುಡಿಸುವವನನ್ನು ಈಗ ಈ ವರ್ಷ ನನಗೆ ಪ್ರಮೋಟ್ ಮಾಡಿ ನನ್ನನ್ನು ಸೂಪರ್ವೈಸರ್ ಅಂತ ಇದು ಮಾಡಿದ್ದು. ಈ ವರ್ಷದಲ್ಲಿ ನನಗೆ ಮಾರ್ಚಲ್ಲಿ ಲೆಟರ್ ಕೊಟ್ಟರು ಕಂಪನಿಗೆ, ನೀನು ಸೂಪರ್ವೈಸರ್ ಆದಿ ಅಂತ. ಅದೇ ನಾನು ಹೇಳೋದು, ಒಂದು ಕಲಿಯದ ಹುಡುಗ 10ನೇ ತರಗತಿ ತನಕ ಕಲಿತು ಗುಡಿಸ್ತಾ ಇದ್ದೆ ನಾನು, ಮೋರಿ ತೊಳಿತಾ ಇದ್ದೆ ಆ್ಯಕ್ಚುಲಿ. ಅಲ್ಲಿಂದ ಹಿಡಿದುಕೊಂಡು ದೇವರನ್ನು ನಂಬಿದ ನಂತರ, ದೇವರನ್ನು ಅಂಗೀಕಾರ ಮಾಡಿದ ನಂತರ ಕಂಪ್ಲೀಟ್ ಚೇಂಜ್ ಆಯಿತು. ಅಂದರೆ ನಾನು ನಿಜವಾಗಿ ನಂಬ್ತೇನೆ, ದೇವರು ಆತ್ಮಿಕವಾಗಿ ಮಾತ್ರವಲ್ಲದೆ ಭೌತಿಕವಾಗಿಯೂ ಕೂಡ ಆತ ನಮ್ಮ ಜೀವಿತಗಳಲ್ಲಿ ಬದಲಾವಣೆ ಅಂತ. ಯಾಕಂದರೆ ದೇವರು ನಮಗೆ ಆತನಲ್ಲಿ ಹೊಸತಾಗಿ ಹುಟ್ಟಿದ ನಂತರ ಬೈಬಲ್ ಒಂದು ಭಾಳ ಸುಂದರವಾಗಿ ಮಾತಾಡ್ತದೆ. ಏನಂದರೆ, ರೊಟ್ಟಿಯನ್ನು ಕೇಳಿದ ಮಗನಿಗೆ ಕಲ್ಲನ್ನು ಕೊಡುವನ, ಮೊಟ್ಟೆಯನ್ನು ಕೇಳಿದ ಮಗನಿಗೆ ಹಾವು ಕೊಡುವನ ಎಂಬುದಾಗಿ. ದೇವರೆಂದಿಗೂ ಅದನ್ನು ಮಾಡೋದಿಲ್ಲ. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರು ಸಂತೋಷದಲ್ಲಿ ಸಮಾಧಾನದಲ್ಲಿ ಬಾಳಿಕೆ ಬೇಕಿದ್ದ ಕೃಪೆಯನ್ನು ಕೊಡ್ತಾನೆ. ಸೊ ನಿಮ್ಮ ಬದುಕಲ್ಲಿ ಫೈನಾನ್ಷಿಯಲಿ ಕೂಡ ದೇವರು ಬ್ಲೆಸ್ ಮಾಡಿದ 100%. ನಿಮಗೆ ಈಗ ತಾನೇ ಪ್ರಮೋಷನ್ನಿಂದ ಸೂಪರ್ವೈಸರ್ ಆಗಿ ಪ್ರಮೋಷನ್ ಆಯಿತು. ನಿಮ್ಮ ಪತ್ನಿ ಕೂಡ ಒಂದು ಒಳ್ಳೆಯ ಸ್ಥಳದಲ್ಲಿ ಕೆಲಸ ಆಯಿತು. ಎಲ್ಲದಕ್ಕೂ ಒಂದು ಕಾರಣ, ಒಂದು ನಿಮ್ಮ ಪತ್ನಿಯ ಪ್ರಾರ್ಥನೆ, ಎರಡನೇದು
ತೆಗೆದುಕೊಳ್ಳಬೇಕಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡದ್ದು. ಇದು ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡಿದೆ. ನಾವು ಅಪೇಕ್ಷಿಸ್ತೇವೆ ಆಲ್ಬರ್ಟ್ ಕರ್ಕಡರವರೇ, ನಿಮ್ಮ ಬದುಕಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಅನೇಕರಿಗೆ ನಿಮ್ಮ ಸಾಕ್ಷಿಯು ಆಶೀರ್ವಾದ, ಸಾಧಾರಣ ಸಾಕ್ಷಿ ಪ್ರಿಯರೇ, ಏನೋ ವಿಚಿತ್ರವಾದ ಸಾಕ್ಷಿಗಳನ್ನು ನೀವು ಇಲ್ಲಿ ಕೇಳಲಿಕ್ಕೆ ಬರುವುದಿಲ್ಲ. ಸಾಧಾರಣ ನಿಮ್ಮ ಸಾಧಾರಣ ಜೀವಿತವನ್ನು ಅವರು ಕಂಡರು. ಆದರೆ ಒಂದು ಸತ್ಯ, ಆ ಜೀವಿತದಲ್ಲಿ ಯಾವಾಗ ಅವರು ಸ್ವಾಮಿಯನ್ನು ಕಂಡುಕೊಂಡರು ಅವರ ಬದುಕು ಬದಲಾಯಿತು, ಸಮಾಧಾನವು ಆವರಿಸಿತು, ಸಂತೋಷವೂ ಬಂತು, ಸರಿಯಲ್ಲ, ಎಲ್ಲವೂ ಬದಲಾವಣೆ ಆಯಿತು. ಒಂದು ವೇಳೆ ಈ ಮಾತುಗಳನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಕ್ರಿಸ್ತೇಸು ಸ್ವಾಮಿಯನ್ನು ನೀವು ಅಂಗೀಕರಿಸುವುದಾದರೆ, ನೀವು ಕ್ರೈಸ್ತರೇ, ನಾವು ಒಪ್ಪಿಕೊಳ್ಳುತ್ತೇನೆ, ನೀವು ಸಹ ಕ್ರೈಸ್ತರೇ ಆಗಿದ್ದದು. ಎಸ್ ಕ್ರೈಸ್ತರೇ ನಾವು. ಆದರೆ ಯಾವಾಗ ಕ್ರಿಸ್ತೇಸು ಸ್ವಾಮಿಗೆ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ತಿರೋ ಆ ದಿವಸ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಮಾತ್ರವಲ್ಲದೆ ನಿಮ್ಮ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಸಿಗ್ತದೆ, ಒಂದು ಹೊಸ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ. ನಾನು ಆರ್ಥಿಕವಾಗಿ ಇಲ್ಲ ಹೇಳುವುದಿಲ್ಲ, ಆರ್ಥಿಕವಾಗಿಯೂ ಕೂಡ ಸ್ವಾಮಿಯು ಆಶೀರ್ವದಿಸ್ತಾನೆ. ಯಾಕಂದರೆ ತನ್ನ ಮಕ್ಕಳು ಅಳುವಿನ ಜೀವಿತದಲ್ಲಿ ಅಥವಾ ಹತ್ಕೊಂಡಿರುವಂಥ ಜೀವಿತಕ್ಕೆ ದೇವರು ನಮ್ಮನ್ನು ನಡೆಸುವುದಿಲ್ಲ. ಆದರೆ ಸತ್ಯವಾಗಿ ಇವರಲ್ಲಿ ಆದಂಥ ಬದಲಾವಣೆ, ಇವರ ಜೀವಿತ, ಯಾಕಂದರೆ ನಾನು ಅವರ ಸಾಕ್ಷಿಯನ್ನು ಕೇಳಿದ್ದೆ, ನಾನು ಅಂದ್ಕೊಂಡೆ ನಿಮಗೂ ಕೂಡ ಈ ಸಾಕ್ಷಿಯನ್ನು ಕೇಳುವುದರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ. ಪ್ರಿಯರೇ, ನಿಮ್ಮೆಲ್ಲರ ಪರವಾಗಿ ಹಾಗೂ ಆಶ್ರಯ ಟಿವಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್. ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದ್ರಿ, ಮುಂಬೈ ಪಟ್ಟಣದಿಂದ ಬಂದಿದ್ದೀರಿ, ಅದಕ್ಕೆ ಥ್ಯಾಂಕ್ಸ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯರೇ, ಇಷ್ಟೊತ್ತು ನೀವು ಬ್ರದರ್ ಆಲ್ಬರ್ಟ್ ಕರ್ಕಡರವರಿಂದ ಸಾಕ್ಷಿಯನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಿಮ್ಮ ಬಳಿಗೆ ಬರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಿಯವರೆಗೆ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ಶುಭವಂದನೆಗಳು.